ಬಾಲ
ವಿಘ್ನದ್ವಾಂತ ನಿವಾರಣೈಕ ಧರಣಿ ವಿಘ್ನಾಟವೇ ವಿಘ್ನವ್ಯಾಳ ಪ್ರಮರ್ದ ಗರುಡ ವಿಘ್ನೇಶ ಪಂಚಾನನ ವಿಘ್ನೋಂಗ ಗಿರಿ ಪ್ರಭೇದನ ವಿಘ್ನಾತಿ ಕುಂಭೋದ್ಭವ ವಿಘ್ನೌರಾಪಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ
ಗಜಮುಖನಾನಿನ್ನ ಪಾದವನೆನೆ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ಗಜಮುಖನಾನಿನ್ನ ಪಾದವನೆನೆ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ಪಾಲಿಸು ಗಜವದನ ಸುಗುಣ ವಿಚಾರ ಸುಗುಣ ವಿಚಾರ
ಚಿಕ್ಕ ಪ್ರಾಯದ ನಿನ್ನಂಗವ ಚಿಕ್ಕ ಪ್ರಾಯದ ಮಾಧವ ಇವರು ಮಾಧವ ಇವರು
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ, ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರಯ್ಯ, ಕಾವು ಶ್ರೀ ಪಂಚಲಿಂಗೇಶ್ವರ ದೇವರು ಮತ್ತು ಕಾವು ಶ್ರೀ ಪಂಚಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರಯ್ಯ, ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಮಹಾರಾಜ ಶ್ರೀಗಲದ ಕೊಡುತ್ತಿರುವುದು ಶ್ರೀ ಸನತ್ ಕುಮಾರ್ ಶೆಟ್ಟಿ ಅವರಯ್ಯ, ಮಹಾರಾಜ ಶ್ರೀಗಣೇಶ ಕೊಡಿತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಮತ್ತು ಕೊಡಿತ್ತೂರು ಶ್ರೀ ಸನತ್ ಕುಮಾರ್ ಶೆಟ್ಟಿಗಳವರು ಅರ್ತಿಗಾರರು ಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿ ಪೂರ್ವಕ ಕೊಟ್ಟಂತಹ ಪಟ್ಟೇಶ ಸಭೆಗೆ ಬಂದ ನಿನ್ನ ನಂಬಿದೆ ಶಾರದೆ ಭಕ್ತಗೆ ಪಾಲಿಸ ಬಾರದೆ
ಅಂಬರುಮನೆ ಶ್ರೀ ದುರ್ಗಾ ಭಕ್ತಿಯೊಳು ಅಂಬಿಕಾ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುದಿಯ ಅಂಬುಜಾಸನವಾಣಿಯರ ಪಾದಾಮೃತಕ್ಕೆ ಪಡಮಡದ ವರ್ಣಿಪೆಂದಿ ಕಥಾಮೃತರ ಸುತ್ತಮುತ್ತ ಎತ್ತೆತ್ತಲೂ ನೋಡಿದ ವಾಗ್ಯೆ ಕಾರ್ಗತ್ತಲೆಯ ಮುತ್ತ ಕೈಕಾಲುಗಳಿಗೆ ತೊಡರಾಗುತ್ತಿದ್ದದ್ದು ನೀರ ರಾಶಿ. ಅವುಗಳ ಮಧ್ಯೆ ನಾವು ಮೂವರು ಹುಟ್ಟಿಕೊಂಡೆವು. ಯಾರು, ಏನು, ಎತ್ತ, ಯಾಕೆ, ಹೇಗೆ ಒಂದೂ ಅರ್ಥವಾಗಲಲ್ಲದು ತಾಯಿ. ಆ ಹೊತ್ತಿನಲ್ಲಿ ನಭದಿಂದ ಕೇಳಿಸಿದ್ದು ಓಂಕಾರ ನಿನಾದ. ಅದರ ಬೆನ್ನಲ್ಲೇ ನಿನ್ನನ್ನು ಪ್ರಾರ್ಥಿಸುವಂತೆ ನಿನ್ನ ಆಜ್ಞೆಯಾಯಿತು ಅಮ್ಮ. ಅದರಂತೆಯೇ ನಾವು ಮೂವರು ಒಂದಾಗಿ ಧ್ವನಿಯನ್ನು ಒಂದಾಗಿಸಿ ಚಿತ್ತವನ್ನು ಒಂದಾಗಿಸಿ ನಿನ್ನನ್ನು ಪ್ರಾರ್ಥಿಸಿದ ವಾಗ್ಯೆ ಈ ರೂಪವಂತೂ ಮೈದೋರಿದೆಯ ತಾಯಿ. ನಿನ್ನನ್ನು ಕಂಡು ಧೈರ್ಯ ತುಂಬಿಕೊಂಡಿದೆ, ಮನಸ್ಸು ಸಂತೋಷವಾಗಿದೆ ಅಮ್ಮ. ದಯಾಸಾಗರ ನೀನೆನ್ನುವುದು ದಿಟವಾಗಿದೆ. ಮೂವರೊಂದಾಗಿ ಪದದ್ವಯಗಳಲ್ಲಿ ತಲೆಗಳನ್ನಿಡುತ್ತಾ ಇದ್ದೇವಮ್ಮ. ರಕ್ಷಿಸು, ರಕ್ಷಿಸು, ರಕ್ಷಿಸು. ಓ ಇಷ್ಟಾರ್ಥ ಸಿದ್ಧಿದಾಯಿನಿಯೇ, ಸುತ್ತಮುತ್ತ ಎತ್ತ ನೋಡಿದರೂ ಕತ್ತಲೆಯ ಮೊತ್ತ ತುಂಬಿದಂತ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಸೃಷ್ಟಿಯಾಗಿದೆ ತಾಯಿ. ಆ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿಕೊಂಡವು. ಅಜ್ಞಾನ ಎನ್ನುವಂತ ಅಂಧಕಾರದಲ್ಲಿ ತೊಳಲಾಡುತ್ತಿರುವಂತಹ ಸಂದರ್ಭ, ಅಕಾರ ಉಕಾರ ಮಕಾರಗಳ ಸಾಕಾರಗೊಂಡಾಗ ಓಂಕಾರ ಸ್ವರೂಪಿಣಿಯಾಗಿ
ಪ್ರತ್ಯಕ್ಷವಾಗಿ ನಮ್ಮ ಕಣ್ಮುಂಭಾಗದಲ್ಲಿ ಕಾಣಿಸಿಕೊಂಡವಳು ನೀನಮ್ಮ. ಮನಸ್ಸಿಗೆ ಒಂದಿಷ್ಟು ಸಮಾಧಾನವಾಯಿತು. ಹಾಗಾದ್ರೆ ಹುಟ್ಟಿದಂತ ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲಿದೆ ಅನ್ನುವುದು ಸ್ಪಷ್ಟವಾಯಿತು. ಆದ್ದರಿಂದಲೇ ಕೇಳುತ್ತಾ ಇದ್ದೇನಮ್ಮ, ಏತಕ್ಕೆ ಜನ್ಮವನ್ನಿತ್ತೆ, ನಮಗೇತರ ಕಾರ್ಯಗಳೇನುಂಟು ಮಾತೆ, ಎಲ್ಲವನ್ನು ಅರುಹುದರ ಮೂಲಕವಾಗಿ ನಮ್ಮನ್ನು ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ಓ ತಾಯೇ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ಸನಾತರೆಂದು ತಿಳಿದೆವು. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಹರುಹಿ ಉದ್ಧರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಹರಿಹರ ಬ್ರಹ್ಮರಂದ್ರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವ ಧ್ವನಿಯಿಂದ ಕನಕಾಯಮಂತ್ರಕ್ಕೆ ಒರೆದ ಬೆನದ ನಿಮಗೆ ತುಂಬಿದ ಜಲರಾಶಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕನ್ನಮ್ಮಗಳಿರ, ಹೇಳಿರಿ, ಎದ್ದೇಳಿರಿ, ಸದ್ಧೈರ್ಯವನ್ನು ತಾಳಿರಿ. ಸರಿಯಮ್ಮ. ನಾನೇ ನಿಮ್ಮ ಸೃಷ್ಟಿಗೆ ಕಾರಣೀಭೂತಳಾಗಿದ್ದೇನೆ. ಆದುದರಿಂದ ಲೋಕ ಮುಖದಲ್ಲಿ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭನಾಮವನ್ನು ಇರಿಸುವವಳಿದ್ದೇನೆ. ಹೇಗಮ್ಮ? ಗೌರವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ಬ್ರಹ್ಮ. ಧನ್ಯನಾದೆ ತಾಯಿ. ನೀಲವರ್ಣದಿಂದ ಶೋಭಿಸುತ್ತಿರುವಂತವ ನೀನೇ ವಿಷ್ಣು. ಧನ್ಯೋಸ್ಮಿ. ತ್ರಿನೇತ್ರಧಾರಿಯ ಅಂತ ನೀನೇ ಈಶಾ. ಕೃತಾರ್ಥನಾದೆ. ಮಕ್ಕಳೇ, ಅಮ್ಮ. ನಿಮ್ಮನ್ನು ಈ ರೀತಿಯಾಗಿ ಸೃಷ್ಟಿಸುವುದಕ್ಕೆ ಬಲವಂತ ಕಾರಣವೇ ಉಂಟು. ಏನಮ್ಮ? ಹೋದ ಕಲ್ಪದಲ್ಲಿ ಲಯವಾದಂತ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರು ಸೃಷ್ಟಿಯಾಗಿದೆ ಮಕ್ಕಳೇ. ಹಾಗಾಗಿ ನಿಮ್ಮೂವರಿಗೂ ಒಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವಳಿದ್ದೇನೆ. ಯಾವುದಮ್ಮ? ಮಗನೇ ಬ್ರಹ್ಮ, ಅಮ್ಮ. ನಿನಗೆ ರಾಜಸ ಗುಣ. ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನ ಆಜ್ಞೆ ಶಿರೋಧಾರಿ ತಾಯಿ. ಮಗನೇ ವಿಷ್ಣು, ಜನನಿ. ನಿನಗೆ ಸಾತ್ವಿಕ ಗುಣ. ವೈಕುಂಠದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬಾ. ಮಹದಾಜ್ಞೆ ತಾಯೇ. ಮಗನೇ ಈಶಾ, ಮಾತೆ. ನಿನಗೆ ತಾಮಸ ಗುಣ. ಆಗಲ್ಲ. ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತಾ ಬಾ ಮಗನೇ. ನಿನ್ನಾಜ್ಞೆ ಮಾತೆ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಅಮ್ಮ, ನಿಷ್ಠೆಯಿಂದ ಕಾಯಕವೆಸಗುವವಾಗೆ ಕಷ್ಟ ಬಂದರೇನು ಮಾಡುವುದಮ್ಮ? ಕಷ್ಟ ಬಂದರೆ ಕಷ್ಟ ಕಾಲಗಳನ್ನು ನಿಷ್ಠೆಯಿಂದ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ಒಡೆವೆನೆಂದು ಭಯವಿದ್ದೈದನು ತಟ್ಟನಂತರ್ಧಾನವ. ಮಕ್ಕಳೇ, ಅಮ್ಮ. ನಾನು ಕೊಟ್ಟಂತಹ ಕಾರ್ಯವನ್ನು ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರುವಂತಹ ಹೊತ್ತಿಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ. ಸರಿಯಮ್ಮ. ಪ್ರತ್ಯಕ್ಷವೋ ಪರೋಕ್ಷವೋ ನಾನೇ ಒಲಿದು ನಿಮ್ಮ ಗಡಸಿದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಪೊಡವೆ ಪವರ್ಷರಾನ ಕಾಸರ ಗುಣ ಅದಸರನಾದನು
ಕೇಳಬೇಕು. ಕೇಳೋಣವಂತೆ. ಮಹಾಮಾತೆ, ನಮ್ಮೂವರನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಒಂದೊಂದು ಉದ್ಯೋಗಗಳನ್ನು, ಒಂದೊಂದು ಕ್ಷೇತ್ರಗಳನ್ನು, ಒಂದೊಂದು ಗುಣಗಳನ್ನು ಅನುಗ್ರಹ ಮಾಡಿ ಅದೃಶ್ಯಳಾಗಿ ಹೋಗಿದ್ದಾಳೆ. ಸರಿ. ಹಾಗಾದ್ರೆ ನಮ್ಮ ನಮ್ಮ ಕರ್ತವ್ಯದಲ್ಲಿ ನಾವು ಪಾಲ್ಗೊಳ್ಳಬೇಕಾದ್ದು ನಮ್ಮ ಧರ್ಮವೇ ಹೌದು. ಆರಂಭಿಸೋಣ. ಆರಂಭಿಸುವುದಕ್ಕೆ ಮುನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ಕರ್ತವ್ಯವು ಸರಿಯಾಗಿ ಮಾಡಬೇಕು. ಯಾವುದೇ ಕುಂದುಕೊರತೆ ಲೋಪದೋಷಗಳು ಆಗ ಕೂಡದು ಅನ್ನುವಂತಹ ಕಾರಣಕ್ಕಾಗಿ ನಾವು ಆಲೋಚನೆ ಮಾಡಿ ಮುಂದಡಿಯಬೇಕಾಗಿ. ಯೋಚನೆ ಮಾಡಿ ಮುಂದಡಿಯಿಡುವುದು ಒಳ್ಳೆಯದಲ್ವಾ? ಯೋಚಿಸಿದೆ, ತುಂಬಾ ಯೋಚಿಸಿದೆ. ಅರಿತರೆ ನಮ್ಮಳು ಹಿರಿಯವನೈಸೆ. ಅಂದ್ರೆ ನಮ್ಮಲ್ಲಿ ಮೂವರಲ್ಲಿಯೂ ಒಬ್ಬ ಯಜಮಾನ ಸ್ಥಾನ ಬೇಕು ಅನ್ನಿಸಿತ್ತು. ಅದು ಯಾರು ಅಂತ ನೋಡಿದ್ರೆ ನಾನೇ. ಹೌದು, ನಿಮ್ಮ ಇಬ್ಬರಿಗೂ ಯಜಮಾನ ದೊಡ್ಡವ ನಾನೇ ಆಗ್ತೇನೆ. ಹೇಗೆ ಅಂತ ಕೇಳಿ ಬಲ್ಲಿರಿ. ನನಗೆ ಕೊಟ್ಟಂತಹ ಉದ್ಯೋಗ ಅದು ಸೃಷ್ಟಿಯ ಕಾರ್ಯ, ಅದು ದೊಡ್ಡದು. ಹಾಗೆ ಬ್ರಹ್ಮ ಅಂತ ಹೆಸರಿರಿಸಿದ್ದಾರೆ ಅಮ್ಮ. ಬೃಹತೇತಿ ಬ್ರಹ್ಮ, ಬ್ರಹ್ಮ ಅಂದ್ರೆ ದೊಡ್ಡದು. ಹಾಗೆ ರಾಜಸ ಗುಣ ನನ್ನನ್ನು ಕೆರಳಿಸ್ತಾ ಇದೆ. ನಿಮಗಿಬ್ಬರಿಗೂ ಯಜಮಾನ ನಾನಾಗುತ್ತೇನೆ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಕಾರ್ಯಗಳನ್ನು ಮಾಡುವುದಿದ್ರು ನನ್ನಲ್ಲಿ ಕೇಳಬೇಕು, ಆಮೇಲೆ ನಾನು ಹೇಳಬೇಕು, ಮತ್ತೆ ನೀವು ಮುಂದೆ ನಡೆಯಬೇಕು. ಆದ್ದರಿಂದ ನಾನು ಹೇಳಿದಾಗೆ ನೀವು ಕೇಳತಕ್ಕದ್ದು. ಬ್ರಹ್ಮ, ಯಾಕೆ ನಗು? ನಿನ್ನ ಮಾತುಗಳನ್ನು ಕೇಳಿ ನಗುವುದಲ್ಲದೆ ಮತ್ತೇನು ಮಾಡುವುದಕ್ಕೆ ಸಾಧ್ಯ? ಏನಾಯ್ತು? ಆದಿಯಲ್ಲಿ ಓಂಕಾರವೆಂಬ ನಿನಾದದಲ್ಲಿ ತ್ರೈಮೂರ್ತಿಗಳು ಹಾಗೆ ಆರಂಭಿಸಿದ್ದು ನಮ್ಮಮ್ಮ. ಆದಿಯಲ್ಲಿ ಅವಳಾಡಿದಂತಹ 3 ಮೂರ್ತಿಗಳಿಂದಲೇ ಆಗಿ ಆ ಬಳಿಕ ನಮಗೆ ಹೆಸರನ್ನಿಟ್ಟವಳು ಅವಳು. ಆವಾಗ ನಮಗೆ ಯಾವ ಭೇದವೂ ಕಾಣಲಿಲ್ಲ. ಅಥವಾ ಅದಕ್ಕೂ ಮುನ್ನ ನೀರಿನಲ್ಲಿ ತೊಳಲಾಡುತ್ತಿದ್ದವರು ನಾವು, ನಮ್ಮಲ್ಲಿ ಹಿರಿಕಿರಿಯರು ಅಂತ ನಮಗೆ ಅನ್ನಿಸಲಿಲ್ಲ. ಆಗ ಇಲ್ಲದ್ದು ಅಮ್ಮ ಬೇಕಾದ್ದನ್ನು ಕೊಟ್ಟು ಅಂತರ್ಧಾನಳಾದ ಬಳಿಕ ನಿನ್ನಲ್ಲಿ ಕಾಣಿಸ್ತದೆ ಅಂತಾದ್ರೆ ನಿನ್ನದಾದಂತಹ ಗುಣಕ್ಕೆ ನೀನು ಒಳಗಾಗಿದ್ದಿ ಅಂತಲೇ ನಾನು ಆಡಬೇಕಾಗಿತ್ತು. ರಾಜಸ ಗುಣಾಧ್ಯಕ್ಷನಾಗಿ ಅದನ್ನು ನಿನ್ನಲ್ಲೂ ಪ್ರಪಂಚದಲ್ಲೂ ನಿಯಂತ್ರಣದಲ್ಲಿರಿಸಬೇಕಾದವ ನೀನು. ಆದರೆ ಆ ಗುಣಕ್ಕೆ ನೀನೇ ಒಳಗಾದ್ರೆ ಹೇಗೆ ಹೇಳು? ಅದು ಒಳ್ಳೆಯದಲ್ಲ. ಏನು? ಬದಲಾಗಿ ಅಮ್ಮ ಏನನ್ನ ಆಡಿದ್ದಾಳು ಅದರಂತೆ ಮುನ್ನಡೆಯಬೇಕಾದ್ದು ನಮಗೂ ಕರ್ತವ್ಯ. ನಮ್ಮಲ್ಲೇ ಭೇದ ಭಾವವನ್ನು ಬಿಟ್ಟು ಅಮ್ಮ ಏನು ಕರ್ತವ್ಯವನ್ನು ನೀಡಿದ್ದಾಳೋ ಅದರಂತೆ ಮುಂದುವರಿಯೋಣ. ನನ್ನ ಯೋಗ್ಯತೆಗೆ ಸರಿಯಾಗಿ ನೀವು ಒಪ್ಪಿಕೊಳ್ಳಲೇಬೇಕು. ನೀನದಕ್ಕೆ ಒಪ್ಪಿಗೆ ನೀಡುವುದಿಲ್ಲ ಅಂತ ಆದ್ರೆ ಇವನ ಅಭಿಪ್ರಾಯ ಏನು ಕೇಳಲೇಬೇಕಲ್ಲ? ಏನು? ತಾಯಿ ಎಲ್ಲವನ್ನೂ ಕೊಟ್ಟು ಅಂತರ್ಧನಳಾಗಿದ್ದಾಳೆ. ಆದ್ರೆ ನಮ್ಮ ಉದ್ಯೋಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಯೋಚನೆಯನ್ನು ಮಾಡಿದ ಕೂಡಲೇ ನೀನು ತಡೆದು ಬಿಟ್ಟೆಯಲ್ಲ ಬ್ರಹ್ಮ. ಹೇಳಬೇಕಾದ್ದೇನ? ಆದ್ರೆ ನಿನ್ನ ಮಾತನ್ನು ಒಪ್ಪಿಕೊಳ್ಳೋಣ. ನೀನು ದೊಡ್ಡವನೇ ಸರಿ, ಒಪ್ಪಿಕೊ. ಹಾಗಂತ ನಾನು ಒಪ್ಪಿಕೊಳ್ಳುತ್ತೇನೆ. ಹಾಗಂತ ವಿಷ್ಣು ಸಣ್ಣವನೇ ಅಲ್ವಾ? ಅವನು ದೊಡ್ಡವನೇ. ಅದು ಹಾಗಾದರೆ ನೀವೀರುವರು ದೊಡ್ಡವರೇ, ಆದ್ರೆ ನನ್ನಷ್ಟು ದೊಡ್ಡವನಲ್ಲ. ನೀನು ದೊಡ್ಡವನು, ಇಬ್ಬರಿಗಿಂತಲೂ ನೀನು ದೊಡ್ಡವ. ಹೌದಪ್ಪ. ಹೇಗದು? ಸರಿಯಾಗಿ ನೋಡು. ಲಯದ ಅಧಿಕಾರವನ್ನು ನನಗಿತ್ತಿದ್ದಾಳೆ ಮಾತೆ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರೆತು ಲಯ ಮಾಡುವಂತಹ ಅಧಿಕಾರ ನನಗೆ ಇದೆ. ಅಷ್ಟು ಮಾತ್ರವಲ್ಲದೆ ತಾಯಿ ಕರೆದಲ್ಲ ಈಶ ಎನ್ನುವ ಹಾಗೆ, ಈಶ ಎನ್ನುವ ಪದದ ಅರ್ಥವೇ ಯಜಮಾನ. ಅದಕ್ಕಾಗಿ ಆಡುತ್ತೇನೆ ಕೇಳು. ನೀನು ಎಷ್ಟು ದೊಡ್ಡವನೇ ಆದರೂ, ನಿನ್ನ ಕೆಲಸ ಎಷ್ಟೇ ದೊಡ್ಡದೇ ಆದರೂ ಅದಕ್ಕೆ ನಾನು ಯಜಮಾನ. ಇನ್ನು ಒಂದು ವಿಧದಿಂದ ನಾನು ನಿನಗಿಂತ ದೊಡ್ಡವ ಎಂದೆನಿಸಿಕೊಳ್ಳಬಹುದು ಬ್ರಹ್ಮ. ಸರಿಯಾಗಿ ಕೇಳಿಕೋ. ತಾಯಿ ನಿಮಗೀರುವರೆಗೂ ಕರುಣಿಸದ್ದನ್ನು ನನಗೆ ಕರುಣಿಸಿದ್ದಾಳೆ. ಅದು ಏನಂತ ಬಲ್ಲೆಯ? ನೀವೀರೋರು ಆವಾಗಲಿಂದ ಮಾತನಾಡುತ್ತಾ ಇದ್ದೀರಿ, ನಾನು ಮೌನವನ್ನ ಅಂತ ಅದನ್ನು ಕೇಳಿಸುತ್ತಾ ಇದ್ದೇನೆ ಎನ್ನುವ ಮಾತ್ರಕ್ಕೆ ನಾನು ಸುಮ್ಮನಿದ್ದೇನೆ ಎನ್ನುವ ಹಾಗೆ ಅರ್ಥವಿಸಿಕೊಳ್ಳಬೇಡ. ಸರಿಯಾಗಿ ಅಡಿಯಿಂದ ಮುಡಿಯವರೆಗೆ ನನ್ನನ್ನೊಮ್ಮೆ ಗಮನಿಸಿ ನೋಡಂತೆ. ಏನಿದೆ? ಹಣೆಯಲ್ಲಿ ಹೆಚ್ಚಿನದಾದಂತಹ ಅಕ್ಷಿಯನ್ನು ನಾನು ಹೊಂದಿದ್ದೇನೆ. ಅದು ಜ್ಞಾನದ ಕಣ್ಣೇ ಸರಿ, ಅದು ಮುಚ್ಚಿಕೊಂಡಿದೆ. ಯಾಕೆ ಗೊತ್ತಾ? ಅದರ ಒಳಗೆ ದಾವಾಗ್ನಿ ಇದೆ. ಅದು ಬಿಟ್ಟರೆ ಏನಾಗುತ್ತದೆ? ಅದು ಯಾವಾಗ ಬಿಡುವುದು ಎನ್ನುವ ಹಾಗೆ ನೀನು ಆಲೋಚಿಸಬಹುದು. ಲೋಕದಲ್ಲಿ ನೀನು ಸೃಷ್ಟಿಸಿದ ಜೀವರಾಶಿಗಳಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಬಿಡುವಂತಹ ಶಕ್ತಿ
ನನ್ನಲ್ಲಿ ಇದೆ. ಹಾ. ಅಂತಹ ಯೋಗ್ಯತೆಯನ್ನು ನಾನು ಪಡೆದುಕೊಂಡಿದ್ದೇನೆ. ಅದಕ್ಕಾಗಿ ಆಡಿದ್ದು. ಹಾ. ನಾನೇ ದೊಡ್ಡವ ಎನ್ನುವ ಹಾಗೆ ನೀನು ಒಪ್ಪಿಕೋ. ಖಂಡಿತ ಸಾಧ್ಯವಿಲ್ಲ. ಯಾಕೆ? ನಿನ್ನ ಮಾತು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ ಆಶ್ಚರ್ಯ? ನಾನು ಸೃಷ್ಟಿ ಮಾಡಿದ್ದನ್ನು ನೀನು ಸುಡುತ್ತೇನೆ ಅಂತ ಹೇಳುತ್ತಾ ಇದ್ದೀನಿ. ಹೌದಪ್ಪ. ನಾನು ಸೃಷ್ಟಿ ಮಾಡಬೇಕಲ್ಲ, ನೀನು ಸುಡಬೇಕಂತಾದ್ರೆ ಹಾ. ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು. ನೀನು ಮಾಡ್ಲೇಬೇಕು. ತಾಯಿ ನಾನು ಸೃಷ್ಟಿ- ಅನುಗ್ರಹವೇ ಹಾಗೆ ಅಲ್ವಾ? ನಾನು ಸೃಷ್ಟಿ ಮಾಡದೇ ಇದ್ರೆ ನೀನು ಸುಡುವ ಹಾಗಿಲ್ಲ. ತಾಯಿ ಕೆಲಸ ಕೊಟ್ಟಿದ್ದಾಳೆ ಎನ್ನುವುದಾದರೆ ಹಾ. ನೀನು ಅದನ್ನು ನಡೆಸಲೇಬೇಕು. ನೀನು ಅದರ ಆದಿಯಲ್ಲಿ ನಡೆದುಕೊಂಡು ಹೋಗಲೇಬೇಕು. ನೀವು ಒಪ್ಪಿಕೊಂಡ ಮೇಲೆ ನಾನು ಅದನ್ನು ಮುಂದುವರಿಸ್ತೇನೆ. ನಾವು ಯಾಕೆ ಒಪ್ಪಿಕೊಳ್ಳಬೇಕು? ನಾನು ಮೊದಲು ಅನ್ನುವುದನ್ನು ನೀವು ತೋರ್ಪಡಿಸಿಕೊಳ್ಳಬೇಕು. ಅದು ಹೇಗೆ ಅಂತ- ತೋರ್ಪಡಿಸಿದ್ದಾಳೆ, ಹಾ. ಆದ್ರೆ ನೀವು ಅದನ್ನು ಒಪ್ಪಿಕೊಳ್ಳಬೇಕು. ಅಂತಹ ಯೋಗ್ಯತೆ ನಿನ್ನಲ್ಲಿ ಏನು ಅಂತ ಬೇಕಲ್ಲ. ಮೊದಲು ಪ್ರಾರಂಭವಾಗುವುದು ನನ್ನಿಂದ. ಮೊದಲು ನಾ ಸೃಜಿಸಲು ಅಲ್ವೇ ಹರಿ? ಹಾಗಾದ್ರೆ ಸೃಷ್ಟಿಯ ಕಾರ್ಯ ನನ್ನ ಯೋಗ್ಯತೆ ಎಂತದು ಎಂತದು? ಅನ್ನುವುದನ್ನು ನೀನು ಆಲೋಚನೆ ಮಾಡಿಕೊಳ್ಳು. ಹೇಗೆ? ಏನು? ನಿನಗೆ ಪಂಚವದನ ಇದೆ, ಆದ್ರೂ ತಲೆ ಇಲ್ಲ ಅನ್ನುವುದು ಅರ್ಥವಾಗುತ್ತಾ ಇದೆ. ಜ್ಞಾನದ ಕಣ್ಣು ಇದ್ರೂ ಜ್ಞಾನ ಇಲ್ಲ ಅಂತ ಅರ್ಥವಾಗುತ್ತಾ ಇದೆ. ಯಾಕೆ ಒಪ್ಪಿಕೊಳ್ಳುವುದಿಲ್ಲ? ಸೃಷ್ಟಿಯ ಕಾರ್ಯವು ಮೊದಲುಗೊಳ್ಳುವುದರಿಂದ ಮತ್ತೆ ಪ್ರಾರಂಭ ಆಗುವುದು ವಿಷ್ಣುವಿನಿಂದ ಪಾಲನಾ ಕಾರ್ಯ, ತದನಂತರ ಈಶನದ್ದು ಕೊನೆಯ ಭಾಗದಲ್ಲಿ. ಆದ್ದರಿಂದ ನನ್ನ ಕರ್ತವ್ಯ, ನನ್ನ ಸೃಷ್ಟಿಯ ಕಾರ್ಯ ಅದು ಘನವಾದುದು. ಸೃಷ್ಟಿ ಅಷ್ಟೊಂದು ಸೃಷ್ಟಿಸುವ ಕಾರ್ಯವೇ ಘನ ಎನ್ನುವಂತಹ ನಿನ್ನ ವಾದ ಹೌದು, ಎಲ್ಲಿ ರೀತು ಒಪ್ಪುವಂತಹದ್ದಲ್ಲ. ಯಾಕೆ ಅಲ್ಲ? ಒಮ್ಮೆ ಯೋಚನೆ ಮಾಡಿ ನೋಡಂತೆ. ಕ್ಷಣವಾದದ್ದು ನಿನ್ನ ಸೃಷ್ಟಿ ಕಾರ್ಯ, ಕ್ಷಣ ಮಾತ್ರದಲ್ಲಿ ಮುಗಿಯುವಂತಹದ್ದು ಅವನ ಲಯ ಕಾರ್ಯ. ಓರ್ವಾತ ಸೃಷ್ಟಿಯಾದ ಅಂತಾದ್ರೆ ಅಥವಾ ಆತ ಜೀವನವನ್ನು ಮುಗಿಸಿದ ಅಂತಾದ್ರೆ ಅದರಲ್ಲಿ ಏನನ್ನು ಹೊಂದುವುದಕ್ಕೆ ಸಾಧ್ಯ, ಏನು ಸಾಧನೆ ಮಾಡುವುದಕ್ಕೆ ಸಾಧ್ಯ. ನೀನು ಸೃಷ್ಟಿ ಮಾಡಿದೆ ಅಂತಾದ್ರೆ ಅದಕ್ಕೆ ಅಗತ್ಯವಾದಂತಹ ಪಾಲನೆ ಪೋಷಣೆಗಳ ಅಗತ್ಯ ಇದೆ. ಅದು ಕಾಲ ಕಾಲಕ್ಕೆ ಒದಗಿ ಬರಲಿಲ್ಲ ಅಂತಾದ್ರೆ ಆ ಜೀವಿ ಕೆಟ್ಟು ಹೋಗುತ್ತದೆ, ಕೊಳೆತು ನಾಶವಾಗುತ್ತದೆ. ಹಾಗಿರುವವಾಗಿ ನಿನ್ನಿಂದ ಸೃಷ್ಟಿಯಿಂದ ಏನು ಸಾಧನೆ ಮಾಡುವುದಕ್ಕಾಗುವುದಿಲ್ಲ. ಒಂದು ಜೀವಿ ಲಯವಾಯಿತು ಅಂತಾದ್ರು ಹೋಯ್ತಲ್ಲ ಅಂತ ಹೇಳುತ್ತಾರೆ ಹೊರತು ಸಾಧನೆಯೇನಿಲ್ಲ. ಬದಲಾಗಿ ಆ ಜೀವಿಗೆ ಬೇಕಾದ್ದನ್ನು ಬೇಕಾದಲ್ಲಿ ಬೇಕಾದಷ್ಟು ಒದಗಿಸಿಕೊಡುವ ಮುಖಾಂತರವಾಗಿ ಜೀವನದ ಸಾಧನೆಯಲ್ಲಿ ಅದನ್ನು ಮುಂದುವರಿಸುವುದು ಪಾಲನೆ ಎಂಬ ಕಾರ್ಯ. ಅಗತ್ಯವಾದಂತಹ ಪೋಷಣೆಯನ್ನು ಒದಗಿಸಿಕೊಟ್ಟು ಆ ಜೀವಿ ಸಾಧನೆಯ ಹಾದಿಯಲ್ಲಿ ಸಾಗುವಂತೆ ನೋಡಿಕೊಳ್ಳುವುದು. ಅಗತ್ಯವಾದಂತಹ ಆಯ್ಕೆಗಳನ್ನು ನೀಡಿ ಆಯ್ಕೆಗಳನ್ನು ಆಯ್ದುಕೊಳ್ಳುವಲ್ಲಿ ಜಾಣತನವನ್ನು ಜೀವಿ ತೋರಿಸುವಂತಹ ಸ್ವಾತಂತ್ರ್ಯವನ್ನು ಅದಕ್ಕೆ ನೀಡುತ್ತಾ ಅವನನ್ನು ಸಾಧನಾ ಪಥದಲ್ಲಿ ಮುನ್ನಡೆಸುವುದಿದೆಯಲ್ಲ, ಅದು ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ಆ ಪಾಲನಾ ಕಾರ್ಯದ ಮುಖಾಂತರವಾಗಿ
ಜೀವಿ ಸಾಧನೆಯ ಔನ್ನತ್ಯವನ್ನು ಹೊಂದುತ್ತಾನೆ, ಇತರರಿಗೆ ಆದರ್ಶವಾಗುತ್ತಾನೆ, ಮುಂದಿನ ಪೀಳಿಗೆಯವರಿಂದಲೂ ಅನುಕರಣೀಯ ಅಂತ ಅನಿಸಿಕೊಳ್ಳುತ್ತಾನೆ. ಹಾಗಾಗಿ ಹೇಳ್ತೇನೆ, ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ಜೊತೆಯಲ್ಲಿಯೇ ನಿನ್ನದಾದಂತಹ ರಾಜಸ ಗುಣ ಏನಿದೆಯೋ ಅದು ಅಹಂಕಾರವನ್ನು ಸೂಚಿಸುತ್ತದೆ, ಇತರರನ್ನು ದಮನಿಸುವಂತಹ ತಾಮಸ ಗುಣಕ್ಕೆ ಎಡೆ ಮಾಡಿಕೊಡುತ್ತದೆ. ರಾಜಸ ತಾಮಸವನ್ನಾಗಲಿ ತಾಮಸ ರಾಜಸವನ್ನಾಗಲಿ ನಿಯಂತ್ರಿಸಲಾಗದು. ಆದರೆ ಸಾತ್ವಿಕ ಗುಣೋಪೇತನು ನಾನು. ಆ ಸಾತ್ವಿಕ ಗುಣವೆನ್ನುವುದು ಅಹಂಕಾರವನ್ನು ನಿಯಂತ್ರಿಸಬಲ್ಲದು, ಇತರರ ದಮನಕ್ಕಿರುವಂತಹ ಹಿಂಸೆಯನ್ನು ತನ್ನ ನಿಯಂತ್ರಣಕ್ಕೆ ಒಳಪಡಿಸಬಲ್ಲದು. ಎರಡು ಗುಣಗಳಲ್ಲೂ ತನ್ನ ನಿಯಂತ್ರಣಕ್ಕೆ ಒಳಪಡಿಸುವಂತಹ ಸಾತ್ವಿಕ ಗುಣವೇ ತ್ರಿಗುಣಗಳಲ್ಲಿ ಶ್ರೇಷ್ಠ. ಬ್ರಹ್ಮ ಎಂಬ ನಿನ್ನ ವಾದವು, ಈಶತ್ವವೆಂಬ ಅವನ ವಾದವು, ಎರಡನ್ನು ವ್ಯಾಪಿಸುವಂತಹ ಗುಣ, ವ್ಯಾಪಿಸುವಂತಹ ಸ್ವಭಾವ ನನ್ನ ಗುಣಕ್ಕೂ ಇದೆ, ನನ್ನ ಕಾರ್ಯಕ್ಕೂ ಇದೆ. ವಿಷ್ಣು ಎನ್ನುವ ಶಬ್ದದ ಅರ್ಥವೇ ಅದು. ಹಾಗಾಗಿ ನಾನೇ ದೊಡ್ಡವನಲ್ವ? ಕ್ಷಣ ಸರಿ ಹಾಗೆ ಹೇಳಿದ್ದೇನೆ. ಮೊದಲನೆಯದಾಗಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ, ನಾನಿಲ್ಲಿ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಒಂದು ಸೃಷ್ಟಿಯು ಕ್ಷಣ ಮಾತ್ರದಲ್ಲಿ ಆಗ್ತದೆ, ಒಂದು ಲಯವು ಕ್ಷಣ ಮಾತ್ರದಲ್ಲಿ ಆಗುವಂತಹ ಕೆಲಸ. ಹಾಗಾದರೆ ನಮ್ಮೀರ್ವರ ಕೆಲಸವು ಕ್ಷಣ ಮಾತ್ರದಲ್ಲಿ ಆಗುವಂತದ್ದು. ಆದ್ರೆ ನಿನ್ನೆಯ ಪಾಲನೆ ಕೆಲಸ ಹಾಗಲ್ಲ, ಸುದೀರ್ಘ ಕಾಲದವರೆಗೆ ನಡೆಯುವ ಕೆಲಸವಾದ್ದರಿಂದ ನಿನ್ನ ಕೆಲಸವೇ ಉತ್ತಮವಾದದ್ದು ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಒಳ್ಳೆಯದು. ನಿನ್ನ ಕೆಲಸವೇ ದೊಡ್ಡದು, ನೀನೇ ದೊಡ್ಡವ ಎನ್ನುವ ಹಾಗೆ ನಾನು ಒಪ್ಪಿಕೊಂಡ ಮೇಲೆ ಇನ್ನು ವಾದ ಮಾಡಿ ಪ್ರಯೋಜನವಿಲ್ಲ. ಇನ್ನು ವಾದವನ್ನು ನಾವು ಮುಂದುವರಿಸಿದೆವು ಎಂದಾದರೆ ನಮ್ಮ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಜಾಡ್ಯವೆಂಬುದು ಆವರಿಸುತ್ತದೆ. ಅದಕ್ಕಾಗಿ ನಾನೊಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ನಾನು ನಿನ್ನಲ್ಲಿ ಐಕ್ಯಗೊಳ್ಳುತ್ತೇನೆ, ಕಾಲ ಬಂದಾಗ ಪ್ರಕಟಗೊಳ್ಳುತ್ತೇನೆ. ಅದಕ್ಕಾಗಿ ನೀನೊಂದು ಅವಕಾಶ ಒಬ್ಬೊಬ್ಬ ನಿಮ್ಮ ಬುದ್ಧಿವಂತಿಕೆ ಏನು ಅರ್ಥವಾಗಿಲ್ಲ ಅಂತ ಭಾವಿಸಿಕೊಂಡಿದ್ದೀರಾ? ವಾದದಿ ಫಲವಿಲ್ಲ ಅನ್ನುವ ಹಾಗೆ ಹೇಳಿಕೊಂಡು ಹರ ನಿನ್ನನ್ನು ಸೇರಿಕೊಂಡ. ಒಳ್ಳೆದಾಯಿತು, ಇಬ್ಬರು ಜೊತೆಯಲ್ಲೇ ಬನ್ನಿ. ಎಲ್ಲಿಗೆ? ಇಬ್ಬರೆಲ್ಲ ಯಾರಿದ್ರು ನಾನು ಹೆದರುವವನಲ್ಲ, ಯುದ್ಧ ಮಾಡ್ತೇನೆ, ಹಿರಿಯವ ನಾನೇ ಅನ್ನುವುದನ್ನು ಯುದ್ಧದ ಮೂಲಕ ತೋರಿಸಿ
ಒಪ್ಪಿಕೊಳ್ಳುತ್ತೇನೆ. ತಡೆ ತಡೆ. ಯಾಕೆ? ಬ್ರಹ್ಮ, ಹಾ ವಾದದಿಂದ ಆಗುವುದಿಲ್ಲ ಅಂತ ಆಗುವಾಗ ಯೋಧ ನ್ಯಾಯದ ಮುಖಾಂತರ ಬಗೆಹರಿಸಿಕೊಳ್ಳೋಣ. ಹಾ ಜಗಳ ಎಲ್ಲಿ ಪರ್ಯಾವಸಾನವಾಗುತ್ತದೆ ಹೇಳು? ಎಲ್ಲಿ? ಯಾರಿಗೂ ಲಾಭ ಇಲ್ಲ. ಹಾ? ಬದಲಾಗಿ ಶೋಧನೆಯ ಕಾರ್ಯಕ್ಕಿಳಿಯೋಣ. ಒಂದು ಶೋಧ. ಹಾ ಮೂರು ಮೂರ್ತಿಗಳಾದ ನಿಮ್ಮ ಉದರದಲ್ಲಿ ಹೋದ ಕಲ್ಪದ ಸುವಸ್ತುಗಳನ್ನು ಇರಿಸಿದ್ದೇನೆ. ಹಾ ಹಾ ಯಾರ ಗರ್ಭದಲ್ಲಿ ಹೆಚ್ಚುಂಟೋ ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳುವ. ಸರಿ, ಒಮ್ಮೆ ಹೋಗಿ ನೋಡಿ ಬಾ. ಯಾರು? ನಾನ? ಅಲ್ಲಿಗೆ ದೊಡ್ಡವನಾಗುದು ಬೇಡ ನೀನು. ಮೊದಲು ನನ್ನ ಉದರವನ್ನು ಪ್ರವೇಶ ಮಾಡು. ಏನಂತ ಶೋಧನೆ ಮಾಡಿಕೊಂಡು ಬಾ. ನಾನು ಮೊದಲಾದ್ರು ನೀನು ಮೊದಲಾದ್ರು ನನಗೇನು ವ್ಯತ್ಯಾಸ ಕಾಣದು. ಮತ್ತೇನು? ನಾನು ಸಮಾನತೆಯನ್ನು ಸಾರುವವ. ಹೌದೇ? ಅವಕಾಶ ಒದಗಿಸಿ. ಇದೋ ಬಾಯಿ ತೆರೆದಿದ್ದೇನೆ. ನನ್ನನ್ನು ದೊಡ್ಡವನ್ನು ಹಾಗೆ ಒಪ್ಪಿಕೊಳ್ಳುವುದಿಲ್ಲ. ಇನ್ನೂ ಒಪ್ಪಿಕೊಳ್ಳುತ್ತಾನೆ. ಉದರ ಪ್ರವೇಶವನ್ನು ಮಾಡಿದ್ದಾನೆ. ಕಷ್ಟ ಪಡಬೇಕು, ಕಣ್ಣೀರು ಸುರಿಸಬೇಕು. ಬ್ರಹ್ಮ ನೀನೇ ದೊಡ್ಡವ ಅನ್ನುವ ಹಾಗೆ ನನ್ನ ಪಾದ ಮೂಲದಲ್ಲಿ ಬಂದು ಬೇಡಿಕೊಳ್ಳಬೇಕು. ಅಷ್ಟು ಮಾಡದೇ ಇದ್ರೆ ನನ್ನ ಹೆಸರು ಬ್ರಹ್ಮನಲ್ಲ. ಹಾಗಾಗಿ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಅವ ಹೊರಗೆ ಬರಬಾರದು ಅನ್ನುವಂತಹ ನಿಲುಮೆಯಿಂದ ನವದ್ವಾರಗಳನ್ನು ಬಂಧಿಸುವುದಕ್ಕೆ ಹೋದ್ರೆ ನನಗೆ ಉಸಿರಾಡುವುದಕ್ಕೆ ಆಗುವುದಿಲ್ಲ. ಸರಿ, 8 ದ್ವಾರಗಳನ್ನು ಬಂಧಿಸ್ತೇನೆ. ಕೆಳಗಿನ ಅದೋ ದ್ವಾರವನ್ನು ಬಿಡುತ್ತಾ ಆ ಹರಿಯ ನಿರೀಕ್ಷೆಯಲ್ಲಿರ್ತೇನೆ ನಾವು. ಶೋಧಿಸಿದ್ದಾಯಿತು. ಕಂಡದ್ದನ್ನು, ನನಗೆ ಅರ್ಥವಾದದ್ದನ್ನು ಅವನಲ್ಲಿ ಹೇಳಬೇಕು. ಅದಕ್ಕಾಗಿ ಬಂದ ದಾರಿಯಲ್ಲೇ ಸಾಗುವುದಕ್ಕೆ ಮುಂದಾದರೆ ಆ ದಾರಿಯನ್ನು ಅವ ಮುಚ್ಚಿದ್ದಾನೆ. ಸುತ್ತಲಿನ ದ್ವಾರಗಳನ್ನು ಬಂಧಿಸಿದ್ದಾನೆ. ಓಹೋ, ಅರ್ಥವಾಯಿತು. ಕೆಳಗಿಳಿದು ನೋಡಿದ್ರೆ ಬೆಳಕಿನ ಸೆಲೆಯೊಂದು ಕಾಣುತ್ತಾ ಇದೆ. ಅಧೋದ್ವಾರವನ್ನು ತೆರೆದಿಟ್ಟಿದ್ದಾನೆ. ಅದರ ಮುಖಾಂತರವೇ ಹೊರಹೋಗಿ ಅಲ್ಲೇ ವಿಮರ್ಶಿಸೋಣ. ಶೋಧನೆ ಮಾಡಿದೆ. ಹೌದಪ್ಪ. ಏನೇನಿಲ್ಲ? ಅಬ್ಬಬ್ಬ ಅಬ್ಬಬ್ಬ, ಏನುಂಟು ಏನಿಲ್ಲ ನಿನ್ನ ಉದರದಲ್ಲಿ. ಅಂದ್ರೆ ಅತಲ ವಿತಲ ಸುತಲ ಪಾತಾಲ ತಲಾತಲ ರಸಾತಲ ಭೂ ಭುವ ಸುವ ಮಹ ಜನ ತಪ ಸತ್ಯ, ಹೀಗೆ 14 ಲೋಕಗಳನ್ನು ಪ್ರಪಂಚ ಅಥವಾ ಅಮ್ಮ ಗುರುತಿಸಿದ್ದಾಳೆ. ಹೌದು. ಆ 7 ಲೋಕಗಳು ನಿನ್ನುದರದಲ್ಲಿವೆ. ಮತ್ತೆ ಅದರಲ್ಲಿ ಏನು ಜೀವ ಸಂಕುಲವನ್ನು ನೀನು ಸೃಷ್ಟಿ ಮಾಡಬೇಕು? 84 ಲಕ್ಷ ಜೀವ ಕೋಟಿಯನ್ನು. ಆ ಜೀವ ರಾಶಿಗಳಿಗೆ ಬೇಕಾದಂತಹ ಮೂಲಧಾತು ನಿನ್ನುದರದಲ್ಲಿದೆ. ಅದರ ಒಂದುಂಟು ಬ್ರಹ್ಮ. ಏನು? ಅವುಗಳಲ್ಲಿ ಚೈತನ್ಯವನ್ನು ತುಂಬಿಸುವಲ್ಲಿ ನೀನು ವಿಫಲನಿದ್ದಿ. ಜಡತ್ವ ತುಂಬಿಕೊಂಡಿದೆ. ಹೌದಪ್ಪ. ಇನ್ನು ಸೃಷ್ಟಿ ಮಾಡಬೇಕಲ್ಲ ನಾನು. ಸೃಷ್ಟಿ ಮಾಡಿದರೂ ಅದಕ್ಕೆ ಬೇಕಾದಂತಹ ಚೈತನ್ಯವನ್ನು ತುಂಬಿಸುವಂತಹ ಚೈತನ್ಯದಾಯಿ, ಚೈತನ್ಯ ಪೂರ್ಣ ನೀನಲ್ಲ. ಅದಕ್ಕೆ ನೀನಿದ್ಯಲ್ಲ. ಹಾಗಾಗಿ ನೀನು ಆ ಮಟ್ಟವನ್ನು ಅಥವಾ ಹಂತವನ್ನು ಹೊಂದಿಲ್ಲ, ಆ ಸಾಮರ್ಥ್ಯ ನಿನ್ನಲ್ಲಿಲ್ಲ ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡು ಹೊರಬಂದವ ನಾನು. ಅದರೊಂದು ವಿಶೇಷ ಬ್ರಹ್ಮ. ಏನು? ಸ್ವರ್ಣಮಯವಾಗಿರುವಂತಹ ಗರ್ಭವನ್ನು ಹೊಂದಿದವ ನೀನು. ಬಂಗಾರದ ವರ್ಣದ ಉದರ. ಹೌದೇ?
ಹಾಗಾಗಿ ಒಳ್ಳೆದಾಯ್ತು. ನೀನು ಹಿರಣ್ಯ ಗರ್ಭ ಹೆಸರಿಟ್ಟದ್ದ ಹೌದು. ಅಲ್ಲಿಗೆ ಮುಗಿಲಿಲ್ಲ. ಹಾ. ನಿನಗೆ ಒಂದು ಹೆಸರಿಡ್ತೇನೆ. ಹೇಗೆ? ಅಧೋದ್ವಾರದಿಂದ ಹೊರಗೆ ಬಂದ ಕಾರಣ ಹಾ. ಇನ್ನು ಮುಂದೆ ನೀನು ಅಧೋಕ್ಷಜ. ಬ್ರಹ್ಮ ಹಾ. ಆ ಹೆಸರಿನಿಂದ ನನ್ನನ್ನು ಆರಾಧಿಸುವವರಿಗೆ ನಾನು ವರಪ್ರದಾಯಕನಾಗುತ್ತೇನೆ. ಓಹೋ. ಆದರೆ ಒಂದುಂಟು ಬ್ರಹ್ಮ, ಏನು? ಯಾರು ಉದರದಲ್ಲಿ ಭರಿಸುವುದಕ್ಕೆ ಆಗುವುದಿಲ್ಲ ಹಾ. ಆ ವಸ್ತು ಅಧೋದ್ವಾರದ ಮುಖಾಂತರ ಹೊರ ಹೋಗುತ್ತದೆ. ಅಗತ್ಯ ಇಲ್ಲ ಅಂತ ಅರ್ಥ ಅದು. ಹರಿಯನ್ನು ಉದರದಲ್ಲಿ ಧರಿಸುವ ಹಾ. ಅಥವಾ ಭರಿಸುವಂತಹ ಸಾಮರ್ಥ್ಯ ಬ್ರಹ್ಮನಿಗಿಲ್ಲ ಹಾ, ಹಾ. ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಆ ದ್ವಾರದಿಂದ ಹೊರಬಂದವನಾನು. ಬ್ರಹ್ಮ, ಏನು? ನೀನು ನನ್ನನ್ನು ಅರಿಯಬೇಕೋ ಬೇಡ? ಹೌದೌದು. ಹೀಗೆ ಬಾ. ಬಾಯಿ ತೆರೆ. ಒಳಹೋಗಿದ್ದಾನೆ. ಎಲ್ಲ ಅರೆ ಬೆಳಕು ಅರಿ ತಿಳಿಯುವ ಅರೆ ಸುಳಿವುಗಳಿಲ್ಲಿ ಎಲ್ಲಿ ಪರಿಪೂರ್ಣವಾದ ತಿಳಿಯುವನಕ. ಪರಿಪೂರ್ಣವಾದಂತಹ ಜ್ಞಾನವನ್ನಿವ ಹೊಂದಿಲ್ಲ. ಅದನ್ನು ಹೊಂದಬೇಕು ಅಂತಾದ್ರೆ ಅವನು ನನ್ನನ್ನು ಪೂರ್ಣ ತಿಳಿಯಬೇಕು, ನನ್ನ ಗರ್ಭದೊರೆಗೆ ಇಳಿಯಬೇಕು, ಅಲ್ಲೇ ಉಳಿಯಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿ ಹಿಡಿಯುತ್ತೇನೆ. ಪೂರ್ಣವಾದಂತಹ ಜ್ಞಾನವನ್ನು ಅವ ಹೊಂದಿದ ಅಂತಾದ್ರೆ ಲೋಕಾಧ್ಯಕ್ಷರಾಗಿ ಲೋಕವನ್ನು ಮುನ್ನಡೆಸುವಂತಹ ನನ್ನ ಕಾರ್ಯ ಸುಲಭದ್ದಾಗುತ್ತದೆ. ಏನನ್ನು ತಿಳಿಯುತ್ತಾನೆ? ಒಂದು ಹದಕ್ಕೆ ಬಂದ ಮೇಲೆ ಅವನನ್ನು ಹೊರಬಿಡುವಂತಹ ಯೋಚನೆ ಮಾಡೋಣ. ನಿರೀಕ್ಷೆಯಲ್ಲಿರುತ್ತೇನೆ. ಮಾಡಿ ಹಾಗೆ ಬರಬರುತ್ತಾ ಎಲ್ಲವನ್ನು ಪರೀಕ್ಷಿಸಿದೆ. ಅಬ್ಬಬ್ಬಬ್ಬಬ್ಬ 14 ಲೋಕಗಳನ್ನು ಒಳಗೊಂಡಂತಹ ಹರಿಯ ಉದರ ಎಲ್ಲ ಜೀವರಾಶಿಗಳು ಹೊಂದಿಕೊಂಡಿದೆ. ಎಲ್ಲದಕ್ಕೂ ಜೀವ ತುಂಬಿಕೊಂಡಿದೆ. ಹಾಗಂತ ನನ್ನ ಉದರದಲ್ಲಿ ಜೀವ ಇಲ್ಲ, ಜಡತ್ವವನ್ನು ಹೊಂದಿಕೊಂಡಿದೆ. ಅಷ್ಟೇ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಮಾಡುವಂತ ಅರ್ಹತೆಯನ್ನು ಯೋಗ್ಯತೆಯನ್ನು ಹೊಂದಿರುವವನು ಹರಿ ಒಬ್ಬನೇ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಯಾಕೆಂದ್ರೆ ನನ್ನ ಉದರದಲ್ಲಿ ಬ್ರಹ್ಮ ಮತ್ತು ಹರ ಇದ್ದಾನೆ, ಹರಿ ಇಲ್ಲ. ಅವನ ಉದರದಲ್ಲಿಯೂ ಬ್ರಹ್ಮ ಹರ ಇದ್ದಾನೆ, ಹರಿ ಇಲ್ಲ. ಹಾಗಾದ್ರೆ ಇರುವವನು ಒಬ್ಬನೇ ಹರಿ. ಅಬ್ಬಾ, ಎಷ್ಟೋ ಎತ್ತರಕ್ಕೆ ಏರಿದವನು, ಅಹಂಕಾರದಿಂದ ಮೆರೆದವನು ಒಂದು ಕ್ಷಣದಲ್ಲಿ ಕೆಳಗೆ ಇಳಿಯುತ್ತಾನೆ ಅನ್ನುವುದು ಸಾಕ್ಷಿ ನಾನಾಗಿದ್ದೇನೆ. ಅಹಂಕಾರ ಪಟ್ಟು ಈಗ ಎಲ್ಲವೂ ಹೋಯಿತು. ಇನ್ನು ಅಹಂಕಾರ ಅನ್ನೋದು ಇಲ್ಲ. ನಾನು ದೊಡ್ಡವನಲ್ಲ, ಹರಿಯೇ ದೊಡ್ಡವನೆನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಈ ವಿಚಾರವನ್ನು ಹರಿಗೆ ಹೇಳಬೇಕನ್ನುವ ಹಾಗೆ ಮೇಲೆ ಹೋದ್ರೆ ದಾರಿ ಕಾಣುವುದಿಲ್ಲ, ಕೆಳಗೆ ಬಂದ್ರೆ ದಾರಿ ಕಾಣುವುದಿಲ್ಲ. ನವದ್ವಾರಗಳನ್ನು ಬಂಧಿಸುತ್ತಾ ಜೀವಿಸುತ್ತಾನಂತಾದ್ರೆ ಅದು ಹರಿಯಿಂದ ಮಾತ್ರ ಸಾಧ್ಯ. ಸರ್ವಶಕ್ತನು ಸರ್ವವ್ಯಾಪಕನಾಗಿದ್ದ. ಅನ್ನು ತೃಣಕಾಷ್ಟ 1000 ಜಂಗಮಾದಿಗಳಲ್ಲಿ ನೆಲೆಸಿದ್ದಾನೆ. ಹಾಗಾದ್ರೆ ಈ ಕಷ್ಟವನ್ನು ಅವನಲ್ಲಿ ಹೇಗೆ ಹೇಳಿಕೊಳ್ಳುವುದು? ನನ್ನನ್ನು ಕಾಪಾಡುವವರು ಯಾರಿದ್ದಾರೆ? ಅಮ್ಮನಲ್ಲದೆ ಬೇರೆ ಯಾರೂ ಇಲ್ಲ. ಜಗನ್ಮಾತೆಯನ್ನೇ ಸ್ಮರಿಸ್ತೇನೆ. ಸೇರಿದವನಿದ್ದಾನೆ. ತ್ರಿಕರಣಗಳು ತ್ರಿಗುಣಗಳು ನನ್ನಲ್ಲೇ ಐಕ್ಯವಾದ ಈ ಹೊತ್ತಿನಲ್ಲಿ ಒಂದು ರೀತಿಯ ಜಡತ್ವ. ಆಲಸ್ಯ ಹೋಗಬೇಕು ಅಂತಾದ್ರೆ ನಿದ್ರೆ ಮಾಡಬೇಕು.
ಆ ಯೋಚನೆ ಬಂದದ್ದೇ ತಡ, ನೀರಲ್ಲಿ ಆಲದೆಲೆಯೊಂದು ತೇಲಿ ಬರುತ್ತಾ ಇದೆಯಲ್ಲ, ಅಮ್ಮನ ಪ್ರಸಾದವೇ ಇರಬೇಕು. ಆ ಆಲದೆಲೆಯ ಗಾತ್ರಕ್ಕೆ ನನ್ನ ದೇಹವನ್ನು ಕುಗ್ಗಿಸಿದ್ದೇನೆ. ವಟಪತ್ರದಲ್ಲಿ ಕಾಲ ಬೆರಳನ್ನೆಳೆದು ಬಾಯಲ್ಲಿರಿಸಿ ಬಾಲ ಮುಕುಂದನಾಗಿ ನಿದ್ರಾವಶನಾಗುತ್ತೇನೆ ನೋಡಿ. ಕಮಲವು ಕಂಡಿತ್ತು. ಆ ಕಮಲದ ಮೇಲೆ ಪದ್ಮಾಸನವನ್ನು ಬಲಿದು ಕುಳಿತುಕೊಂಡಿದ್ದೇನೆ. ಹಾಗೆ 4 ಕಡೆಗಳನ್ನು ನೋಡಿದರೆ 4 ಮುಖಗಳು ಕಂಗೊಳಿಸಿತ್ತು. ಮೇಲೆ ನೋಡಿದರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನಾನಾದೆ. ಇದು ಜಗನ್ಮಾತೆಯ ಅನುಗ್ರಹ ಅಲ್ಲದೆ ಬೇರೇನೂ ಅಲ್ಲ. ಧನ್ಯನಾದೆ ಧನ್ಯನಾದೆ. ಆದರೆ ನನ್ನ ಕಷ್ಟದ ವಿಚಾರವನ್ನು ಹರಿಗೆ ಹೇಳಬೇಕಂತ ನೋಡಿದ್ರೆ ಗಾಢವಾದಂತಹ ನಿದ್ರೆಯಲ್ಲಿದ್ದಾನೆ. ನಿದ್ರೆಯಲ್ಲಿರುವವನನ್ನು ಎಚ್ಚರಿಸುವುದು ಮಹಾ ಅಪರಾಧ. ಆದ್ದರಿಂದ ಎಚ್ಚರವಾಗುವವರೆಗೆ ಹರಿಯ ಪದಕಮಲಗಳನ್ನು ಧ್ಯಾನಿಸ್ತಾ ಇರ್ತೇನೆ. ಅಚ್ಯುತ ಅನಂತ ಹರಿಯೋ ಮಲಗಿರ
ಮಾಡಬೇಕು. ನೋಡ್ಬೇಕಲ್ಲ. ನೋಡ್ತೇನೆ. ಏಯ್ ಏಯ್, ಸರಿ ಉಂಟಾದವರಿಗೆ ತಾನೆ ಸರಿ ಇದ್ದ ಕಾರಣವೇ ತಾಗಿದೆ. ಯಾಕದಾಗಿದೆ? ಬೇಕಿತ್ತು. ಯಾಕೆ ಬೇಕು? ನೀನ್ ಯಾರು? ನಾನು ನಾನೇ. ನೀನು ಯಾರು? ನೀನೇ. ಗೊತ್ತುಂಟು. ಅಪ್ಪ ಯಾರು? ಅಪ್ಪ ಅಪ್ಪನೇ. ಆ, ಅಮ್ಮ ಯಾರು? ಅಮ್ಮ ಅಮ್ಮನೇ. ನಿನ್ನಲ್ಲಿ ಪ್ರಶ್ನೆಯೂ ಉಂಟು, ಉತ್ತರ ಉಂಟು. ಎಲ್ಲವೂ ಉಂಟು. ಹಾಗಾಗಿ ಹೀಗಿದ್ದಾರೆ. ನನ್ನಲ್ಲೇನುಂಟು ಗೊತ್ತುಂಟ? ನಿನ್ನಲ್ಲಿ ಇದ್ದದ್ದೇ. ಅಷ್ಟಾದ್ರೂ ಉಂಟಲ್ಲ. ಹೌದು. ಹಾಗಾದ್ರೆ ಹೀಗೆ ಹಾಗೆ ಏನೂ ತಿಳಿಯದೆ ಅಯೋಮಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಹೌದು ಅಲ್ವಾ? ಇಬ್ಬರ ಪರಿಸ್ಥಿತಿ ಒಂದೇ ರೀತಿ. ಆದ್ರೆ ಒಂದು ಏನು? ನಾವು ಮುಂದುವರಿಬೇಕಲ್ಲ. ಹೇಗೆ? ನಮಗೊಂದು ಭವಿಷ್ಯ ಅಂತ ಇದ್ರೆ ಒಂದು ದಾರಿ ಬೇಕು. ಬೇಕಲ್ಲ. ಬೇಕು. ಸಂಬಂಧ ಬೇಕು. ಸಂಬಂಧ ಇದ್ರೆ ಒಳ್ಳೇದಾಯ್ತು. ಸಂಬಂಧ ಇಲ್ಲದ ವ್ಯವಹಾರ ಆಗುವುದಿಲ್ಲ. ಸಂಬಂಧ ಯಾರು ಇಲ್ಲಿಂದ ಮಾಡುವುದು? ಯಾರೋ ಮಾಡುವುದಲ್ಲ, ಎಲ್ಲಿಂದ ಮಾಡುವುದು? ನಮ್ಮೊಳಗೆ ನಾವೇ ಮಾಡಿಕೊಳ್ಳೋದು. ಸರಿ, ಅದು ಒಳ್ಳೇದು. ತಮ್ಮ ಅಣ್ಣ, ಇದಕ್ಕಿಂತ ಹೆಚ್ಚಿನದು ಇಂಥದ್ದು ಇದ್ದೇ ತರ. ನೀನು ಅಣ್ಣ, ನಾನು ತಮ್ಮ. ಒಳ್ಳೇದಾಯ್ತು. ನೀನು ಅಗ್ರಜ, ನಾನು ಅನುಜ. ಹಸಿವಾಗ್ತಾ ಇದೆ. ಒಳ್ಳೆಯದಾಯ್ತು. ತಿನ್ನುವುದಕ್ಕೆ ಏನೂ ಇಲ್ಲ. ದಾರಿ ಉಂಟು. ಒಂದು ನೋಡಿದ್ರೆ ನೀರೇ ಕಾಣ್ತಾ. ಸುತ್ತ ನೋಡಂತ ನೀರನ್ನು ಹಸಿವೆಗಾಗಿ ಚಿಂತಿಸುವುದು ಸರಿಯಲ್ಲ. ಬೇಕಲ್ಲ ತಿನ್ನುವುದಕ್ಕೆ. ಇಲ್ಲೇ ನಾವೇ ಹುಡುಕಬೇಕು, ತಿನ್ನಬೇಕು. ಕಣ್ಣಿಗೆ ಕಾಣದ್ದು ಎಂತದು? ಕಣ್ಣಿಗೆ ಕಾಣಿಸುವ ಹಾಗೆ ಮಾಡಬೇಕು. ನಾವು ಎಲ್ಲಿ ನೋಡಿದ್ರು ನೀರೇ ಕಾಣುವುದಲ್ಲ. ನೀರಲ್ಲೇ ಇರುವುದಲ್ವೇನೋ? ಇರುವ ಹಾಗೆ ಗೊತ್ತಾಗುವುದಿಲ್ಲ. ಗೊತ್ತಾಗುವಾಗ ಮಾಡಬೇಕು. ಹೇಗೆ ಮಾಡೋದು? ಏನ್ ಮಾಡೋದು? ಅಂತ ಇರುವ ಜಲರಾಶಿ ಮುಷ್ಟಿಯನ್ನು ಬಿಗಿಯೋ ಹೋಗಿ ಹಿಡಿದು ಜಲರಾಶಿಗೆ ಬಡಿಯಬೇಕು. ಏನು ಪ್ರಯೋಜನ? ಬಡಿದ್ರೆ ಬೇಕಾಗುದು, ನೀರು ಬಿಸಿ ಆಗ್ತದೆ. ನೀರು ಬಿಸಿ ನೀರು ಕುಡಿಯುವುದು. ಬಿಸಿ ನೀರಿನಲ್ಲಿ ಇರುವುದು ಎಂತದಿರುವುದು? ನೀರು ತನ್ನಗೆ ಇದ್ರೆ ಎಲ್ಲ ಅಡಿಯಲ್ಲೇ ಇರುವುದು. ಅಡಿಯಲ್ಲಿ ಬಿಸಿ ಆಗುವಾಗ ಕೆಳಗಿದ್ದ ಜೀವರಾಶಿ ಮೇಲೆ ಬರ್ತದೆ. ಮೇಲೆ ಬರ್ತದೆ. ಅದನ್ನೇ ಹಿಡಿಯಬೇಕು, ತಿನ್ನಬೇಕು. ನೀನು ಆ ಕಡೆಯಿಂದ ಬಾ. ನಾನು ಇಲ್ಲಿ. ಎಲ್ಲಿದ್ದೀಯೋ? ನಾನು ನೀರಿನಲ್ಲಿದ್ದೇನೆ. ಮತ್ತೆ ತಲೆಯಲ್ಲಿ ಇದ್ದಿದ್ದಾಳೆ ನಾವು. ನೀನೆಲ್ಲಿದ್ದೆ? ನೀರಿನಲ್ಲಿ ಇರೋದು. ಹತ್ತಿರ ಬಾ. ಬಂದೆ, ಬಾ. ಮೆತ್ತಗೆ ನಿಂದೆ. ನಿನಗೇನಾದ್ರೂ ಸಿಕ್ಕಿದ? ನಿನಗೆ ಸಿಕ್ಕಿತಾ? ಏನಿಲ್ಲ. ನಿನ್ನ ಕರ್ಮ, ನೀನೆಲ್ಲ ಹೊಡೆದ್ರೆ ಬಡ್ದ್ರೆ ಎಲ್ಲ ಉಂಟು. ಹೊಟ್ಟೆ ತುಂಬುವ ಹಾಗೆ ತಿನ್ನುವಂತದ್ದು ಏನು ಸಿಕ್ಕಿಲ್ಲ. ಯಾರು ಸಿಗ್ಲಿಲ್ಲ. ಆಹಾ, ನೀನು ಯೋಚನೆ ಮಾಡಬೇಡ. ಓ. ತಮ್ಮ ಕಂಡೆ ಎಂತದ್ರದ್ದು? ನಿನ್ನ ತಲೆ ಇದ್ದು. ನಿನ್ನದು ನೋಡು, ತಿರುಗು ನೋಡುವ. ತಿರುಗುದಲ್ಲ. ಎಷ್ಟು ದೊಡ್ಡದುಂಟು?
ನನ್ನದು ಹೇಳಿದ ಮತ್ತೆಂತದ್ದು ಕಂಡೆ ಅಂತ ಹೇಳಿ. ನೀರಿನಲ್ಲಿ ಆ ನೀರಿನಲ್ಲಿ ಕಮಲ 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 ಒಂದು ಕಮಲ ಬಂದು ನೋಡಿದೆ. ಕಮಲ ಒಂದೇ ಸಾಕು ಇಡೀ ಅರಳಿ ನಿಂತ್ರೆ. ಏಯ್! ಓಯ್ ಅರಳಿದ್ದಲ್ಲ, ಮತ್ತೆ ಅದರ ಮೇಲೊಂದು ಮಂಡೆ. ಪ್ರಾಣಿಯದ್ದು ಹೌದು, ಮಂಡೆ. ಮಂಡೆ. ನೀನದನ್ನು ಕಂಡೆ? ಕಂಡೆ ಮಂಡೆ. ಏನ್ನ ಏ ನೀನು ನೋಡಿದ ಪ್ರಾಣಿ? ಹೌದು. ಏನು ಮಾಡ್ತಾ ಉಂಟು? ನಮ್ಮನ್ನು ನೋಡ್ತಾ ಉಂಟು. ನೋಡಿದ? ನೋಡಿದೆ. ಸುಮ್ಮನೆ ಉಂಟಾ? ಹೆದರಿದೆ. ಹೆದರಿದೆ. ತಪ್ಪಿಸುವುದಕ್ಕೆ ಯೋಚನೆ ಮಾಡ್ತಾ ಉಂಟು. ಕಾಣ್ತಾ ಇರುವ ನೀರಿನಲ್ಲಿ ಅಡಗುವುದಕ್ಕಿಂತ ಮೊದಲು ಹಿಡಿಬೇಕು ಅಂತಾದ್ರೆ ನೀನು ತೋರಿಸು. ನಾನು ಹೋಗಿ ಹಿಡಿತಾರೆ. ನನಗೆ ನಿನಗೆ ಬೇಕಾ? ಇಬ್ಬರು. ಈಗ- ಅಲ್ಲ, ಈಗ ನಾನು ಹಿಡಿದ್ರೆ ನಿನಗೆ ಏನಾಯ್ತು? ನನಗೆ ತಿಲ್ಲಿಗೆ ಆಗ್ತಲ್ಲ, ನಿನಗೆ ಮಾತ್ರ ಅಲ್ವಾ? ನನಗೆ ಹಸಿವು ಆಗ್ತಲ್ಲ. ನಿನ್ನಿಂದ ಸಣ್ಣವ ಅಲ್ವಾ? ಹೌದಲ್ಲ. ಸಣ್ಣವರದ್ದು ಮೊದಲು ಹೊಟ್ಟೆ ತುಂಬುವೆ. ಸಣ್ಣದು ದೊಡ್ಡದಲ್ಲ, ಮತ್ತೆ? ಇಬ್ಬರ ಪ್ರಯತ್ನ ಬೇಕು. ಹೇಗೆ? ಆಮೇಲೆ ತಿನ್ನಬೇಕು. ತೋರಿಸು. ಹೋಗು ನೋಡಿ. ಸಾಕೋ ಸಾಕು, ಸಾಕೋ ಸಾಕು. ಎತ್ತ ಸಾಕು. ನೀನೆಂತ ಮಾಡಿದ್ದು? ನೀನು ಪಿಡಿ ಅಂದದ್ದು. ಹೌದು. ಹಾಕಿದೆ ಕೈ. ಕೈ ಹಾಕುವಾಗ ನೋಡಿ ಕೈ ಹಾಕಬೇಕು. ಹಸಿವಾಗುವ ಕಣ್ಣು ಕಾಡುದಿಲ್ಲ. ಒಟ್ಟು ಕೈ ಹಾಕಿದ್ದೀನಿ. ಹಾಕಿದ್ದೆ. ಏಯ್, ಸಿಕ್ಕಿದ್ದು ಮುಷ್ಟಿ ಮಾಡಿದೆ. ಗಟ್ಟಲಲ್ಲಿ ಇಳಿಸಿದೆ. ಏ, ಆವಾಗಲೇ ಕೇಳಿತು ಅಪಸ್ವರ. ನೀನು ಮುಷ್ಟಿ ಮಾಡಿ ಹಿಡಿದದ್ದು ನುಂಗಿದ್ದು ನನ್ನನ್ನಲ್ವೇನು? ಈಗ ಕಕ್ಕಿದ್ದೇರಲ್ಲ, ನನ್ನನ್ನು ಹೊರಗೆ ಹಾಕಿದಿ. ಪ್ರಾಣಿ ಓ ತಪ್ಪಿಸಿಕೊಂಡಿದೆ. ಅಲ್ಲಿ ಉಂಟು ಬಾ. ಹುಡುಕುವ. ಆರ್ಭಟ, ದುಷ್ಟರು, ರಾಕ್ಷಸರು ಇರುವರು ಜನದ ರಾಶಿಯಲ್ಲಿ ಹುಟ್ಟಿಕೊಂಡು ನನ್ನನ್ನು ನುಂಗುವುದಕ್ಕಾಗಿ ನನ್ನನ್ನು ಓಡಿಸಿಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ಕಾಪಾಡುವವರು ಯಾರು? ಜಗನ್ಮಾತೆಯಲ್ಲದೆ ಬೇರೆ ಯಾರು ಅಲ್ಲ. ಅಮ್ಮನನ್ನೇ ಧ್ಯಾನಿಸ್ತೇನೆ. ಅಮ್ಮ ಅಮ್ಮ, ಜಯ 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 ಮಗನೇ ವಿಧಾತ, ಜಗನ್ಮಾತೆ ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕಂತ ನೀನಿಂದು ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ ಅಲ್ಲ. ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದರೆ ತನುವಿದೇತರ ಕಂಪನ, ರಸವಿದೇತರ ತಡವರಿಕೆ, ಕಷ್ಟದ ಭೀತಿ ಯಾರಿನ್ನ ನನ್ನಲ್ಲಿ ಹೇಳಿಕೋ. ನನ್ನ ಕಷ್ಟದ ವಿಚಾರ ಬಂದು ಏನೆಂದು ಹೇಳಿ ತಾಯಿ. ಜಲದ ರಾಶಿಯಲ್ಲಿ
ಹುಟ್ಟಿಕೊಂಡಂತ ಧೂರ್ತರಿರುವರು ಹಸಿವನ್ನು ನೀಗಿಸುವುದಕ್ಕಾಗಿ ನನ್ನನ್ನು ನುಂಗುವುದಕ್ಕಾಗಿ ಮುಂದಾಗ್ತಾ ಇದ್ದ. ಓಡಿ ಓಡಿ ಸಾಕಾಗಿ ಹೋಯಿತಮ್ಮ. ನನ್ನನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ. ಹರಿಯಲ್ಲಿ ಹೇಳೋಣ ಅಂತ ನೋಡಿದ್ರೆ ಗಾಢವಾದಂತ ನಿದ್ರೆಯಲ್ಲಿದ್ದಾನೆ. ಅಮ್ಮ ನೀನೇ ಗತಿ, ನೀನೇ ಗತಿ, ರಕ್ಷಣೆ ಮಾಡಬೇಕಮ್ಮ, ರಕ್ಷಣೆ. ಬ್ರಹ್ಮ ಆದಿ ಮಾಯಾದಂಥ ನಾನೇ ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿಯ ಕಾರಣ ಆತನೀಗ ಗಾಢ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿ ಆಗಲಿ ಹೋಗುವಳಿದ್ದೇನೆ. ನಿದ್ದೆಯಿಂದ ಎಚ್ಚೆತ್ತಂತ ಆತ ದುರುಳರನ್ನು ವಧಿಸುವ ಮೂಲಕ ನಿನ್ನನ್ನು ರಕ್ಷಿಸುತ್ತಾನೆ. ಇದೋ ಈ ಸುದರ್ಶನವನ್ನು ಆತನ ಕೈಗೊಪ್ಪಿಸು. ಅಲ್ಲಿಯವರೆಗೆ ನಾನೆಲ್ಲಿರ್ಬೇಕಮ್ಮ? ಶ್ರೀಹರಿಯ ನಾಭೀಗಮ ನಾಳದಲ್ಲಿ ಅಡಗಿರುಕಂದು ನಿನಗೆ ಶುಭವಾಗಲಿ. ಜಯ 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 ನನಗೆ ಕಿವಿ ಕೇಳ್ತದೆ, ನಿನಗೆ ಕೇಳ್ತದೆ, ನನಗೂ ನಮಗೆ ನಮ್ಮ ಅಭ್ಯಾಸ ಬಿಡ್ಲಿಕ್ಕೆ ಆಗುದಿಲ್ಲ. ಇದು ಅಭ್ಯಾಸವು ನಿತ್ಯವೂ ಇದೆ. ಆಹಾ. ಎಲ್ಲಿಗೆ ಹೋಗ್ಲಿ ಹೋಗದೇ ಇರ್ಲಿ ಅಟ್ಟಹಾಸ ಕೊಟ್ಟುಕೊಂಡೇ ಬರುವುದು. ಓ ನೀನು ಎಲ್ಲಿಗೂ ಹೋಗದಿದ್ರು ಹೀಗೆ ಅಟ್ಟಹಾಸವೇ ನಮ್ಮದು. ಒಳ್ಳೆಯದು. ಬರುವಾಗ ಹೋಗುವಾಗ ಆಯಾಸ ಆಗಿರ್ತದೆ. ಕಷ್ಟದಲ್ಲಿ ಒಮ್ಮೊಮ್ಮೆ ಒಂದು ಒಳ್ಳೆಯದು. ಇಲ್ಲದ್ರೆ ಅವರಿಗೆ ಸ್ವರವೇ ಬರುವುದಿಲ್ಲ. ಹಾಗೆಲ್ಲ ಇರ್ತದೆ. ಏನು ನೀರ ಮೇಲೆ ಕುಳಿತುಕೊಂಡಿರ್ಪೆ, ನಮ್ಮನ್ನು ಕಂಡಿ ಎಲ್ಲಿ? ನೀರಿನಲ್ಲಿ. ನೀರಿನಲ್ಲಿ ನಿನ್ನನ್ನು ಕಂಡೆ. ನಕ್ಕೆ ಅದಾಗ್ಲಿಲ್ಲ ನಮಗೆ. ಅಪಹಾಸ್ಯದೊಳಗು. ಹಾಗಾಗಿ ಯಾರು ನೀನು, ಯಾಕೆ ಕುಳಿತೆ ಬೇಗ ಹೇಳು. ಅವ ಏನು ಹುಡುಕುವುದೇನವ? ನಾನು ದೂರದೊಂದು ಬೆಳ್ಳಗಿನದ್ದು ನೋಡಿದೆ. ದೂರ ನಾವಲ್ಲಿಗೆ ಹೋಗಿ ಬಂದದ್ದು. ಸಿಕ್ಕಿತ ಏನಾದ್ರು? ಏನಿಲ್ಲ. ಇಲ್ವಾ? ಅಕ್ಕ ಅದೆಂತದು ಶಬ್ದ? ನಾನು ಅದನ್ನೇ ನೋಡಿದ್ದೆ. ಎಂತದು ಅಂತ ಏನೋ ಸಿಕ್ಕಿತು ನಿನಗೆ? ಸಿಕ್ಕಿದ್ದು ಮಾತ್ರ ನೋಡ್ಲಿಕ್ಕೆ ಆ ಶಬ್ದ ಆಗುದಿಲ್ಲ ನಮಗೆ. ಹಾಗಾಗಿಯೇ ಇಲ್ಲಿಗೆ ಬಂದದ್ದು. ಅಲ್ಲಿ ನೋಡಿದ್ರೆ ಇಲ್ಲಿಗೆ ಬರುವುದು ಅದು ಇಲ್ಲಿವರೆಗೆ ಬಂತು. ಈಗ ಅಲ್ಲಿದ್ದದ್ದು ಅದು ಎಲ್ಲಿಯಾದ್ರೂ ಇಲ್ಲಿವರೆಗೆ ಬಂದ್ರೆ ಮತ್ತೆ ನಮಗೆ ಸಮಸ್ಯೆ ಆದ್ರೆ ಅದನ್ನು ಅಲ್ಲಿಂದ ಇಲ್ಲಿಗೆ ಹಾರಿಸಿದವರಾದರೂ ಯಾರು? ನಾವು ಹಾರಿಸಿದ್ದಲ್ಲೋ, ಮತ್ತೆ ಅದು ಓಡಿದ್ದು. ನಾವು ಓಡಿಸಿಕೊಂಡೇ ಬಂದದ್ದು. ಅದು ಓಡಿತು, ನೀವು ಓಡಿಸಿದಿ. ಇಲ್ಲಿಗೆ ಬಂದು ನೀರಿನಲ್ಲಿ ಮುಳುಗಿದೆ. ಮುಳುಗಿದ ಮೇಲೆ ಅದು
ಹೋಗಿದ ಜಾಗದಲ್ಲಿ ನೀನು ಕಾಣಿಸಿಕೊಂಡೆ. ಓಹೋ, ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ತೋರಿಸು. ಅವನನ್ನು ತೋರು ಅಂತ ಹೇಳ್ತೀರಿ? ಹೌದು. ಇವನನ್ನು ಯಾರು ಅಂತ ಯಾರ ಬೇಕು ನನಗೆ ಆ ಶಬ್ದ ಮಾಡಿದ್ದು? ನೀವು ಯಾರು ಅಂತ ಬೇಕಲ್ಲ. ಪ್ರಶ್ನೆ ಕೇಳಿದ್ದು ನಿನ್ನಲ್ಲಿ, ನೀನ್ ಯಾರು ತಗೊಳ್ಳ, ನಾವ್ ಯಾರು ತಗೊಳ್ತದ? ಅಲ್ಲ, ನೀವು ನನ್ನನ್ನು ಕೇಳುವವರು ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಾವು ಸಾಮಾನ್ಯದವರು ಅಂತ ಭಾವಿಸಬೇಡ. ಏನು ಮಹಾ ಅಪ್ಪಚ್ಚಿ ಆಗ್ಬೇಕು. ಅಬ್ಬಬ್ಬ, ನೀವು ಹಾಗೆ ಮಾಡುವ ಮಾಡುವುದೇ ಧೀರರು, ವೀರರು, ಹಾಗೆ ಘನ ಗಂಭೀರರು. ಅಬ್ಬಬ್ಬ, ನಿಮ್ಮನ್ನು ಕಂಡು ಬಹಳ ಸಂತೋಷ ಆಯ್ತು. ಸಂತೋಷ ಆಯ್ತು. ಎಷ್ಟು ಕಾಲ ಆಯ್ತು ಗೊತ್ತಿಲ್ಲ. ಎಷ್ಟಾಯ್ತು? ಈಗಾದ್ರೂ ನಿಮಗೊಂದು ಕಾಲ ಬಂತಲ್ಲ. ಎಂತದಕ್ಕೆ ಎಲ್ಲೋ ಇದ್ದವರು ಇಲ್ಲಿ ಬರುವುದಕ್ಕೆ ನಾವು ಎಲ್ಲೆಲ್ಲಿಯೂ ಇದ್ದೇವೆ, ಎಲ್ಲೋ ಇರುವುದಲ್ಲ. ಹಾಗಲ್ಲ, ಅಲ್ಲಿಂದ ಬಂದದ್ದು. ಅದು ಬಂದದ್ದು ಯಾಕೆ ಗೊತ್ತಾ? ಯಾಕೆ? ಇಲ್ಲಿಂದಲೇ ಹೋದದ್ದು ಅಲ್ಲಿಗೆ. ಅಲ್ಲಿಂದ ಇಲ್ಲಿಗೆ ಹೋದದ್ದು ಗೊತ್ತಾಯ್ತಾ? ಕಂಡು ಸಂತೋಷ ಆಯ್ತು. ಇಷ್ಟರವರೆಗೆ ಇನ್ನೊಬ್ಬರನ್ನು ಕಾಣದವ ನಾನು ಒಬ್ಬನೇ ನೀರ ಮೇಲೆ ಕೂತಿದ್ದೆ. ಒಬ್ಬನೇ ಯಾಕೆ ಕೂತದ್ದು? ಈಗ ನೀವಿರುವರು ಬಂದು ನನಗೊಂದು ಜತೆ ಆಯ್ತು. ಕರ್ಮದವನೇ ನಿನ್ನ ಜತೆ ಏನಿರುವುದು ಚೋಟುದ್ದ ದೀರ್ಘದ ಹಿಗಲು ನಾವು ಅಜಾನುಬಾಹು ಪೊದರು ಮೀಸೆ ನಿನಗೆ ಜೊತೆಯಾಗುವುದಿಲ್ವಾ? ಮೀಸೆ ಉಂಟು ಯಾರೊಂದಿಗೆ? ಇದು ಇಲ್ಲ. ಎಂತದ್ದು ಮೀಸೆ? ಹೋಗಿ ಇಲ್ಲ ಅಗಲವಾದ ಉಂಟು ಅಲ್ಲಿಗೆ? ಇಲ್ಲ. ಮತ್ತೆ ಅಯ್ಯ, ನೀವು ಹಾಗೆ ಮೀಸೆಯನ್ನು ಹೊಂದಿದ್ರೆ, ನಾನು ಹೀಗೆ ಸಣ್ಣವನಾಗಿದ್ರೆ ಜತೆ ಆಗ್ಲಿಕ್ಕಿಲ್ವ? ಜೊತೆ ಆಗುದಿಲ್ಲ. ಬೇಡ ಬಿಡಿ, ಜತೆ ಇದು ನಮ್ಮದು ಒಳ್ಳೆಯದು. ಹೀಗಾದ್ರೂ ಒಂದು ಜೊತೆ ಇರಲಿ. ಇರ್ಲಿ ಅಂತ ಹೇಳೋದಲ್ಲ, ನೀನು ಹೇಳಿ ಆಗೋದಲ್ಲ. ಅಯ್ಯೋ, ಈ ಜಲಧಿಯಲ್ಲಿ ನಿಮ್ಮನ್ನು ಕಂಡು ಸಂತೋಷವಾಗಿದೆ. ಆದ್ರೆ ಒಂದುಂಟು, ತೋರಿಸು. ಅವನನ್ನು ತೋರು ಅಂತ ಹೇಳ್ತೀವಿ. ತೋರ್ಬೇಕಾ? ಗೊತ್ತಿಲ್ಲ ನನಗೆ. ನಿನಗೆ ಗೊತ್ತಿಲ್ಲ? ನೀವು ನಮಗೆ ನಿನಗೆ ಗೊತ್ತುಂಟ? ನೀವ್ಯಾರು? ನಿನ್ನ ಬಗ್ಗೆ ನಿನಗೆ ಗೊತ್ತುಂಟ? ಅದೊಂದು ಚೆನ್ನಾಗಿ ಗೊತ್ತು. ಯಾರು ನೀನು? ಕಾಣುತ್ತಾ ಇರುವ ನೀರ ರಾಶಿ ಅದುವೆ. ನೀರ ರಾಶಿಯಲ್ಲಿ ಈ ಜಲಧಿಗಳು ನಿನ್ನನ್ನೇ ಸಂಬೋಧಿಸಿದ್ದು. ಈಗ ನೀನು ನನ್ನನ್ನು ಹಾಗೆ ಕರೆಯುವುದು. ಜಲಧ
ಗಾಂಧಿ ಗೊಡೆಯ ಗೋಡೆ ಅಂದ್ರೆ ಏನು? ಏನು ನಾಯಕನಲ್ವೇನು? ನಾಯಕ ಎಲ್ಲವೂ ಗೊತ್ತಿರ್ಬೇಕು ನಾಯಕನಿಗೆ. ಏನು ಗೊತ್ತು ನಿನಗೆ? ಏನು ಗೊತ್ತಿಲ್ಲದವ ನಾಯಕ ಆಗುವುದಿಲ್ಲ. ನನ್ನ ಬಗ್ಗೆ ಗೊತ್ತಿಲ್ಲ ಅಂತೆ. ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಆ ನೀರಿನಲ್ಲಿದ್ದ ಪ್ರಾಣಿಯ ಬಗ್ಗೆ ಗೊತ್ತಿಲ್ಲ. ಅವನನ್ನು ನಾನು ನೋಡಿದ್ದೆ. ನೀನು ನೋಡೋದಕ್ಕೆ ನಾವು ಜನವ? ಈಗ ನೀವು ನೋಡಿದ್ದೀರಾ? ನೋಡಿಕೊಳ್ಬೇಕಿತ್ತು. ಓ ಹೌದಾ? ನಾವು ನೋಡಿಯೇ ಬಂದದ್ದು. ಹೇಗಿದ್ದ? 5 ಏನು ತಲೆ ಓ ನಿನಗಿಲ್ಲ, ಯಾರು ಹೇಳಿದ್ದು? ಕಡಿಮೆ. ಅವನಷ್ಟು 5 ಇಲ್ಲ. ನಿನಗೆ 4 ಕಡಿಮೆ ಉಂಟು. ಒಂದು ಸೀರಾ ತೋರಿಸು. ಎಂತದ್ದು? ನಿನಗೆ ಒಂದೇ ಶಿರ ಅಂತ. ಒಂದು ಶಿರ ಅಷ್ಟೇ ಇರುವುದು. ಆ ಪ್ರಾಣಿಗೆ 2 ಕೈ. ನಿನಗೆ ಯಾಕೆ ಹೆಚ್ಚು? ನನಗೆ 4 ಕೈ. ಅದೇ ಹೇಳಿ. ನಾನು ಚತುರ್ಭುಜ. ಚತುರ್ಭುಜ ಅಲ್ಲ, ಕರ್ಭುಜ. ಆ ಪ್ರಾಣಿ ಬೆಳ್ಳಗೆ, ನೀನ್ ಯಾಕೆ ಕಪ್ಪು? ನಾನು ಕಪ್ಪು. ಏ, ಬೆಳಗಾಗ, ಬೆಳಗಾಗ. ಅದು ನೀನೇ ಹೇಳ್ಬೇಕು. ಕಪ್ಪಾದ್ರೂ ಚಂದ. ಚಂದ ಅಂತ ಚಂದ. ಏಯ್, ಕಾಣುವುದೇ ಇಲ್ಲ ಮತ್ತೆ. ತೋರಿಸು. ತೋರು. ಅವನನ್ನು ತೋರದೆ ಹೋದ್ರೆ? ತೋರದ್ದೇ ಬೇಕಾದ್ದು. ತೋರದೆ ಹೋದ್ರೆ ಹಾಗಲ್ಲು, ಮತ್ತೆ ನಿಮಗೆ ತೋರಿಸದೆ ಹೋದ್ರೆ? ನಮಗೆ ಕಾಣಿಸದೆ ಹೋದ್ರೆ ಅದರ ವಿಷಯ ಬಿಟ್ಟು ಬಿಡ್ತೇವೆ. ಅದು ಮತ್ತೆ ನೋಡುವುದು. ಮೊದಲು ನಿನ್ನನ್ನೇ ಹೀಗೆ ಕೈ ಹಾಕಿ ಗಂಭೀರ ಬಾಯಿಗೆ ಹಾಕಿ. ಹಾಗೆಲ್ಲ ಗಂಟಲಲ್ಲಿ ಇಳಿಯುವ ಅಲ್ವನ? ಇದೆಂತದಕ್ಕೆ ಇರುವುದು? ಏನಕ್ಕೆ? ಇಳಿಯದಿದ್ರೆ ಇಳಿಸಿಯೇನು ಬಾಯಿಗೆ ಹಾಕಿ. ಹಾಗೆ ಅದರ ನಡುವೆ ನುಸುಳಿಕೊಂಡೇನು? ಹಿಡ್ಕೊಂಡು ನುಂಗಿಯೇನು? ಒಡಲಲ್ಲಿ ವಿಷವಾದ ವಿಷವನ್ನು ಕರಗಿಸಿಯೇನು? ಕರಗುವವನಲ್ಲ ನಾನು. ಏನು ಮಾಡ್ತಿ? ತಲೆಗಳೈದರವನು ಸಹಿತ ಕಲಿಗಳಾದ ನೀವು ಸಹಿತ ಕಾಲು ಹಿಡಿ. ನಿನ್ನ ಕಾಲು. ಸ್ವಲ್ಪ ದೂರ ಉಂಟು, ಅಲ್ಲಿ ಹೋಗಿ ನೀನು ತಿನ್ನು. ಇದನ್ನು ನಾನು ಮುರಿದು ಮುಕ್ಕುತ್ತೇನೆ. ಇಲ್ಲಿ ಬಾ. ಏನು ಆ ದೂರದಲ್ಲಿದ್ದದನ್ನು ಹುಡುಕಿ ನೀನು ತಿನ್ನು. ನಾನು ಸಣ್ಣವನಲ್ವಾ? ಹತ್ತಿರದಲ್ಲಿದ್ದದ್ದು ಅದು ಬೇಡ. ಯಾಕೆ? ಇರುವುದು ಒಂದು, ತಿನ್ನುವುದಕ್ಕೆ ನಾನು ಬರಿದ್ದೇನೆ. ಏನ್ ಮಾಡುದು? ಸರಿಯಾದ ಪಾಲಾಯಿತು ಅಂತ ಅದರ ಸಮಸ್ಯೆಗಳೇ ಬರುವುದಿಲ್ಲ. ಸಮಸ್ಯೆ ಬಾರದ ಹಾಗೆ ಪಾಲು ಮಾಡು. ಸರಿಯಾಗಿ ಕೇಳಿಸಿಕೊ. ಇದರಲ್ಲಿರುವ ರಕ್ತ, ಮಾಂಸ, ಚರ್ಮ ಅಷ್ಟು ನನಗೆ ಬೇಡ. ಉಳಿದದ್ದೆಲ್ಲ ಬೇಡ. ಬೇಡ. ರಕ್ತ, ಮಾಂಸ, ಚರ್ಮ ಬಿಟ್ರೆ ಎಲುಬು ಎಂತದಕ್ಕೋ? ಪಾಲಿಲ್ಲ ಅಂತ ಆಗ್ತದೆ. ಪಾಲಿಲ್ಲದಕ್ಕೆ ಎಲುಬು ಸಿನ್ನುವುದಲ್ಲ. ಕಟಕಟ ಮಾಡು. ಹೊಟ್ಟೆ ತುಂಬುವ ಹಾಗೆ ಮಾಡಬೇಕು. ಹೊಟ್ಟೆ ತುಂಬಲಿಕ್ಕೆ ಸಣ್ಣವನಾದ್ರೂ ನಾನು ಪಾಲು ಮಾಡಿದ್ದೇನೆ. ಮಾಡಿಕೊ. ಆ ಪ್ರಾಣಿಯ ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ನೀನೆ, ಉಳಿದ ಮಧ್ಯ ನನಗೆ. ಏ ತಮ್ಮ, ಮಧ್ಯ ಇಲ್ಲದ ನನಗೆ ಆಗೋದಿಲ್ಲ. ನನಗೆ ಬೇಕು. ನಿನಗೆ ಪಾಲು ಬೇಕೇ ಬೇಕು. ಇಡೀ ಕೈ ಕಾಲು ಕಾಲು ಹಿಡಿದು ಪರ್ರ ಹರಿದ್ರೆ ಸಿಕ್ಕಿದ ಪ್ರಾಣಿಯಲ್ಲಿ ನಮ್ಮ ದೊಡ್ಡ ಹೊಟ್ಟೆ ತುಂಬಲಿಕ್ಕಿಲ್ಲ. ತುಂಬುತ್ತದ. ಹಾಗೆ 4 ದಿವಸ ಕಳಿಬೇಕು. ಕಳೆದ್ರೆ ನೀರಿನಲ್ಲಿ ಬಿದ್ದದ್ದು ನೀರಿನಲ್ಲಿ ಬಿದ್ದರೆ ಆಗ್ತದೆ. ಈಗ ದಪ್ಪ ಇದ್ದದೆಲ್ಲ ನೀರಿನಲ್ಲಿ ಬಿದ್ದದ್ದು. ಹಾಕಿದಲ್ಲ, ಇದೆಲ್ಲ ಜೀವ ಇದ್ದದ್ದು. ಒಳ್ಳೆಗಳು. ಸರಿ. ಆಮೇಲೆ ಪರಿಮಳ ಬರ್ತದೆ, ಮೆತ್ತಗಾಗಿರ್ತದೆ, ಒಂದಷ್ಟು ಹುಟ್ಟಿಕೊಳ್ತದೆ. ಸರಿ. ಅನುಕೂಲ ಆಗುವುದು 4 ದಿವಸ ಕಳಿವ. 4 ದಿವಸ ಇಲ್ಲೇ ಇರುವ ಮನದ
ಕಪಟದೊಳಗಿರುವುದು 5,000 ವರ್ಷಗಳ ಕಾಲದ ಯುದ್ಧ ಜಯಾಪಜಯಗಳನ್ನು ಒದಗಿಸಿಕೊಡ್ಲಿಲ್ಲ. ಹಾಗಾಗಿಯೇ ಸೋತಂತೆ ನಟಿಸಿ ವಟಪತ್ರದಲ್ಲಿ ಹೊರಗಿದವ. ಅಲ್ಲಿಂದಲೇ ಅಮ್ಮನನ್ನು ಪ್ರಾರ್ಥಿಸುವಾಗ ದಾರಿಯೊಂದನ್ನು ತೋರಿಸಿದ್ದಾಳೆ. ಶಕ್ತಿಗಿಂತ ಯುಕ್ತಿಯೇ ಮೇಲೂ. ಬರಲಿ ನೋಡೋಣ. ಯಾವ ಬಾಪು ಅದು? ಕೂತು ಮಜರೆ. ಯಾವ ಪೂತು ನಿಂದು? ನಿನ್ನನ್ನು ಕಂಡು ಸಂತೋಷವಾಗಿ ಹೊಗಳಿದ್ದು ನಾನು. ಹೊಗಳಿದ್ದ? ಹೌದಪ್ಪ. ಯಾಕೆ ಹೊಗಳಿದ? ಕಾರಣ ಉಂಟು. ಏನು ಕಾರಣ? ಏನು ಸಾಮರ್ಥ್ಯ ನಿನ್ನ ಭುಜಗಳ. ಅದನ್ನೆಲ್ಲ ಕೇಳಬೇಡ. ಏನು ಪರಾಕ್ರಮ ಮಾತ್ರ ನೋಡಿದ್ದು ಮುಖದ ಪರಿಚಯದರಿಗೆ ಆಗಲಿಲ್ಲ. ಹಾಗಾಗಿ ನಿಮ್ಮ ಸಾಮರ್ಥ್ಯವನ್ನು ಕಂಡು ಸಂತೋಷವಾಗಿ ಎದ್ದು ಬಂದವ ನಾನು. ಯಾಕೆ ಬಿದ್ದವ ಎದ್ದದ್ದು? ಕಾರಣ ಉಂಟು. ಏನು ಕಾರಣ? ನಿಮಗೆ ಏನಾದ್ರೂ ಪಾರಿತೋಷಕ ಕೊಡೋಣ. ಹುಚ್ಚಿಡ್ದವನೇ ಮುಚ್ಚಬಾಯಿ. ಕೊಡುವುದತ್ತ ಇವ? ಯಾರು ಕೊಡುವುದು? ನಾನು. ನೀನು ನಮ್ಮಲ್ಲಿ ಪೆಟ್ಟುದಿಂದ ಸೋತವನಲ್ವೇ? ಹೌದು. ಸೋತವರು ಹೇಗೆ ಹೇಗೆ? ಕಣ್ಣೀರು ಸುರಿಸುತ್ತಾ ತಲೆ ಅಡ್ಡ ಹಾಕಿ ಹೋಗುವುದು. ನಾನು ಹಾಗೆ ಮಾಡ್ಲಿಲ್ಲ. ಸೋತವನಾದ ನೀನು ಕೊಡುವುದು ಎಂತದುಂಟು ನಿನ್ನಲ್ಲಿ ಬೇಕಲ್ವ? ನಿಮಗೆ ಏನು ಕೇಳಿದ್ರು ಗೆದ್ದವರಾದ ನಮ್ಮಲ್ಲಿ ಬೇಕಾದಷ್ಟು ಉಂಟು. ಪರಾಕ್ರಮಿಗಳು ನಾವು. ನಿನಗೇನಾದ್ರೂ ಬೇಕು ಅಂತಾದ್ರೆ, ನಿನಗೆ ಕಡಿಮೆ ಇದ್ರೆ ಬೇಕು ಅಂತಾದ್ರೆ ಕೈ ಮುಂದೆ ಮಾಡು, ತಲೆ ತಗ್ಗಿಸು. ನಮ್ಮಲ್ಲಿ ಬೇಡು. ನಿಮ್ಮಲ್ಲಿ ಕೇಳುವುದಕ್ಕೆ ಕೈ ಮುಂದೆ ಮಾಡುವುದಕ್ಕೆ ತಲೆ ಬಾಗಿಸುವುದಕ್ಕೆ ಸಿದ್ಧನಿದ್ದೇನೆ. ಕೊಡ್ತೀರಿ ಅಂತ ವಿಶ್ವಾಸ ಇಲ್ಲ. ವಿಶ್ವಾಸ ಬರಬೇಕಾದ್ರೆ ಕೈ ತಟ್ಟಿ ಭಾಷೆ ಕೊಡಬೇಕು. ಹೀಗೆ ಕೈ ತಟ್ಟುವುದು ಭಾಷಣ ಮಾಡುವುದು. ನನ್ನ ಕರ ತಟ್ಟಿ ಭಾಷೆ ಇಚ್ಚೊತ್ತು ಮಾಡೋದು ಸೂಪರೇ ಇಲ್ಲ ಈಗ. ಕೈಯೊಳಗೆ ಬಂದು ಕೈಯೊಳಗೆ ಬಂದು ಗೊತ್ತಿನ ಮೂರ್ಖರು ನಿಮಗೆ ನನ್ನ ಕೈಯ ಹಿಡಿತದಲ್ಲಿ ಸಿಕ್ಕಿದಿರಲ್ಲ. ಅಂಬಟೆ ಅಲ್ವಾ? ದೈಹಿಕವಾಗಿ ಮುಷ್ಟಿಯೊಳಗೆ ಸಿಕ್ಕಿದ್ದೀರಿ ಅಂತಲ್ಲ, ನನ್ನ ಮಾತಿನ ಮೋಡಿಯೊಳಗೆ ಬಲಿಯಾದ. ಯಾವ ಮೋಡಿಯ ನಿನ್ನ? ಕೇಳಿದ್ದನ್ನು ಕೊಡ್ತೀರಿ. ಏನು ನಿನ್ನ ಎದೆ ಬದಕ ಕೇಳ್ತೇನೆ, ಇವನ ಮುತ್ತಿನ ಹಾರ ಕೇಳ್ತೇನೆ ಅಂತ ಭಾವಿಸಿದಿರ? ಅದನ್ನೆಲ್ಲ ಹೊತ್ತಂತಹ ನಿಮ್ಮ ಶಿರಗಳನ್ನೇ ಜಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದ ಬರುವುದಿಲ್ವೇ? ತಮ್ಮ ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡು. ನಿನ್ನ ದೊಡ್ಡ ಮಂಡೆ ಉಂಟಲ್ಲ, ಒಂದು ಗಳಿಗೆ ಅವನಿಗೆ ಕೊಟ್ಟು ಬಿಡು. ಈ ಮಂಡೆ? ಹೌದು. ನನ್ನಲ್ಲಿ ಒಂದೇ ಇರುವುದಲ್ಲ. ಅವನದ್ದು ಸೇರುವಾಗ ಎರಡಾಗಿದ್ದಲ್ಲ. ಅವನಲ್ಲಿ ತಲೆ ಇದ್ರೆ ನಮ್ಮ ತಲೆ ಕೇಳ್ತಾನ. ನಿನ್ನ ಸೊಂಟ ಕೇಳ್ಬೋಯ್ತಲ್ಲ, ನಿನ್ನ ಕಾಳು ಕೇಳ್ಬೋದಿತ್ತಲ್ಲ. ಯಾವ್ದಾದ್ರು ಕೇಳ್ಬೋಯ್ತು. ಅವ್ರಿಗೆ ಅದೆಲ್ಲ ಯೋಚನೆ ಮಾಡಿಲ್ಲ. ಬೇಡ ಬಿಡು ತಮ್ಮ.
ಅವ ಬುದ್ಧಿವಂತ ಅಂತ ಗ್ರಹಿಸಿ. ನಾವೇನು ಕಡಿಮೆಯ? ಅಲ್ಲ ಮತ್ತೆ ಮತ್ತೆ ಇಷ್ಟು ಸಣ್ಣದಲ್ಲಿ ಇಷ್ಟು ಉಂಟು ಹಾಗೂ ಇಷ್ಟು ದೊಡ್ಡದಲ್ಲಿ ಎಷ್ಟಿರ್ಲಿಕ್ಕಿಲ್ಲ. ನಾವು ಬಿದ್ದಿದ್ದೇವೆ ಅಂತ ಅಷ್ಟೇ ಅಲ್ಲ. ಅಲ್ಲ ಅಷ್ಟೇ ನಮಗೆ ಹೇಳಲಿಕ್ಕೆ ಬರೋದಿಲ್ವಾ? ಯಾರಾದ್ರೂ ಎಬ್ಬಿಸಿ ಆಗ್ಬೇಕಾ? ತಮ್ಮ ಮುಂದೆ ಬಾ, ನಮ್ಮ ಬದುಕಿಗೆ ಇದೆಲ್ಲ ಬೇಕೇನು? ಎಷ್ಟು ಹೊತ್ತಿದ್ದೀತು? ತುಂಬಾ ಪ್ರಯೋಜನ ಇದೆ. ಕೊಡಿ ಕೊಡಿ ಕೊಡಿ. ಕೊಡಿ ಅಲ್ಲ ಇಡೀ ನಿನಗೆ ಕೊಡಿ ಅದನ್ನ ಇಡಿಯಾಗಿ ಕೊಡಿ. ಮಾತಾಡಬಾರ್ದು. ನೀನು ಕೇಳಿದ್ದನ್ನು ಇಡಿಯಾಗಿಯೇ ಕೊಡ್ತೇವೆ. ಆದ್ರೆ ಒಂದು ತಹ ಉಂಟು. ಏನು? ಕಾಣ್ತಾ ಇರುವ ಅಂಬುದಿಯಲ್ಲಿ ಒಂದೇ ಒಂದು ಬಿಂದು ನಮ್ಮನ್ನು ಸೋಕದ ಹಾಗೆ ಪ್ರಾಣ ತೆಗಿ. ನೀರಿಲ್ಲದಲ್ಲಿ ನಮ್ಮ ತಲೆ ಕಡಿ. ಅಯ್ಯ, ನಾನೇನು ನೀವೇನು ಅರಿಯದೆ ಮಾತನಾಡುತ್ತಿದ್ದೀರಿ. ಜ್ಞಾನ ದೃಷ್ಟಿಯನ್ನು ನೀಡಿದ್ದೇನೆ. ವಿಶ್ವ ವಿರಾಟ್ ಜಯ ಜಯ. ಕ್ಷೀರಾಣವ ಶಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ನೀನು ದಾರಿರಮ ರಮಣಗ ಕ್ಷೀರಾಣವ ಶಯನ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ಶ್ರೀಹರಿ ಜಯ 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 ಓ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ ಲೋಚನ ನೀನು. ನಿನ್ನ ಈ ಸ್ವರೂಪವನ್ನು ಕಂಡಾಗಲೇ ಭಯಭೀತರಾದವರು ನಾವು. ಆದಿಯಲ್ಲಿ ಬರೇ ಸಣ್ಣವನೆನ್ನುವ ಹಾಗೆ ತುಚ್ಛ ಭಾವದಿಂದ ಕಂಡವರು. ಅದೇ ನಾವು ಮಾಡಿದಂತಹ ಘೋರತರವಾದ ಅಪರಾಧವಾಗಿ ಹೋಯಿತು. ಅದನ್ನೆಲ್ಲವನ್ನು ಮನ್ನಿಸುವ ದ್ವಾರ ನಮ್ಮನ್ನು ವಿಶೇಷವಾಗಿ ಅನುಗ್ರಹಿಸುವುದು ಮಾತ್ರವಲ್ಲ, ವಿಶೇಷವಾದಂತಹ ಸ್ಥಾನಮಾನವನ್ನಿಟ್ಟು ನಮ್ಮನ್ನು ಉದ್ಧರಿಸಬೇಕು. ಜಯ 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 ಜಯ. ಓ ತಂದೆಯೇ, ನೀನು ಮೃತ್ಯುಂಜಯನಿಗೆ ಮಿತ್ರ. ನಿತ್ಯ ನುತಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ. ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ, ತಂದೆಯ ಸ್ಥಾನದಲ್ಲಿ ನೀನಿದ್ದೀಯ. ನಮಗೆ ತಂದೆಯೂ ನೀನೇ, ತಾಯಿಯೂ ನೀನೇ. ಹುಟ್ಟಿದ ಕ್ಷಣವೇ ತಂದೆ ತಾಯಿಯರಿಂದ ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಸಿಗದೇ ಹೋಯಿತು ಅಂತಾದರೆ ದೌಷ್ಟ್ಯತನದಿಂದ ಮೆರೆಯುವ ದುಷ್ಟರಾಗ್ತಾರೆ ಪ್ರಪಂಚ ಮುಖಕ್ಕೆ ಎನ್ನುವುದಕ್ಕೆ ನಾವೇ ನಿದರ್ಶನವಾದೆವು. ಈಗ ನಮಗೆ ನೀನು ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದೀಯ, ಎಲ್ಲವನ್ನು ತಿಳಿದುಕೊಂಡೆವು. ನಿನ್ನನ್ನು ಕಂಡಾಗಲೇ ನಾವು ಬೈದೆವು, ಬಡಿದೆವು, ಭಂಗಿಸಿದೆವು. ತಿಳಿಯದೆ ನಾವು ಮಾಡಿದ ಸರ್ವಾಪರಾಧವನ್ನು ಸಕಲವನ್ನು ತಿಳಿದಂತಹ ನೀನು ಮನ್ನಿಸಿ ನಿನ್ನ ಮಕ್ಕಳಾದ ನಮಗೆ ಇದುವರೆಗೆ ಹೆಸರೇ ಇಲ್ಲದೆ ಬದುಕಿದ ಕಾರಣ ಇನ್ನಾದರೂ ಒಂದು ಒಳ್ಳೆಯ ಹೆಸರನ್ನು ಕರುಣಿಸು. ಆ ಹೆಸರನ್ನು ನಿನ್ನ ಹೆಸರಿನೊಂದಿಗೆ ಐಕ್ಯಗೊಳಿಸು. ನಮ್ಮ ಹೆಸರನ್ನು ಚಿರಸ್ಥಾಯಿಗೊಳಿಸು, ಉದ್ಧರಿಸು ತಂದೆ. ಭಯ ನನ್ನಲ್ಲಿ ಐಕ್ಯವಾಗುವಂತ ನಿಮ್ಮ ತೀರ್ಮಾನ ಒಳ್ಳೆಯದೇ. ನಿಮಗೊಂದೊಂದು ಹೆಸರಿಡುವುದು ತಂದೆಯಾಗಿ ನನಗೂ ಕರ್ತವ್ಯ. ಮೃದು ಮಧುರ ಭಾವದ ಮದಿರೆಯ ಕಾಂತಿಯನ್ನು ಹೊಂದಿರುವ ನೀನು ಮಧು, ಕಠಿಣ ಕರ್ಕಶತೆಯನ್ನು ಹೊಂದಿರುವ ನೀನೇ ಕೈಟಭ. ಮಧು ಕೈಟಭರೇ, ಮಧುವನ್ನು ಕೊಲ್ಲುತ್ತೇನೆ, ಮಧುಸೂದನಾಗುತ್ತೇನೆ. ಕೈಟಭನನ್ನು ಕೊಂದು ಕೈಟಭಾರಿ ಎನಿಸಿಕೊಳ್ಳಿ. ನಿಮ್ಮ ದೇಹದ ಮೇಧಸ್ಸನ್ನು ಜಲಧಿಯಲ್ಲಿ ಸೇರಿಸಿ ಮೇದಿನಿಯನ್ನು ಸೃಷ್ಟಿಸುತ್ತೇನೆ. ಆ ಕರ್ಮ ಭೂಮಿಯಲ್ಲಿ ಸೃಷ್ಟಿಕರ್ತನಾಗಿ ಬ್ರಹ್ಮನನ್ನೇ ನಿಯೋಜಿಸೋಣ. ಎಲ್ಲಿಯವರೆಗೆ ಭೂಮಿ ಇರುತ್ತದೋ ಅಲ್ಲಿಯವರೆಗೆ ಮೇದಿನಿ ಎಂಬ ಹೆಸರಿರುತ್ತದೆ. ಮಧುಕೈಟಭರ ಹೆಸರು ಶಾಶ್ವತವಾಗುತ್ತದೆ. ನಿಮ್ಮ ಇಚ್ಛೆಯಂತೆ ವಧಿಸುವುದಕ್ಕಾಗಿ ಜಂಗೆಗಳನ್ನು ವಿಶಾಲವಾಗಿ ವಿಸ್ತರಿಸಿದ್ದೇನೆ. ಶ್ರೀಮದ್ ರಮಣ ಗೋವಿಂದ ಗೋವಿಂದ. Oh
ತಪವನು ಕೈವೇಯನು ಕನಕ ಗರ್ಭನ ತಪವನು ಕೈವೇಯನು ವನಗಾಗಿ ನಡೆದೊಂದು ವನಗಾಗಿ ನಡೆದೊಂದು 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 ಮನದಿಯೋ ಜಿಸಿದರು ಕನಕ ಗರ್ಭನ ತಪವನು ಕೈವೇಯನು ವನಗಾಗಿ ನಡೆದೊಂದು ಮನದಿಯೋ ಜಿಸಿದರು ಜನನಿಯಾಗೆಯಲ್ಲಿ ಮಾಲಿನಿಯೋ ವರದನು ಜಾಪೇಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿ ಜಯ ನಮೋ ಪರಮೇಶ್ವರನೇ ಕಾಪಾಡು. ಜನನಿ ಆಜ್ಞೆಯಲ್ಲಿ ಮಾಲಿನಿ ನ್ಯಾಯವಾಗಿ ನಿಜವಾಗಿ ಸಿಗಬೇಕಿದ್ದು ಸ್ವರ್ಗಲೋಕದ ಧಿಕ್ಕಾರ. ಆ ದೇವತೆಗಳು ಮೋಸದಿಂದ ಕಸಿದುಕೊಂಡಿದ್ದಾರೆ ಎಂಬಂತ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು ಘೋರದ ಕಾರಣ ಸೇರಿಕೊ ಬ್ರಹ್ಮ ತಪಸ್ಸಿನ ಮೂಲಕ ಮೆಚ್ಚಿಸಿ ಮೂರು ಲೋಕ ಜಯಿಸುವಂತಹ ಮೂರು ಲೋಕದ ವಿಭವಾಗಿ ಮರೆಯುವಂತಹ ಒಬ್ಬ ವರಪುತ್ರನ ಪಡೆ ಎನ್ನುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿಯ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಾದ ಆದ್ಯ ಕರ್ತವ್ಯ ಸರಿ. ಆದುದರಿಂದ ಘೋರದ ಕಾಂತಾರ ಬಂದು ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನಂತೂ ಒಳಿತು ಎಂಬುದಾಗಿ ಯೋಚನೆ ಮಾಡಿದ್ರೆ ನೋಡಿ ನೋಡಿ ಕೊಳಚೆಯಲ್ಲಿ ಹೊಳ್ಳದು ಮಹಿಷಿಗಳ ಹಿಂಡು. ಅದು ಯಾರ ತಂದೆಗೆ ಹೋಗುವುದಿಲ್ಲ, ಹೋದಳು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನ ಅಂದು ತಪಸ್ಸನ್ನಾಚರಿಸುತ್ತೇನಂತೆ. ಆಚರಿಸುವ ಮುನಿಸುಮಾರ್ಶ್ವಕನಾಗಿದ್ದೇನೆ. ಆದರೆ ನನ್ನ ತಪಸ್ಸಿಗೆ ಒಂದಿನ ಮೇಲೆ ವಿಘ್ನ ಉಂಟಾಯಿತು. ಯಾರಿಂದ ಹೇಗೆ ಎಂಬುದಾಗಿ ನನ್ನದಾದಂತಹ ಜ್ಞಾನ ದೃಷ್ಟಿಯಿಂದ ನೋಡಿ ಅಂತಾದ್ರೆ ದಿವ್ಯಶುದ್ಧರಾದಂತಹ ಮಾಲಿನಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇದು ಹಾಗಾಯ್ತು ಬಲ್ಲಿನ
ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಮಹಿಷಿ ರೂಪದಿಂದ ತಪಸ್ಸನ್ನು ಆಚರಿಸುವ ಈಕೆಯ ಉದರದಲ್ಲಿ ಉಂಟಾಗಿ ಮೂರು ಮೂರ್ತಿಗಳಿದ್ದಾರೆ. ಯೋಚಿಸಬೇಕು. ಆದ್ದರಿಂದ ನಾನು ಕೊಟ್ಟ ಶಾಪವನ್ನು ಮೂರು ಮೂರ್ತಿಗಳಿಂದ ಪರಿಮಾಣ ಇನ್ನಿಲ್ಲಿ ನಿಲ್ಲುವುದು ಸರಿಯಲ್ಲ. ತಪಸ್ಸಿಗೆ ಯೋಗ್ಯವಾದಂತಹ ಒಂದು ಸ್ಥಳ ಹುಡುಕಬೇಕಾಗಿದೆ. ಮುಂದುವರಿದ್ದೇನೆ. ಮಗಳೇ ಮಾಲಿನಿ, ಘನತರವಾದಂತಹ ತಪಸ್ಸಿನಿಂದ ಬಳಲಿದೆ. ತಪಸ್ಸನ್ನು ಬಿಡು. ನಿನ್ನ ಭಕ್ತಿಗೆ ಮೆಚ್ಚಿ ಬಂದವನೇ ಬ್ರಹ್ಮದೇವ. ನಿನ್ನ ಇಷ್ಟಾರ್ಥವನ್ನು ಈಡೇರಿಸ್ತೇನೆ. ಶುಭವಾಗಲಿ ಮಗಳೇ, ಎದ್ದೇಳು. ಪರತ್ಪರನು ಪರತತ್ವನು ಪ್ರಜ್ಞಾನವಾದಂತ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ. ಏನದು? ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲ್ಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಖರನು ಪ್ರಬುದ್ಧನದ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂದೆ. ತಥಾಸ್ತು. ಸಂತೋಷವಾಯಿತು. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತ ಮಗ ಮಾತ್ರ ಕೋಣನ. ಅಯ್ಯೋ, ಏನು ತಂದೆ, ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತೆ ಕೇಳಿದ್ರಿ. ತಪಸ್ಸಿಗೆ ಶಾಪ ಬಂದು ಹೊಡ್ಡಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡಿದ್ರು ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿ ಈ ಸಮಯಕ್ಕೆ ನೀವು ಆಡ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತಹ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹೇಶನ ಜನಿಸುತ್ತಾನೆ. ಶಾಪಕ್ಕೆ ವಿಮೋಚನೆ ಕೊಡಿ ತಂದೆ. ಮರುಗದಿರು.
ಇದು ನಿಜವಾಗಿ ವಿಧಿಯ ಮಾತು ಅಲ್ಲ. ನೀನು ಮಾಡಿದಂತಹ ಕೃತ್ಯದಿಂದಲೇ ನೀನು ಎಸಗಿಕೊಂಡಂತಹ ತಪ್ಪು ಇದು. ಅಂದ್ರೆ ನೀನು ತಪಸ್ಸನ್ನು ಮಾಡುತ್ತಾ ಇದ್ದವಳು, ಆ ತಪಸ್ಸಿನ ದುಷ್ಪರಿಣಾಮ ಉರಿ ಜ್ವಾಲೆ ಹತ್ತಿರದಲ್ಲಿದ್ದಂತಹ ಸುಪಾರ್ಶ್ವಕ ಮುನಿಯ ತಪಸ್ಸನ್ನು ಕೆಡಿಸಿ ಬಿಟ್ಟಿತ್ತು. ಆದ್ದರಿಂದಲೇ ಕೋಪಗೊಂಡಂತಹ ಮುನಿ ಸುಪಾರ್ಶ್ವಕ ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಅನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾನೆ. ಮತ್ತೆ ನಾನೇನು ಮಾಡ್ಲಿ ಮಗಳೇ? ತಂದೆ, ಮುನಿ ಶಾಪ ಯಾವತ್ತು ಹುಸಿಯಾಗದು. ಆದರೆ ತಪಸ್ಸನ್ನಾದಿ ಸ್ವರಗಳು ಬಂದದ್ದು ಯಾರಲ್ಲಿ? 3 ಮೂರ್ತಿಗಳ ಒಬ್ಬರಾದ ಸತ್ಯಲೋಕೇಶ ಬ್ರಹ್ಮದೇವರಲ್ಲಿ. ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಮರುಶಾಪವನ್ನು ಕೊಟ್ಟಿದ್ದಾನಲ್ಲ. 3 ಮೂರ್ತಿಗಳಿಂದಲೂ ಈ ಶಾಪಕ್ಕೆ ಪರಿಹಾರ ಸಿಗದೆ ಹೋಗಲಿ ಅನ್ನುವ ಹಾಗೆ. ಮತ್ತೆ ನಾನೇನು ಮಾಡ್ಲಿ ಮಗಳೇ? ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಅಳಬೇಡ, ಸಮಾಧಾನ ಮಾಡಿಕೊ. ಆಗುವುದೆಲ್ಲ ಒಳ್ಳೆಯದಕ್ಕಾಗಿ ಅನ್ನುವ ಹಾಗೆ ಭಾವಿಸಿಕೊ. ಶಾಪ ಆದ್ರೂ ನನ್ನ ಪಾಲಿಗೆ ವರ ಆಯಿತು ಅನ್ನುವ ಹಾಗೆ ನೀನು ಭಾವಿಸಿಕೊಳ್ಳಬೇಕು. ಯಾಕೆಂದ್ರೆ ಜಗತ್ತಿನ ನಿಯಮ, ಅದನ್ನು ಯಾರಿಂದಲೂ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ವಿಧಿ ನಿಯಮವನ್ನು ಮೀರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ಸಮಾಧಾನ ಮಾಡಿಕೊಳ್ಳಬೇಕು. ಹೇಗೆ ಗೊತ್ತೇ? ನಿನ್ನ ಉದರದಲ್ಲಿ ಜನಿಸಿದಂತ ಮಗ ಕೋಣನಾದ್ರೂ ಮುಂದೆ ಅವ ಜಾಣನಾಗುತ್ತಾನೆ. 3 ಲೋಕಗಳಲ್ಲಿಯೂ ಕೀರ್ತಿಶಾಲಿಯಾಗಿ ಮೆರೆಯುತ್ತಾನೆ. ಅದೇ ಯೋಚನೆಯಲ್ಲಿರು. ಹೋಗು, ಶುಭವಾಗಲಿ ನಿನಗೆ. ಶುಭವಾಯಿತು. ತಾಯಿ ಆನತಿಯನ್ನು ಈ ಘೋರದ ಕಾರಣ ಸೇರಿಕೊಂಡು ಬ್ರಹ್ಮದೇವ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದ ವರವನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷ ವಿಚಾರವನ್ನು ತಾಯಿ ತಿಳಿಸಬೇಕು ತಾನೆ. ಆದಷ್ಟು ಬೇಗ ಶೋಣಿತ ಕಶ್ಯಪಮುನೀಶನ ಪತ್ನಿಯಾಗಿ ಗತಿಯೋ ತನ್ನಯ ಪುತ್ರರೆಲ್ಲರೂ ತುರಪುರವ ಬಯಸುತ್ತ ಸುಂದರಕ್ಕೆ ದ್ವಿತೀಯೋ ಜಯ ನಮ್ಮ ಪರಮೇಶ್ವರ ಪರಿಪಾಲಿಸು ತಂದೆ, ಪರಿಪಾಲಿಸು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿಯರು, ಅದರಲ್ಲಿ ಹಿರಿಯಾಕೆ ನಾನೇ ದಿತಿದೇವಿ ಎನ್ನುವ ಹಾಗೆ ಅಸುರ ಕುಲಕ್ಕೆ ಮಾತೆ ಎನಿಸಿಕೊಂಡಿದ್ದೇನೆ. ಮಗಳ ಅಂಥ ಮಾಲಿನಿಯನ್ನು ಪಾತಾಳ ಲೋಕದ ಮಧುವನಪುರದ ಅಧಿಕಾರಿ ಅಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟವಳಿದ್ದೇನೆ. ಅವರೀರ್ವರ ಸುಖ ದಾಂಪತ್ಯದ ಪ್ರತೀಕವಾಗಿ ಮಗನೂರ ಹುಟ್ಟಿಕೊಂಡಿದ್ದಾನೆ. ರೂಪದಲ್ಲಿ ಕೋಣನಾದರೂ ಜಾಣನೆನಿಸಿಕೊಂಡಿದ್ದಾನೆ, ಪರಾಕ್ರಮಿ ಎನಿಸಿಕೊಂಡಿದ್ದಾನೆ. ಆದರೆ ಚಿಂತೆಯೊಂದು ಹಾಗೆ ಉಳಿದು ಹೋಯಿತಲ್ಲ. ಸ್ವರ್ಗ ಲೋಕವನ್ನು ಬಯಸಿ ನನ್ನ ಗಂಡು ಎಲ್ಲರನ್ನು ಕಳುಹಿಸಿಕೊಟ್ಟೆ ಅಂತಾದ್ರೆ ಆ ಸುರಪ್ಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿಸಿದ್ದಾನೆ. ಹಾಗಾದ್ರೆ ನಮ್ಮಲ್ಲಿ ಯಾರ ಅಂತ ವೀರರಿಲ್ವೇ? ಅಯ್ಯೋ ಶಿವನೇ! ಅತ್ತೆಯವರೇ, ಈ ರೀತಿಯಾದಂತಹ ಸ್ಥಿತಿಯನ್ನು ನಾನು ಇಷ್ಟರವರೆಗೆ ಕಂಡವನೇ ಅಲ್ಲ. ಮಾಲಿನಿ
ಮಗನಿಗೆ ಹಾಗೆ ನನಗೆ ಮದುವೆಯ ಸಂತೋಷವನ್ನೇ ಉಣಬಡಿಸಿದವರು. ಅತ್ತೆಯವರೇ, ಈ ಹೊತ್ತಿಗೆ ನೀವು ಹೇಗಿರುವುದಕ್ಕೆ ಕಾರಣ ಯಾರು? ನನ್ನಲ್ಲೇ ಹೇಳಿಕೊಳ್ಳಿ. ಏನ್ ಮಾಡಿ ನನ್ನ ವ್ಯಥೆಯ ಕಥೆಯನ್ನು ಏನಂತ ಹೇಳಲಿಕ್ಕಂದ? ಏನಾಯ್ತು? ಸುರಲೋಕವನ್ನು ಬಯಸಿ ನನ್ನ ಗಂಡು ಮಕ್ಕಳೆಲ್ಲ ಎಲ್ಲರನ್ನು ಅತ್ತೆ ಕಡೆ ಕಳುಹಿಸಿದಂತಾದ್ರೆ ಆ ಸ್ವರೂಪ ನನ್ನ ಮಕ್ಕಳನ್ನು ಮೋಸದಿಂದ ಕೊಲ್ಲಿ ಹಿಡಿದ ಕಠಾರಿಯನ್ನು ಎತ್ತಿ ದೇವತೆಗಳು ಕಂಡಲ್ಲಿ ಬಡಿದದ್ದೇ ಬಡಿದತ್ತ. ಎತ್ತಲೋ ಬಿದ್ದನು, ಬದುಕದೆಯ ಬಡಜೀವವೇ, ಬದುಕಿದರೆ ಬೇಡಿ ತಿಂದೆವು ಎನ್ನುವಂತಹ ಮಾತುಗಳನ್ನಾಡುತ್ತಾ ಅದೆಷ್ಟು ದೂರಕ್ಕೆ ಓಡಿ ಹೋಗುತ್ತಾ ಇದ್ದಾರೆ. ಹೋಗಲಿ, ಬೇಕಾದ ಸಿಂಹಬೀಜ ಬರಿದಾಗಿದೆ. ದೇವಲೋಕದ ಸಿಂಹಸ್ಥಳವನ್ನೇ ರೆಕ್ಕೆಯನ್ನು ಬೀಸಿಕೊಂಡು ಬಂದ ನೀನು ಪೀಠದಲ್ಲಿ ಕುಳಿತಿದ್ದಂತಹ ನನಗೆ ರೆಕ್ಕೆಗಳಿಂದ ಪಡಿದೆಯ ಕರೆದಯ ಈಗ ಕೇಳ್ತಾ ಇದ್ದೀನಿ, ಹೇಗೆ ಹಕ್ಕಿಯ ದರದಿ ಹಾರುತ್ತಾ ಬಂದಂತಹ ನೀನು ಯಾರು? ಆ ತಾಣದಲ್ಲಿದ್ದಂತಹ ನೀನು ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ದೇವತೆಗಳನ್ನು ಬಡಿದೋಡಿಸಿದ್ದೀಯ. ಈ ಕಾಲಕ್ಕೆ ನಿನ್ನೆದುರು ನಿಂತವ ಸಾಮಾನ್ಯನಲ್ಲ. ಯಾರು ನೀನು? ಇಂದ್ರನ ಪಕ್ಷ ವಹಿಸಿ ಬಂದವ ಯಕ್ಷರಾಜ ಪಿಂಗಲ.
ಪುತ್ರದ ವಿದ್ಯುನ್ಮಾಲೆಯ ವಧಿಯಾಗಿದೆ. ಸಂತೋಷಗೊಂಡ ದೇವತೆಗಳು ತಮ್ಮ ವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ಸೇರಿಕೊಳ್ಳುತ್ತೇನೆ. ನಡೆದಂದಾಗ ಮಾಲಿನಿ ಗಿರಿಗೆ ಏನು ಇದು? ನಿಮ್ಮನ್ನು ಕರೆದದ್ದು ಯಾವ ರೀತಿ? ಅಮ್ಮ ಹೇಮ ಮಾಲಿನಿ. ಈ ಅಮ್ಮ ಮಾಲಿನಿ. ಯಾರು ನೀನು? ಹೊಸ ಮುಖ ಅಲ್ಲ, ಇದು ಹಳೆ ಮುಖ. ಯಾರು ನೀನು? ಅಯ್ಯೋ, ಈ ಅರಮನೆಯಲ್ಲಿ ಅದೆಷ್ಟೋ ವರ್ಷದಿಂದ ಆಚೀಚೆ ಓಡಾಡಿಕೊಂಡ ಒಂದು ಈಗ ಪರಿಚಯ ಇಲ್ಲ ಅಲ್ವಾ? ಗೊತ್ತಾಗಿಲ್ಲ ನನಗೆ. ನಿಮ್ಮ ಗಂಡ ಆಚೆಚೆ ಹೋಗುವಾಗ ಹಿಂಬದಿಯಿಂದ ಹೀಗೆ ಚೀಲ ಹಿಡ್ಕೊಂಡು ಹೋಗುತ್ತಾ ಇದ್ದ. ನನ್ನವ್ರ ದೂತ ನೀನು? ಮತ್ತೆ? ನನ್ನ ವಿಚಾರ ಏನಾಯ್ತು? ನಾವೆಲ್ಲ ನಿಮ್ಮ ಗಂಡನ ಜೊತೆ ಸೇರಿ ಗುರುಪುರಕ್ಕೆ ಜೀಗುಜ್ಜ ಮಾಡ್ಲಿಕ್ಕೆ ಹೋದ್ದು. ಸುರಪುರಕ್ಕೆ ದಿಗ್ವಿಜಯ ಮಾಡೋದಕ್ಕಾಗಿ ಹೋದವರು. ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ದೇವತೆಗಳು. ಅದೇ ಸುರರ್ ಕಳ್ಳ ಬಂದವರೆಲ್ಲ ಪೆಟ್ಟು ತಿಂದು ಓಡಿ ಹೋದ್ದೆ. ಕೊನೆಗೆ ಬಂದವ ಅವ ಸುರ್ಪ ಸುರಪಾಲ ಬಂದ. ಅವ 56ರಲ್ಲಿ ಬಂದದ್ದು. ಐರಾವತನ ಏರಿಕೊಂಡು ಬಂದ. ಐರಾವತ 1000 ಏನು? ಸೊಂಡಿಲು ಬಂದವನೇ ಯುದ್ಧ ಸ್ವಲ್ಪ ಉದ್ದ ಮಾಡಿದ.
ಪರಿಣಾಮ ಅವನಿಗೂ ಗೆಲ್ಲಿಕ್ಕಾಗಲಿಲ್ಲ ತಾಯಿ. ಅವನು ಸೋತು ಹೋಗಿ ಬಿಟ್ಟಲ್ಲ. ಏನು ಇದು? ಇದು ಸಂತೋಷ ವಿಚಾರ. ಅದಕ್ಕೆ ನಗು ನಗುದು ತಿಳಿಸ್ಬೇಕು ನೀನೀಗ. ನೀವು ಹೇಳ್ಬಹುದು ನಗುತ್ತಾ ತಿಳಿಸುವುದಕ್ಕೆ, ಆದ್ರೆ ನಾನು ಹೇಳೋ ವಿಚಾರ ಕೇಳಿ ನೀವೆಷ್ಟು ಅಳುತ್ತೀರಿ ಅಂತ ಇರುವುದು. ಯಾಕೆ ಸಂತೋಷ ಆಗ್ಬೇಕಲ್ಲಿ? ವಿಷಯ ಉಂಟಮ್ಮ. ಏನದು? ದೇವೇಂದ್ರ ಸೋತು ಹೋದ ಬಳಿಕ ನಮ್ಮ ಒಡೆಯರು ಏನು ಹುಡುಕುದೇ ನೀನು? ಸಿಂಹಾಸನ ಅದು ಕಂಡದ್ದೇ ತಡ. ನಮ್ಮ ಒಡೆಯರು ಸಿನಿಮಾ ಸ್ಟಾರ್ ಆದ್ರು, ಸಿಂಹವಿಷ್ಟರ ಒಡೆಯರಿ ಕುಳಿತರು. ಆವಾಗ ನೋಡಬೇಕಿತ್ತು ನಾನಾ ರೀತಿಯ ಸಾಂಕ್ರಾಮಿಕ. ನಿನಗೆ ರೋಗ ಬಂದದ್ದು ಅಲ್ಲ, ಮತ್ತೇನು? ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಚಾಂಚು ಚಿಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಂಚು ಚಿಕ್ಕ ನಿನಗೆ ಬರುವುದಿಲ್ಲ ಬಿಡು. ಗಾನ ವೈಭವ, ನಾಟ್ಯ ವೈಭವ ಎಲ್ಲ ಆಗುತ್ತಾ ಇತ್ತಮ್ಮ. ಆವಾಗ ಯಾಕೋ ಏನು ನಿಮ್ಮ ನೆನಪಾಯ್ತು ತಾಯಿ. ನೀವು ಕೂಡ ಸ್ವರ್ಗಸ್ಥರಾಗಿರ್ತಿದ್ರೆ. ಮುಚ್ಚುಬಾಯಿ, ಏನು ಇದನ್ನ ಮಾತಿನ ಅರ್ಥ ಏನು? ಹಾಗಲ್ಲಮ್ಮ, ಮತ್ತೇನು? ಸ್ವರ್ಗದ ಆಸ್ಥಾನದಲ್ಲಿ ಇರ್ತಿದ್ರೆ ಈ ಚಂದ ಎಲ್ಲ ಕಾಣಬಹುದಿತ್ತಲ್ಲ ಅಂತ. ಹಾಗೆ ಅಷ್ಟು ಎಣಿಸಿದ್ದೆ ತಡ. ಒಮ್ಮೆಲೆ ನಿಶಬ್ದ. ಏನಾಯ್ತು? ಯಾಕೆ ಏನು ಅಂತ ಹೀಗೆ ನೋಡ್ತೇವಮ್ಮ. ಇಷ್ಟು ಚಿಕ್ಕ ಹುಡುಗ ರೆಕ್ಕೆ ಕಟ್ಟಿಕೊಂಡು ಬಂದದ್ದು. ರೆಕ್ಕೆ ಕಟ್ಟಿಕೊಂಡು? ಅವಂದು ಸ್ವಂತ ಅಂತೆ. ಯಾರಂತೆ? ಬರುವಾಗ ನಮ್ಮವರೆಲ್ಲ ಹೇಳಿದ್ರು ಹಕ್ಕಿಯಂತೆ ಹಾರಿ ಆಕ್ಷನ್ ಬಂದನ್ನು ನೋಡಿ. ಯಕ್ಷರಾಜ ಪಿಂಗಲಾಕ್ಷ. ಪಿಂಗಲ ಬಂದ. ಯಕ್ಷರಾಜ ಪಿಂಗಲಾಕ್ಷ ಬಂದವನೇ ದೂರದಲ್ಲಿ ನಿಂತು ಕೈ ಸನ್ನೆಯಿಂದ ನಮ್ಮ ಒಡೆಯರನ್ನು ಕರೆದ. ಇವರು ಹೋಗ್ಲಿಲ್ಲ. ಇಷ್ಟು ಚಿಕ್ಕ ಹುಡುಗ ಕರೆಯುವಾಗ ಹೋಗ್ಲಿಕ್ಕೆ ಅವನಿಗಿಂತ ಸಣ್ಣವರ. ಹೋಗದೆ ಇರುವುದಕ್ಕೆ ಅವನಿಗೆ ಸಿಟ್ಟು ಬಂತು. ಅಲ್ಲಿಂದಲೇ ಬಲದ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಒದೇಬೇಕು. ಏನಾಯ್ತು ನನ್ನವರಿಗೆ? ಅಲ್ಲಿಗೆ ಎರಡು ಕೈಯಿಂದ ಎದೆ ಹಿಡ್ಕೊಂಡ್ರಮ್ಮ. ಏನು ಇದು? ಉಸಿರಿನ ಸಮಸ್ಯೆ ಉಂಟಾಯ್ತು ಅವರಿಗೆ? ಏನು ಉಸಿರು ಬಿಡ್ತಾ ಇದ್ರು, ಮಾತಾಡ್ಲಿಕ್ಕೆ ಆಗುತ್ತಾ ಇರ್ಲಿಲ್ಲ. ಹೀಗೆ ಆಚೆ ಈಚೆ ನೋಡುವಾಗ ನನ್ನನ್ನು ಕಂಡು ಕರೆದ್ರ. ನನ್ನನ್ನು ನೀನು ಹತ್ತಿರಕ್ಕೆ ಹೋಗಿ ಹೀಗೆ ನೋಡಿದೆ ನಾನು. ಏನಾಯ್ತಪ್ಪ? ಏನು ಇದು ಅಭಿನಯ? ಏನು ನಿನ್ನದು? ಮಂಗ. ಯಾರು ಮಂಗ? ಯಾರು? ನನ್ನನ್ನು ಜೋರ್ ಮಾಡಿದ್ದವರು. ನನ್ನವರು ಕರೆದದ್ರು ನನ್ನ ಮುಖದಲ್ಲಿ ಕೋಟಿ ಕುಣಿತ ಉಂಟ, ಕೆಳಗೆ ನೋಡು ಅಂತ. ನೋಡಿದ್ಯಾ? ಆವಾಗ ಗೊತ್ತಾಯ್ತು ನಮ್ಮ ಒಡೆಯರಿಗೆ ಯಾಕೆ ಎದ್ದು ನಿಲ್ಲಿಕ್ಕೆ ಆಗಲಿಲ್ಲ ಅಂತ. ಯಾಕೆ? ಯಕ್ಷನ ಕಾಲು ನಮ್ಮ ಒಡೆಯರ ಕಾಲಿನ ಮೇಲೆ ಇತ್ತು. ಅದನ್ನು ತೆಗಿಲಿಕ್ಕೆ ನನ್ನಲ್ಲಿ ಸೂಚನೆ ಕೊಟ್ಟು. ಸೂಚಿಸಿದ್ಯಾ ನೀನು? ನಾನು ಮರ್ಯಾದೆಯಲ್ಲೇ ಹೇಳಿದ್ದೇನೆ, ಯಕ್ಷರೆ ತೆಗಿ. ಯಾವುದು? ಅವಂದೇ ಯಕ್ಷರೆ ತೆಗಿ. ಏನು ಅದು? ಕಾಲು ಯಕ್ಷರೆ. ಯಕ್ಷ ಕಾಲು ತೆಗೆನ್ನುವ ಹಾಗೆ? ಯಕ್ಷ ಅಂತ ಹೇಳಿದ್ರೆ ಏಕವಚನ ಅಲ್ವಾ, ಅದಕ್ಕೆ ಬಹುವಚನದಲ್ಲಿ ಯಕ್ಷರೆ ತೆಗಿ ಅಂತ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದಷ್ಟು ದೂರ ಹೋಗಿ ನಿಂತಮ್ಮ. ಪೀಡೆ ಹೋಯ್ತು ಅಂತ ಎಣಿಸಿದ್ದೆ. ಹೋಗ್ಲಿಲ್ವೇ? ಇಲ್ಲ ತಾಯಿ. ಅವ ಪುನಃ ಮತ್ತೆ ಹಿಡು. ಅದು ಬರುದಿಲ್ಲ. ಎರಡು ಕೈಯ ಮುಷ್ಟಿಯನ್ನು ಬಲವಾಗಿ ಹಿಡಿದು ಓಡಾಡಿಕೊಂಡು ಬಂದು ನಮ್ಮ ಒಡೆಯರ ಎದೆಗೆ ಬಾಡೆ ಬಿಟ್ಟು. ಮತ್ತೇನಾಯ್ತು ನನ್ನವರಿಗೆ? ಉದ್ದಕ್ಕೆ ಮಲಗಿದ್ರು ತಾಯಿ. ಮಲಗಿಕೊಂಡ್ರ? ಯಾಕೋ ಏನೋ ನನಗೆ ಸಂಶಯದ ಮೇಲೆ ಅನುಮಾನಗಳು ಬರುವುದಕ್ಕೆ ಆರಂಭ ಆಯ್ತು. ಎರಡು ಒಂದೇ ಪುಣ್ಯಾತ್ಮ ಮಾತು ಮುಂದುವರೆಸ. ಹೀಗೆ ನೋಡ್ತೇನೆ. ಏನಾಯ್ತು ತಾಯಿ? ಇಷ್ಟು ಉದ್ದಕ್ಕೆ ಹೊರಗೆ ಬಿದ್ದಿತ್ತು. ಏನದು? ನಾಲಗೆ ಹೊರಗೆ ಚಾಚಿ ರಕ್ತ ಕಾರಿ ನಿಮ್ಮ ಗಂಡ ನಮ್ಮ ಒಡೆಯರು ಸತೇ. ಅಯ್ಯೋ! ಸ್ವಾಮಿ, ಪತಿಯೇ ನೋಡಿದೆಯಂದ ಈ ಬರೀ
ಪ್ರೀತಿಯುಳ್ಳು ನಿನ್ನಾದರೆ ಜೀವಿತನೆಂದೇ ವ್ಯತೆಯ ಹಾಡುಡವೇ ಕುಸರದೇ ಪತಿಯೇ ನಿಮ್ಮಡಿಗೆ ಎಲ್ಲ ವಲ್ಲಭ ವಲ್ಲಭ ಪತಿಯೇ ಮಣಿಯಲ್ಲ. ಅಯ್ಯೋ ಶಿವನೇ, ಎಂತಹ ಕಣ್ಣುಗಡೋರವಾದಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ ನಾನು. ಈ ವಾರ್ತೆಯನ್ನು ಕೇಳುವುದಕ್ಕಿಂತ ಮುಂಚೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗಬಹುದಿತ್ತಲ್ಲವೇ? ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ ಏನು? ನನ್ನ ಸ್ವಾಮಿ ನಾಕವನ್ನು ಸ್ವಾಧೀನ ಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹಿಡಿಯುವುದಿಲ್ಲ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿಯುತ್ತಲ್ಲ ಸ್ವಾಮಿ, ಮಾತಾಗಿ ಉಳಿಯುತ್ತಲ್ಲ. ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯ ಸರ, ಕೈಯಲ್ಲಿರುವಂತಹ ಕೈ ಬರನಾದರೂ ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚು ನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚು ನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಅತ್ತುಫಲವೀನು ಸುಮ್ಮನೆ ಅತ್ತು ಫಲವೀನು ಸುಮ್ಮನೆ ಸತ್ತವರು ಜೀವಿತರೇ ಸಮರಸಮತ್ತನೂಗಿದ ತರ ಮುಹಿಷಾಸುರಗೆ ಹತದಗಳ ನಾಕವ ಹತ್ತಿರು ವರ್ಷ ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆ. ನಾನು ಇಲ್ಲ, ನನಗೆ ದುಃಖಿಸಲಿ, ನನಗೆ ಕಣ್ಣೀರು ಸುರಿಸಲಿ. ಸತ್ತವರಿಗಾಗಿ ಇದ್ದವ್ರ ಹತ್ರ ಹತ್ತವರು ಒಂದು ಸಾಯಲೇಬೇಕು ತಾನೆ. ನಮ್ಮ ಜೀವನವೇನು ಶಾಶ್ವತ ಬೇಡಲ್ಲ. ನೀರಿನ ಮೇಲಿನ ಗುಳ್ಳೆ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿ ಆಗೋದು ಕಾರಣ ಯಾರು? ಯಾರು 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 ಯಾರು? ಎಲ್ಲಾ ದೇವತೆಗಳು, ಎಲ್ಲಾ ದೇವತೆಗಳ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ರಕ್ತ ಬರ್ದು ಇದ್ದಲ್ಲಿ ದ್ಯುತಿಸುತೆಯಾದಂತಹ ಮಾಲಿನ್ಯನಲ್ಲ, ಮಾಲಿನ್ಯನ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಇದ್ದಾನೆ, ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರ ಬೆತ್ತಲು ಗತಿಯನ್ನು ಕಳಿಸ್ತಿರುತ್ತೆ. ನನ್ನ ಮಗನನ್ನು ಕರೆಯುತ್ತಿರಂತೆ, ನನ್ನ ಕರುಳ ಕುಡಿಯನ್ನು ಕರೆಯುತ್ತಿರಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಬಾ ಕಣ್ಣ, ಬಾ, ಬಾ.
ಮೊದಲಾಗಿ ನಿಮ್ಮ ಪವಿತ್ರ ಪಾದಗಳಿಗೆ ಮಹಿಷಾಸುರನ ಹರದಯ ತಾಯೇ ಜೋಣಿತ ಪಟ್ಟಣದ ರಾಜಾಂಗಣದಲ್ಲಿ ದೈತ್ಯವೀರರನ್ನು ಜೊತೆ ಸೇರಿಸಿ ಸಂತೋಷದಿಂದ ಕುಣಿದುಪ್ಪಳಿಸುತ್ತಾ ಇದ್ದವು ನಾನು. ಆ ಹೊತ್ತಿಗೆ ಹೆತ್ತವೆಯಾದಂತಹ ನಿನ್ನ ದೀರ್ಘವಾದ ಧ್ವನಿ ಕೇಳಿಸಿತು. ಮಗನೇ ಮಹಿಷ ವಾಗಂತ ವಾಮುಖಿ ವಾಯಮಂತ, ನಿನ್ನ ಕರೆಯನ್ನು ಆಲಿಸಿದಂತಹ ನಾನು ಸಹಪಾಠಿಗಳನ್ನೆಲ್ಲ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನಿನ್ನ ಮುಖವನ್ನು ಸರಿಯಾಗಿ ಅವಲೋಕಿಸಿದೆ. ಅಮ್ಮ ಅಮ್ಮ ಏನಿದು ತಾಯೇ, ಈ ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ಹೇಳಮ್ಮ ಹೇಳಮ್ಮ ಕಷ್ಟವೇ, ಮಹಿಷಾಸುರನೊಪ್ಪಿಯಾದಂತಹ ನಿನಗೂ ದುಃಖವೇ. ಈ ಪರಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ಹರಿಯೋ, ಶಂಕರನೋ, ಮೇಳಲು ಸರಿಸಿದೋದ್ಭವನು ಯಾರೇ ಆಗಿರಲಿ, ಈ ಪರಿಯಿಂದ ನೀನು ಕಣ್ಣೀರನ್ನು ಸುರಿಸಬೇಕಾಗಿಲ್ಲ. ಇವರ ಸಮರ್ಥನಾಗಿ ಸರಳ ಮಹಿಷ ನಾನು ಬಂದಿದ್ದೇನೆ ಏನಮ್ಮ ಹೇಳಿಬಿಡ್ತಾರೆ ಕಂದ. ಕಂದ ಏನಮ್ಮ ಅಯ್ಯಯ್ಯೋ ಮುದ್ದು ಕಂದ ಕಂದ ಏನಮ್ಮ ಏನಮ್ಮ ನಿಮ್ಮ ಬಾಳುವೆ ತೀರಿದು ಏನಂದ್ರೆ ಏನಂದ್ರೆ ನಮ್ಮ ಬಾಳುವೆ ತೀರಿದು ಮಗವೇ ಕಂದ ಕಂದ ಯಾಕಮ್ಮ ಯಾಕಿದಾಯ ನೀನು ಲೋಕವನ್ನು ಬಯಸಿ ಕಂದ ಕಂದ ಏನಮ್ಮ ಏನು ಮೊನ್ನೆ ಕಾಳಗಕ್ಕೆ ಸೈನ್ಯ ಬೀರತಿ ಮೊನ್ನೆ ಕಾಳಗಕ್ಕೆ ಸೈನ್ಯ ಬೀರತಿ ಕಂದ ಕಂದ ದೇವದೇವನೆಯೋ ಕಂದ 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 ಮಗನೇ, ಅಮ್ಮ ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲು ಮಗನೇ, ಏನೆಂದು ಬಿತ್ತರಿಸಲು? ಯಾವತ್ತಿಲ್ಲದ ಕಣ್ಣೀರು ಯಾಕಮ್ಮ ನಿನಗೆ ಇವತ್ತು? ಕಂದ, ಆ. ನಿನ್ನ ತಂದೆ ಸೇನೆಯನ್ನು ಕೂಡಿಕೊಂಡು ಸ್ವರ್ಗ ಲೋಕದತ್ತ ಹೋದಂತ ವಿಚಾರ ಗೊತ್ತಿದ್ದಲ್ವ ನಿನಗೆ? ಚೆನ್ನಾಗಿ ಬಲ್ಲವ ಈ ಮಹಿಷ. ಬಂದಂತ ಸುಮನಸರೆಲ್ಲರೂ ಹಿಮ್ಮೆಟ್ಟಿಸಿದ್ರಂತೆ. ಯುದ್ಧದಲ್ಲಿ ಬರೆದಾದ ಸಿಂಹ ವಿಷ್ಣುವನ್ನು ಏರಿ ಕುಳಿತರಂತೆ ಕಂದ.
ಮಾಡಿದಂತಹ ನನ್ನ ಅಪ್ಪನಿಗೆ ಜಯ ಆಗಿದೆ ಅನ್ನುವಂತಹ ಸುದ್ದಿಯನ್ನು ಕೇಳಿದಾಗ ಸಂತೋಷವಾಗುತ್ತಾ ಇದೆ. ನಾವೆಲ್ಲ ಸಂತೋಷದಲ್ಲಿ ಕುಣಿದಾಡುತ್ತಾ ಇರುವಾಗ ನೀನ್ಯಾಕಮ್ಮ ಕಣ್ಣೀರು ಸುರಿಸುವುದು? ಮಗನೇ, ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ. ಯಾಕಮ್ಮ, ಯಾಕೆ ತಾಯಿ? ಬಂದಂತ ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಂದರು ಮಗನೇ. ಹಾಗಾಯಿತು. ನನ್ನ ತಂದೆ ದೇವಲೋಕದಲ್ಲಿ ಅಳಿದು ಹೋದೆ. ಸತ್ಯ. ಇನ್ನು ನನ್ನ ತಂದೆ ನನ್ನನ್ನು ಕಾಣುವುದಕ್ಕೆ ಬರುವುದಿಲ್ಲ. ಹಾಗಾದ್ರೆ ನೀನು ಮತ್ತು ನಾನು ಅನಾಥರಾದೆವು. ತಬ್ಬಳಿಗಳಾದಂತಹ ನಮ್ಮನ್ನು ಯಾರಮ್ಮ ಕರೆದು ಮಾತಾಡಿಸ್ತಾ ಹೋಗಿದ್ದಾರೆ. ಇದನ್ನು ಮಿಂಚಿ ಹೋದಂತಹ ಕೆಲಸ. ಚಿಂತಿಸುವ ಪ್ರಯೋಜನ ಇಲ್ಲ. ಸಾಧನೆಯನ್ನು ಮಾಡಿ ತೋರಿಸ್ತೇನೆ. ವಿರೋಧಿಗಳು ಯಾರಿದ್ದಾರೋ ಅವರನ್ನು ಈ ತೊರಂಗದಲ್ಲಿ ಮಾಡಿ ನನಗೆ ಸಾಧ್ಯ ಉಂಟು. ನನ್ನ ತಂದೆಯನ್ನು ಕೊಂದ ದೇವತೆ ಯಾರು? ಮುಕ್ಕನ್ನ ಇಂದು ಸಮರಕ್ಕೆ ಬರಲಿ. ಲೆಕ್ಕಿಸುವ ಮಗನಾನಲ್ಲೋ. ಸ್ವಲ್ಪ ಸೇರಿ
ಅನವರದ ಮನಸರ ಪಡೆದು ನಿನಗೆ ಬೇಡುವನನ್ನು ವಿಧಿಯಲ್ಲಿ ಪಡೆದು ಬರಗಳನ್ನು ನಿನಗೆ ವಿಧಿಯಲ್ಲಿ ಪಡೆದು ಬರಗಳನ್ನು ತನಯ ಮಾಡಿದ ಮಡುಗರು ಮನದಿ ಹರುಷರು ನಾನೀಗ ಕೋಪದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದ ಯಕ್ಷ ಅಂತ ಆಡಿಬಿಟ್ಟಿರಲ್ಲ, ಅವೋ ಈ ಪ್ರಪಂಚದ ಎಲ್ಲಿಯೋ ಇರಲಿ, ಅವನನ್ನು ಹುಡುಕಿ ತೆಗೆದು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ತೋರಿಸಿತು. ನಿಲ್ಲು ಕಂದ. ಯಾಕೆ? ಸ್ವಲ್ಪ ಸೈರಿಸು. ಏನು? ನಿನ್ನ ವೀರೋಜ್ ನುಡಿಗಳು ಕೇಳುವಾಗ ಸಂತೋಷವಾಯಿತು. ಯಾಕೆ? ತಿಳಿದರೊಂದು ಮಾತನ್ನು ಹೇಳಿದ್ದಾರೆ. ಹೇಗೆ? ಕಲ್ಲು ಮೊದಲು ಕಣ್ಣಿಟ್ಟು ವಿವರಿಸಬೇಕೆನ್ನುವ. ಯಾಕಮ್ಮದು? ಇಲ್ಲವಾದಲ್ಲಿ ಆ ದೇವತೆಗಳು ಮೋಸ ಮಾಡುವುದಾಗಿ ಅಪಾಪಿಸ್ತಾ ಇರ್ತಾರೆ. ಹೌದಾ? ದೇವತೆಗಳ ಮೋಸದ ಬಳಿಗೆ ಬೀಳ ಕೂಡದ ಮಗನು ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆ? ಯಾಕೆ? ನಮಗೆ ಬಂದಂತ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಪರಿಮಾರ್ಜನೆ ಮಾಡಿಕೊಡುತ್ತೇನೆಂಬ ಹಾಗೆ ಮುಂದೆ ನೀಡ್ತಾ ಇದ್ದೇನೆ. ದೇವತೆಗಳು ಒಂದು ಪಕ್ಷದವರು ಮಾತ್ರ ಮೋಸ ಮಾಡುವುದು, ಬೇರೆ ಯಾರಿದ್ದಾರೆ? ದೇವತೆಗಳು ಮಾತ್ರ. ಕಂದ ಹಾ. ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಇದ್ರೆ ಸಾಕು. ಮತ್ತೆ ಯಾವ ಬಲ ಬೇಕು? ಆ ದೇವ ಬಲ ಬೇಕು. ಅದು ಯಾಕೆ? ದೇವರ ಬಲ ಬೇಕು. ಯಾಕೆ? ವರವನ್ನು ಪಡೆಯಬೇಕು, ಆದಷ್ಟು ಬೇಕು ಕಾನೂನು ಸೇರಬೇಕು, ವಿಧಾನ ತಪಸ್ಸನ್ನಾಚರಿಸಬೇಕು. ಹಾ. ವರ ಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ನಾವು ಅಂದುಕೊಂಡಂತಹ ಕಾರ್ಯವನ್ನು ಹಿರಿಸಲು ಸಾಧ್ಯ ಮಗನೇ. ಹಾ. ಇಷ್ಟು ಮಾಡಿದ್ರೆ ಸಂತೋಷ. ಮತ್ತೆ ನೀನು ಹೇಳಿದ್ರೆ ಘನವಲ್ಲ ಅಂತ. ಇದನ್ನೊಮ್ಮೆ ಕಟ್ಟಿಕೊಡೋಣ ಅವರಲ್ಲಿ ಹೇಳು. ಏನು ಕಂದ? ಎಷ್ಟು ಘನ ಉಂಟಂತ ಗೊತ್ತಾ? ಅದು ಗೊತ್ತು. ತಪಸ್ಸು ಹೇಳಿದ್ರು ಆ, ಅಷ್ಟು ಹೊತ್ತು ಕುಳಿತುಕೊಳ್ಳಬೇಡ, ಯಾರು ತಿನ್ನುವುದಕ್ಕೆ ಕೊಡ್ತಾರೆ? ಏಕಾಗ್ರತೆ ಬೇಕು. ಹೌದು. ಇರುವುದಕ್ಕೆ ಯಾವುದೂ ಇಲ್ಲ. ಎಲ್ಲ ತಪಸ್ಸನ್ನು ಪಡೆದ ಬಳಿಕ ಕೊಡು. ನಿಷ್ಠೆ ಬೇಕು. ಅದೇ ನಮ್ಗೆ ಇಲ್ಲ, ಆ ಕಡೆ ಹೋಗುದೇ ಇಲ್ಲ ನಾವೇ. ಆಯ್ತು ಕಂದ, ನಿನ್ನ ಮುಂದುವರಿಸು. ಕಂದ, ತಪಸ್ಸಿಗೆ ಹೋಗ್ತಾ ಇದ್ದೀಯ. ಅಮ್ಮ, ಹೋಗುವಂತ ಕಾಲಕ್ಕೆ ಹಾ. ದೇಹದ ರಕ್ಷಣೆಗೆ ಬೇಕಾಗಿ ತಂದೆಯ ಪಟ್ಟದ ಕತ್ತಿ ಕೊಡ್ತಾ ಇದ್ದೀಯ. ಯಾವ ಖಡ್ಗ ಕೊಟ್ಟರು ಇದು ಒಂದೇ. ನೀನೊಂದು ಆಶೀರ್ವಾದ ಮಾಡಿದ್ರೆ ಎಲ್ಲ ಕೆಲಸವನ್ನು ಸಾಧಿಸಿ ಬರ್ತೇನೆ. ಕಂದ, ಶೋಣಿತ ಮತ್ತೆ ಕೀರ್ತಿ ಬಂದಾಗ ಮುಗಿಲಂತರಿಗೆ ಶುಭ. ಕ್ಷಣ
ಏನು ವೈಭವದ ಜೀವನ ನಮ್ಮದು ಶೋಣಿತಾಪುರದ್ದು. ಎಲ್ಲಿಂದ ಬಂದು ನಾವು ಎಲ್ಲಿಗೆ ಮುಟ್ಟಿದೆವು? ಎಲ್ಲವೂ ಕಾರಣ ಸುರಪ್ಪ. ಆಮೇಲೆ ಹರಿಯ ಚಕ್ರ. ಕಾನನದಲ್ಲಿ ಅಲೆಯುವಂತಹ ಪ್ರಸಂಗ ಬಂತಲ್ಲ, ಇದು ನೆನೆಸುವಾಗ ಮನಸ್ಸಿಗೆ ಬೇಸರ ಆಗ್ತದೆ. ಏನೇ ಇರಲಿ, ಎಷ್ಟು ಸಮಯದವರೆಗೆ ಕಾಡು ನಮಗೆ ಶಾಶ್ವತವಾದ ಜೀವನ ಆಗುವುದಕ್ಕೆ ಸಾಧ್ಯ ಇಲ್ಲ. ಅಲೆದಾಡುವಾಗ ಏನಾದರೂ ವಿಶೇಷ ಉಂಟ ಇವತ್ತಿನದ್ದು? ವಿಶೇಷ ಸುದ್ದಿಯೊಂದನ್ನು ನಾನು ತಂದಿದ್ದೇನೆ. ಏನಯ್ಯ, ಶೋಣಿತಾಪುರದಲ್ಲಿ ಮರಳಿಗೆ ಮಗನಾಗಿ ಬಹಳ ವಯಸ್ಸು ಹುಟ್ಟಿಕೊಂಡಿದ್ದಾನಂತೆ. ಹೌದೇ? ಏನು ಹುಟ್ಟಿದ್ದು ಮಾತ್ರವಲ್ಲ, ವಿಧಾತನ ಕುರಿತು ಬೇಕಾದಂತಹ ವರಗಳನ್ನು ಬರೆದಿದ್ದಾರೆ. ಹೌದೇ? ಅವನಲ್ಲದೆ ಸಮರ್ಥನಾಗಿ ಇನ್ನು ನಮಗೆ ಯಾರಿಲ್ಲ. ನಮ್ಮ ಕಷ್ಟ ಹೇಳು. ಅಮ್ಮನ ಪಾಲನೆ ಮಾಡಿದೆ, ಅಮ್ಮ ಆಶೀರ್ವಾದವನ್ನು ಮಾಡಿದ್ದಾಳೆ. ನೇರವಾಗಿ ಕಾಂತಾರವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿದೆ. ನನಗೆ ಬೇಕಾದ ವರವನ್ನೇ ಅನುಗ್ರಹಿಸಿದ್ದಾನೆ. ಈ ಥರ 7 ಜನರಿಂದ 3 ಮೂರ್ತಿಗಳಿಂದ ನನಗೆ ಮರಣವೇ ಇಲ್ಲವಂತೆ. ವರ ಪಡೆದ ನಾನು ಭೂಲೋಕ ಮಾತಾಡಲು ಸಾಧ್ಯವಿದೆ. ಲೋಕದ ಬಗ್ಗೆ ಗಮನವನ್ನು ಹರಿಸುವ ಯಾವ ಕಾಯ್ತಾ ಇದ್ದಾರೆ. ನಾವು ಕೇಳಲಿಲ್ಲ. ಹೆದರಿಕೆ, ಭಯ. ನೀವು ಮುಂದೆ ಹೋಗಿ ಬೊಬ್ಬೆ ಹಾಕಿದ್ರೆ ನನ್ನದು ಏನು ಕೇಳುದು. ನಮಗೆ ಹೆದರಿಕೆ ಆಗ್ತದೆ. ಕೇಳಿತ ನಿಮ್ಗೆ? ಮತ್ತೆ ಅಟ್ಟಹಾಸ ಇನ್ನೊಮ್ಮೆ ಹಾಕಬೇಕಾ? ನಾನು ಕೇಳುವಾಗ ಹೆದರಿಕೆ ಆಗುತ್ತದೆ. ಇನ್ನೂ ದೂರ ಹೋಗ್ಲಿಲ್ಲ, ಹತ್ತಿರ ಇದ್ದೀರಿ. ಬಂದಾಗ ನಾವು ನಿಮ್ಮ ನಾಟಕ ಎಲ್ಲ ಬೇಡ, ಓಡ್ತೇವೆ. ಬನ್ನಿ. ಬನ್ನಿ. ಅಯ್ಯೋ, ಎಲ್ಲರಿಗೂ ಪ್ರತಿ ನಮಸ್ಕಾರ. ನಡೆದಂತ ರೈತರ ಕಡೆಯನ್ನು ವೀಕ್ಷಿಸುತ್ತಾ ಇದ್ದೇನೆ. ಒಬ್ಬರಲ್ಲ ಇಬ್ಬರಲ್ಲ 1000 ಮಂದಿ ಇದ್ದೀರಿ. ಒಂದೊಂದು ಹಿಮ್ಗೆ ಕುಳಿತುಕೊಳ್ಳುವುದಕ್ಕೆ ಆಸನ. ಅಲ್ಲಿ ನೋಡಿ ಸತ್ಕಾರ. ಈಗ ನೀವು ಯಾರಂತ ಗೊತ್ತಾಗಬೇಕು. ಮಾಲಿನಿ
ಯಾರು ನೋಡಿದ್ದೀರಿ? ನೋಡ್ಲಿಲ್ಲ, ಕಾಣುವಾಗ ಬಾಲ ಮಹಿಷ. ಬಾಲ ಮಹಿಷನಾಗೆ ಎದ್ದು ನಿಂತ್ರೆ ಎಷ್ಟು ದೊಡ್ಡದಂತ ಹೌದು, ಗೊತ್ತಾಗ. ಆದ್ರೆ ನಾವು ಹಳೆಯ ಕಾಲದವರು ಆಹಾ. ಹಾಗೆ ಹೇಳಿ. ಅಯ್ಯೋ ಹಾ. ನೀನು ಕೇಳಿದ ಪ್ರಶ್ನೆಗೆ ಉತ್ತರ. ನಾನು ಶಂಕಾಸುರ. ನೀನೇ ಶಂಕಾಸುರನ? ಹೌದು, ಅವನೇ ಶಂಕಾಸುರ. ನನಗೆ ಒಂದು ಸಂಶಯ ಬಂದದ್ದು. ಏನು? ಇವನು ಯಾರಂತ ಸರಿಯಾಗಿ ಹೇಳು. ದುರ್ಗಾಸುರ. ಜಾಲವಲ್ಲ. ಅಲ್ಲ ಅಲ್ಲ, ಚಿಕ್ಸುರ, ಬಿಡಲಾಸುರ, ಚಾಮರ, ಇದೆಲ್ಲವೂ ನಮ್ಮ ದೈತ್ಯ ಪಡೆಗಳು. ಅವರಿಗೆಲ್ಲ ಹೆಸರಿಲ್ಲ. ಎಲ್ಲ ಹೆಸರು ಪಡೆಗಳೆಲ್ಲ ಹೆಸರಿನಲ್ಲಿ ತಲೆಬಿಸಿಯಲ್ಲಿ ಬಂದ ದೈತ್ಯ ಪಡೆ ಕಾಡಲ್ಲಿ ಅಲೆದ ಹೆಸರಿಡ್ಲಿಕ್ಕೆ ನೆನಪುಂಟ. ಏನು ಇಲ್ಲಿಗೆ ಬಂದದ್ದು? ಅಯ್ಯೋ, ಮೊದಲು ಶೋಣಿತಾಪುರದಲ್ಲಿ ನಾವಿದ್ದವರು, ವೈಭವದ ರಾಜ್ಯಭಾರ ಮಾಡಿದವರು. ಸುರಗದ್ದುಗೆಯನ್ನು ಏರಬೇಕೆಂಬುದಾಗಿ ಹೋದೆವು. ಸುರಪನನ್ನು ಓಡಿಸಿದೆವು. ಸುರಪ ನೇರ ಹೋದದ್ದು ಹರಿಯಲ್ಲಿಗೆ. ಓಡಿದಲ್ಲ, ಓಡಿದ. ಮತ್ತೆ ಅಲ್ಲಿ ಕುಳಿತುಕೊಳ್ಳುವುದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದದ್ದು? ಕುಳಿತುಕೊಂಡ ಸ್ವಲ್ಪ ಸಮಯದವರೆಗೆ ರಾಜ್ಯಭಾರ ಇಲ್ಲಿ ಮಾಡಿದ್ರು. ಕೂಡ ತಿರುಗಾಟದ್ದು ಚಟ ಉಂಟು. ಆಸೆ ಅಲ್ವಾ ಸ್ವರ್ಗಲೋಕದ್ದು? ನಮ್ಮಲ್ಲಿ ಅಷ್ಟಿದ್ರು. ಆಗಲ್ಲ, ಅಲ್ಲಿಯ ಪದವಿ ಸಿಕ್ಕಿದ ಮೇಲೆ ಅಲ್ಲೇ ಇರ್ಬೇಕು. ಅದನ್ನು ಬಿಟ್ಟು ಓಡುದು ಯಾಕೆ? ಆದ್ರೆ ನಮ್ಮಷ್ಟು ಅಲ್ಲಿಲ್ಲ. ನಮ್ಮಲ್ಲಿ ಕೊರತೆ ಇಲ್ಲ, ನಾವು ಕೊರತೆ ಎಂದು ಹೋದಲ್ಲ. ಗೊತ್ತಾಯ್ತು. ಸುರಪನನ್ನು ಓಡಿಸಬೇಕು. ಅವನಿಗೆ ಸಮಯಕ್ಕೆ ಇದು ಬೇಕು, ಅಲ್ಲಿಲ್ಲ ಅದು. ಸುರಪ ಸುಮ್ಮನಿರ್ಲಿಲ್ಲ. ಅವ ಸುಮ್ಮನೆ ಇರಲಿಲ್ಲ. ಅವ ಏನ್ ಮಾಡಿ ಹರಿಯಲ್ಲಿಗೆ ಹೋದ. ಯಾಕೆ? ಹರಿ ಬರದೆ ದೂರ ನೀಡುವುದಕ್ಕೆ. ಹರಿ ಬರದೆ ಸುದರ್ಶನ ಚಕ್ರವನ್ನು ಕಳಿಸಿಕೊಟ್ಟ. ಇನ್ನು ಚಕ್ರ ಅಂತ ಯಾವ ಚಕ್ರ? ಕೆಲವು ಸಲ ಅವನಿಗೆ ಹೆದರಿಕೆ ಆಗ್ತದೆ. ಸರಿ ಹೇಳ್ತಾನೆ. ಹೇಗೆ? ಇನ್ನು ಚಕ್ರ ಅಂತ ಹೇಳಿದ್ರೆ ಯಾವ ಚಕ್ರ ಅಂತ ಹೇಳಿ ಕೆಲವು 4 ಚಕ್ರ 2 ಚಕ್ರ ಎಲ್ಲ ಉಂಟು ಅಂತ ಹೇಳ್ತೀಯ ನೀವು. ಇವತ್ತಿಲ್ಲ ಕೇಳಲಿಕ್ಕೆ. ಹಾಗೆ ಸುದರ್ಶನ ಚಕ್ರವನ್ನು ಕಳುಹಿಸಿಕೊಟ್ಟ. ಹೇಳಿದ ಮೇಲೆ ಕೇಳಲಿಕ್ಕಿಲ್ಲ ಅಂತ ಹೇಳಿದ್ರು. ನಾವೆಲ್ಲ ಓಡಿದೆವು. ಯಾಕೆ? ಹೆದರಿ. ಯಾರಿಗೆ ಹೆದರಿ? ಸುದರ್ಶನ ಚಕ್ರಕ್ಕೆ. ಚಕ್ರಕ್ಕೆ ಅಟ್ಟಿಸಿಕೊಂಡು ಬಂದಂತಹ ಸುದರ್ಶನ ಚಕ್ರ ನಮ್ಮೆಲ್ಲ ಅಂಗಾಂಗಗಳನ್ನು ಕತ್ತರಿಸಿ. ಈಗ ಚಕ್ರಕ್ಕೆ ನೀವು ಹೆದರಿದ್ದ. ನಿಮ್ಮಲ್ಲಿ ಬಲಿಷ್ಠವಾದ ಕರ ಇಲ್ವಾ? ಕೈ ಚಕ್ರಕ್ಕೆ ಬರಲಿಲ್ಲ ನಮ್ಮ ಕೈ. ಆ ಚಕ್ರಕ್ಕೆ ನಿಮ್ಮ ಕೈ ಸಾಲದು. ಚಕ್ರ ಗರಗರನ್ನೇ ತಿರುಗುತ್ತಾ ಬಂತು. ಸರಿ, ಓಡಿ ಹೋದಂತಹ ನೀವು ನಿಮ್ಮ ಜೀವನವನ್ನು ಸಾಗಿಸುವುದಕ್ಕಾಗಿ ಇದುವರೆಗೆ ಎಲ್ಲಿದ್ದವರು? ಗಿರಿ ಗುಹೆಗಳಲ್ಲಿ ಕಂದಮೂಲಗಳನ್ನು ತಿಂದು ಇಷ್ಟರವರೆಗೆ ಬದುಕಿದ್ದು. ಎಂತ ತಿನ್ನೋದು? ಕಂದಮೂಲ, ಗೆಡ್ಡೆ ಗೆಣಸು. ನೋಡಿ ಪಾಪ ಇವನು ನೋಡುವಾಗ ಇರ್ಲಿ. ಆಗ ಏನಾಯ್ತು? ವರ್ತಮಾನ ಇವನು ಅರಂದಾಡುವಾಗ ಒಂದು ಹೊಸ ಸುದ್ದಿ. ಹೇಗೆ? ಶೋಣಿತಾಪುರದಲ್ಲಿ ಮಹಿಷದಾನವ ಹೆಸರು ಮಾತ್ರ ಕೇಳಿದ್ದು, ಅವನನ್ನು ಕಣ್ಣವರೇ ಕಂಡಿದ್ದೀರಾ? ಕಂಡಿಲ್ಲ. ಅಯ್ಯೋ, ಆಗ ಹೇಳಿದ್ದು ಬಾಲಮಹಿಷ ಅಂತ. ಈಗ ಕಟ್ಟಾಳು ಮಹಿಷ. ಈಗ ಕಟ್ಟಾಳು ಮಹಿಷ ಆಗಿದೆ. ಮುಖ ನೋಡಿದಂತದ್ದು ಕಟ್ಟಿಕೊಂಡದ್ದು. ಕಟ್ಟಿಕೊಂಡದಲ್ಲ, ಸರಿ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮನಿಂದ ಬೇಕಾದಂತಹ ವರವನ್ನು ಪಡೆದು ಬಲಾಢ್ಯನಾಗಿದ್ದಾನೆ. ಆಗ ನಾವು ಆಲೋಚನೆ ಮಾಡಿದೆವು, ನಮ್ಮ ಕಷ್ಟವನವನಲ್ಲಿ ಹೇಳಿದ್ರೆ ನಮಗೆ ಒಬ್ಬ ನೇತಾರ ಸಿಗ್ತಾನೆ, ನಾಯಕ. ಸರಿ, ಇದ್ದ ನಾಯಕನನ್ನು ನೀವು ಓಡಿಸಿ ಆಯ್ತು. ಇನ್ನು ನನ್ನನ್ನು ನಾಯಕ ಅಂತ ನನ್ನ ಯಾವ ಇಲ್ಲ. ಇದು ನಮಗೆ ಭರವಸೆ ಇದೆ. ನಿಮ್ಮ ಆಧಾರ ಸ್ತಂಭ ನಾನು. ಅಸುರರಿಗೆಲ್ಲ ಒಡೆಯನಾಗಬೇಕು. ಹೌದು. ಸರಿ, ನಮ್ಮ ಕಷ್ಟವನ್ನು ಹೇಳಿಕೊಳ್ಳಿ ಬಂದಿದ್ದೇವೆ. ಈಗ ನನಗೆ ಸಮಯ ಇಲ್ಲ, ಒಳಗಿದ್ದುಕೊಳ್ಳಿ. ಅಯ್ಯೋ, ನಮಗೆ ಮಾತ್ರ ಅನ್ಯಾಯ ಆದದಲ್ಲ, ಮತ್ತೆ ನಿನಗೂ ಅನ್ಯಾಯ ಆಗಿದೆ. ನನಗೆ ಯಾರು ಅನ್ಯಾಯ ಮಾಡುವ? ನಿನ್ನ ತಂದೆಯ ಸಾವಿಗೆ ಸರಿಯಾಗಿ ಆಲಿಸಿದೆ. ನಿಮಗೆ ಕಷ್ಟವನ್ನು ಕೊಟ್ಟಂತಹ ದೇವ ವೃಂದಾಕರನ್ನು ಸಮರದಲ್ಲಿ ನಡೆಯುವಾಗ ನಡೆಯುವ
ನಾಲ್ಕಲೋಕದ ಪೀಠವನ್ನು ವಹಿಸಿ ದುರುಳ ವೈಶಾಸ್ತ್ರ ದಾಳಿ ಮಾಡಿದ್ದಾನೆ. ಬಂದಂತವನು ಶೈವಿಗೆ ಅಟ್ಟಬೇಕು, ತಡವಾಡುವುದಲ್ಲ. ನಿಮ್ಮನ್ನು ತಾಯ್ದು ಹಿಡಿದುಕೊಳ್ಳಿ, ವಾಹನವನ್ನು ಹೇಳಿಕೊಳ್ಳಿ. Oh,
ಗಜವನ್ನು ಏರಿ ನನ್ನೊಡನೆ ಯುದ್ಧಕ್ಕಾಗಿ ಬಂದ ಸಾಮಾನ್ಯದವ ನಾನಲ್ಲ. ಮಾಲಿನಿಯ ಸುತ ಮಹಿಷದಾನವನೆಂಬುದಾಗಿ ನಾಮ. ನನ್ನ ತಂದೆಯನ್ನು ನೀನು ಮೋಸದಿಂದ ಕೊಡಿಸಿದೆ ಅಂತೆ. ಶಂಕದುರ್ಗರಿಗದ ಅನ್ಯಾಯ. ಎರಡೂ ತಪ್ಪು ಮಾಡಿದಂತಹ ನಿನಗೆ ಶಿಕ್ಷೆ ಕೊಡುವುದಕ್ಕೂ ಜೊತೆಯಲ್ಲಿ ಬಯಸಿ ಬಂದಂತಹ ಪೀಠ ಬೆಟ್ಟು ಕೊಡದಿದ್ರೆ ನಾಲ್ಕದ ಪೀಠವನ್ನು ವಹಿಸಿ ಬಂದೆ. ಸಾಮಾನ್ಯವಾಗಿ ಸಿಕ್ಕಿದಂತೆ ಯೋಚಿಸಿದೆ. ಶತಧೋರಣನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳು ಭಕ್ತಿಯಿಂದ ಕಾಣಿಸಿದ್ದಾರೆ. ಇಲ್ಲಿರುವ ವಸ್ತುವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಕ್ಷಮಿನಿಗೆ. ಅದಕ್ಕೆ ನೀನು ಮುಂದುವರಿದಂತ ನೀನಾಗುವುದಾದ ನಿಮ್ಮೆಲ್ಲರ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ವಾಸವಂಕಿಯರನ್ನು ಇಂದು ಸಮರದಲ್ಲಿ ಸದೆಬಡಿದ ಹಾಗಾಯಿತು. 14 ಲೋಕದ ಒಡೆಯ ಅರ್ಪಣ ತರ್ಪಣ ಸೂರ್ಯಚಂದ್ರನನ್ನು ಕರೆದು ಹೇಳಿ ಇನ್ನು ಮುಂದೆ ಅವರ ಚಲಾವಣೆ ಆಗಬೇಕಾದ್ರೆ ನನ್ನ ಆಜ್ಞೆ ಬೇಕು. ಧಿಕ್ಕರಿಸಿದ್ರೆ ಬೇಕಾದದ್ದು ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಕರ್ತರಾದ ಕಲ್ಲತ್ತಬಡ್ಪು ಕಲ್ಯಾಣಿ ನಿಲಯದ ಶ್ರೀಮತಿ ಮತ್ತು ಶ್ರೀ ಜಗನ್ನಾಥ ಹಾಗೂ ಅವರ ಮಕ್ಕಳಿಗೆ ಮನೆಯವರಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬರುವ ರಾತ್ರಿ ಕಂದಾವರ ಸಮೀಪದ ಏತಮುಗಿರು ಎಂಬಲ್ಲಿ 10 ಸಂವತ್ಸರ ಬಾಪ್ತು ಇದೇ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 24ನೇ ತಾರೀಕಿನಂದು ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ರಾಜಾಂಗಣದಲ್ಲಿ ಶ್ರೀಮತಿ ರೇವತಿ ರಾಘವ ಪೂಜಾರಿ ಮತ್ತು ಮಕ್ಕಳು ಅಲ್ಲದೆ ಮಿಥುನ್ ರಾಮ್ ಕ್ಯಾಟರರ್ಸ್ ಇವರ ಬಾಪ್ತು ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಇದೇ ತಿಂಗಳ 26ರಂದು ಕೈಡೇಲ್ ಸ್ಥಳದಲ್ಲಿ ಶ್ರೀ ನಾಗರಕ್ತೇಶ್ವರಿ ಗುಳಿಗ ಇದರ ಪ್ರತಿಷ್ಠಾ ವರ್ಧಂತ್ಯುತ್ಸವ ಹಾಗೂ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಮೇ ತಿಂಗಳ 5ನೇ ತಾರೀಕಿನಂದು ಶ್ರೀ ಪಿಲಿಚಾಮುಂಡಿ ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ರಾಜಗುಳಿಗ
ಶ್ರೀ ನಾಗದೇವರ ಸಾನ್ನಿಧ್ಯದಲ್ಲಿ ವಾರ್ಷಿಕ ನೇಮೋತ್ಸವ ಮತ್ತು ಆಶ್ಲೇಷ ಬಲಿಪೂಜೆ, ಪಿಲಿಚಾಮುಂಡಿ ದೈವದ ಉತ್ಸವ ಹಾಗೂ ಬಂಡಿ ಸಮರ್ಪಣೆ ನಡೆಯಲಿಕ್ಕಿದೆ. ಸಭಿಕರಲ್ಲೊಂದು ವಿನಂತಿ, ಇಂದಿನ ಸ್ಥಳದಾನವನ್ನು ಮಾಡಿದಂಥ ಫ್ಲಾವಿಯೋ ಮೋಂತೆರೆ ಇವರಿಗೂ ನಮ್ಮ ಮೇಳದ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಬಂದು ನೆರೆದಿರುವಂಥ ತಮಗೆಲ್ಲ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮಹಾಗಣಪತಿ ದೇವರು ಸ್ಥಳದ ದೈವ ದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಬಾಧೆಯನ್ನು ತಾಳಲಾಗುತ್ತಿಲ್ಲ. ಮಹಿಷನ ಭಕ್ತಿಯ ತಪಸ್ಸಿಗೆ ಒಲಿದು ವರವನ್ನು ಕೊಟ್ಟಿದ್ದೇನೆ ನಿಜ. ಆದರೆ ಕೊಟ್ಟಂತಹ ವರವನ್ನು ಹಿಂಪಡೆದುಕೊಳ್ಳುವುದಕ್ಕೆ ನನ್ನಿಂದಲೂ ಅಸಾಧ್ಯವಾಗಿದೆ. ಆದರೆ ಒಂದು ದಾರಿಯನ್ನು ತೋರಿಸಿ, ಅದು ಮಾಧವನಲ್ಲಿಗೆ ಹೋಗುವಾಗ ಕೈಲಾಸದತ್ತ ಮುಖ ಮಾಡಿದವ. ದುರುಳ ಮಹಿಷ ನಟ್ಟುಳಿಯಿಂದ 3 ಲೋಕಗಳು ನಡಗುತ್ತಿವೆ. ಆತನ ವಧೆಯಾಗಬೇಕು. ಈರ್ವರು ಬಂದು ಒಂದಾದದ್ದು ತುಹಿನಾದ್ರಿ, ಕಾಣುತ್ತಿರುವಂತಹ ಚಂದ್ರಕಾಂತ ನಾವು ಬಂದದ್ದು ವೈಕುಂಠಕ್ಕೆ ಅಲ್ವಾ? ನಾರಾಯಣ ಇಲ್ವಲ್ಲ? ಹಾಗೆ ಕೈಲಾಸಕ್ಕೆ ಬಂದ್ರೆ ಪುರಹರನು ಕಾಣುತ್ತಾ ಇಲ್ಲವಲ್ಲ? ಇನ್ನೇನು ಮಾಡೋಣ? ಅಶರೀರವನಿಗೆ ಹೇಳಿದ್ರಲ್ಲ, ಹರಿಹರರು ಮಹಿಷನ ವಧೆಯ ಬಗ್ಗೆ ತುಹಿನಗಿರಿಯ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತುಕೊಂಡು ಆಲೋಚಿಸ್ತಾ ಇದ್ದಾರಂತೆ. ಅಲ್ಲಿಗೆ ಹೋಗೋಣ.
ನನ್ನಲ್ಲಿರುವಂತಹ ಅಂತ ತೇಜಸ್ಸನ್ನಿದ್ರೆ ನಭೋಮಂಡಲ ಕಡಲಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಅಂತ ತೇಜಸ್ಸನ್ನು ಹೊರ ಹಾಕಿದ್ದೇನೆ. ದುಷ್ಟ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ದೇವತೆಗಳಾದ ನಮ್ಮೆಲ್ಲರ ತೇಜಸ್ಸನ್ನೇ ಹೊರಗಡೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಹೇಳಿರಿ
ಕಂಡಿದ್ದೀರಿ ಮಕ್ಕಳೇ. ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಈ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ದಿತಿಜಾತೆಯಾದಂತಹ ಮಾಲಿನಿ ಕುಮಾರಕ ಮಹಿಷಾಖ್ಯನೆಂಬ ಕೂಳ ಘೋರ ಕಾಂತಾರವನ್ನು ಸೇರಿದ ನಮ್ಮವನೇ ಆದಂತಹ ವಿಧಾತನನ್ನು ಬಹುವಿಧ ಭಕ್ತಿಯ ಮೂಲಕ ಒಲಿಸಿಕೊಂಡ, ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿದ್ದಾನಮ್ಮ. ಸುರರಾಜವನ್ನು ಕಂಗೆಡಿಸಿದ್ದಾನೆ, ಯಾಗ ಯಜ್ಞಾದಿಗಳನ್ನು ಹಾಳುಗಡಹಿದ್ದಾನೆ, ಪಂಚಮಹಾ ಪಾತಕಗಳನ್ನೆಸಗುತ್ತಿದ್ದಾನೆ. ಸಜ್ಜನರಿಗೆ ಬದುಕುವುದೇ ದುಸ್ತರವಾಗಿದೆ ತಾಯಿ. 3 ಮೂರ್ತಿಗಳಾದ ನಮ್ಮಿಂದಲೂ ವಧಿಸಲಸದಳನಿದ್ದಾನಮ್ಮ. ನೀನೇ ಕಾಯಬೇಕು. ಭೀತಿಯಿಂದ ವರವನ್ನು ಪಡೆದು ಕೊಂಟೊಕೊನಾಗಿ ಮೆರೆಯುತ್ತಿರುವನೇ. ಯೋಗ ಯಜ್ಞಾದಿಗಳು ನಿಗಡಿಸಿದನೆ, ದೇವತೆಗಳಲ್ಲಿ ದಿಸೆಗಿಡಿಸಿದನೆ. ತಿಳಿದೆ ದುಷ್ಟನಿಗೆ ದುರ್ಬೋಧನೆಗಾಗಿ ಶಂಕ ದುರ್ಗಾದಿ ಕೂಳ ಘಟನವೇ ಇದೆ. ಶಂಕ ದುರ್ಗಾದಿ ಮಹಿಷನನ್ನೇ ಹೊಂದಿಕೊಂಡು ಬದುಕುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರರು ಎಷ್ಟೇ ಬಲಿಷ್ಠರಾಗಿ ಮೆರೆದರು ದುಷ್ಟ ಮಹಿಷನನ್ನು ಕೆಟ್ಟ ರಕ್ಕಸನೆಲ್ಲ ವಧಿಸಿ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಹೆದರದಿರಿ, ಭಯಗೊಳ್ಳದಿರಿ, ಧೈರ್ಯಸ್ಥರಾಗಿರಿ. ವಿಶ್ವಕರ್ಮನು ಘನ ತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಹರಬ್ರಹ್ಮಾದಿ ಸುರಬಸುಮನಸರೇ, ನಮ್ಮ ಪ್ರಾರ್ಥನೆಯನ್ನಾಲಿಸಿದಂತಹ ಜಗಜ್ಜನನಿ ಅಷ್ಟಭುಜವಂತು ನಮ್ಮೆದುರು ಮೈದೋರಿದವಳಿದ್ದಾಳೆ. ಅವಳಾಡಿದಂತಹ ಮಾತುಗಳಿಂದ ನಾವು ಸದ್ಧೈರ್ಯವನ್ನು ಹೊಂದಿದವರಿದ್ದೇವೆ.
ಸಂತೋಷ ಮಾನಸರಾಗಿದ್ದೇವೆ. ಈ ಹೊತ್ತಿನಲ್ಲಿ ಯುದ್ಧ ಸಿದ್ಧತೆಯೊಂದಿಗಿದ್ದಾಳೆ ಜಗಜ್ಜಗನಲ್ಲಿ. ನಿರಾಭರಣೆಯಾಗಿರುವ ಆಕೆಯನ್ನು ಸಾಲಂಕೃತಗೊಳಿಸಬೇಕೆನ್ನುವುದು ನಮ್ಮೆಲ್ಲರ ಮನದಿಚ್ಛೆ. ಅದಕ್ಕನುಗುಣವಾಗಿಯೇ ವಿಶ್ವಕರ್ಮನು ಘನತರವಾದಂತಹ ಸ್ವರ್ಣಾಭರಣಗಳನ್ನು, ಉತ್ತಮವಾದಂತಹ ವಸನಾದಿಗಳನ್ನು ತಂದು ಮಾತೆಯ ಚರಣ ಕಮಲಗಳಲ್ಲಿರಿಸಿದ್ದಾನೆ. ಸುರ ನಾರಿಯರು ಆಕೆಯನ್ನು ಶೃಂಗರಿಸಿದ್ದಾರೆ. ಇಷ್ಟೇ ಸಾಕೆ, ನಮ್ಮ ಸೇವೆಯೂ ಬೇಡವೇ? ಅದಕ್ಕಾಗಿ ದುಷ್ಟದ ಮನಕ್ಕಾಗಿದ ನನ್ನ ಸುದರ್ಶನ ಮಾತೆಯ ಚರಣ ಕಮಲಗಳಲ್ಲಿರಿಸಿದಂತಹ ಸರ್ವಾಯುಧಗಳನ್ನು ಆಕೆ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾಳೆ. ಯುದ್ಧದಲ್ಲಿ ಸನ್ನದ್ಧ ಸ್ಥಿತಿಯಲ್ಲಿರುವ ಆಕೆಯನ್ನು ಬರಿಗಾಲಿನಲ್ಲಿ ಕಳುಹಿಸುವುದೇ ಅಲ್ಲ ತರವಲ್ಲ ಎಂಬ ಕಾರಣಕ್ಕಾಗಿ ನಮ್ಮವನೇ ಆದಂತಹ ಹಿಮವಂತನು ಕೇಸರಿಯಾಗಿ ಬರುತ್ತಿದ್ದಾನೆ. ನಿಮ್ಮೆಲ್ಲವರ ಜಯಘೋಷದೊಂದಿಗೆ ವಾದ್ಯನಿನಾದವನ್ನು ಮಾಡುತ್ತಾ ಪಂಚಾಗ್ನಿ ಸಂಭೂತಿ ಆದಂತ ನಾನು ಪಂಚಾಸ್ಯನೇರುತ್ತೇನೆ.
ತಿರುಗಾಡುತ್ತಾ ಇದ್ದೇನೆ. ಆಕಾಶದಿಂದ ಕೆಂಡದ ಮಳೆ ಸುರಿತಾ ಇದೆ. ಬಡಿ ಬಡಿ ಉತ್ಪಾದಗಳು ಕಟ್ಟಿಗೆ ಗೋಚರಿಸುತ್ತಾ ಇದೆ. ತೊಳೆದೆ ಯಾರೋ ಒಬ್ಬಳಕ್ಕೆ ನಾರಿ ಸಂಗ್ರಾಮವನ್ನು ಕೊಡುವುದಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದಾಳೆ. ನಾನು ಕೂಡ ಮುಂದಾಗಬೇಕು. ರಥವನ್ನು ಏರಿ ಆಯುಧವನ್ನು ಧರಿಸಿ ನಡೆಯುತ್ತೇನೆ ಅವರಿಗೆ. ಸರಿಯಾಗಿ ನಿನ್ನನ್ನು ಗಮನಿಸಿದ್ರೆ ಕೇಸರಿಯನ್ನು ಏರಿಕೊಂಡು ಬಿಟ್ಟ ತಡವನ್ನು ನನ್ನ ಮುಂದೆ ತೋರಿಸುತ್ತಾ ಇದೆಯೋ ಕಳುಹಿಕೊಟ್ಟಂತಹ ಶಂಕರನ್ನು ಯಾಕೆ ಇಲ್ಲಿಗೆ ಒಂದೆ ನಿನಗೂ ನನಗೆ ಏನು ದ್ವೇಷ ನಿನ್ನ ಗುಟ್ಟನ್ನೆಲ್ಲ ಮೂರು ಲೋಕವು ನಿನ್ನ ಸ್ವಾಧೀನೆಂಬುದಾಗಿ ಭಾವಿಸಿಕೊಂಡೆ ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿರಲಿ. ನಿನ್ನ ವಿಚಾರವಾಗಿ ಅರಿತೇ ಬಂದವಳು ವಿದ್ಯೆಯಿಂದ ವರವನ್ನು ಪಡೆದೆಯಾ? ಮೂರು ಲೋಕಗಳು ಸ್ವಾಧೀನಪಡಿಸಿದೆಯಾ? ದುಷ್ಟ
ಏನು ಅಲ್ಲ ನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯ್ತು. ಯಾಕೆ ಬೇಕಾಯ್ತು? ಸಾರಿ ಹೇಳುತ್ತಾ ಇದ್ದೇನೆ, ಸುರ ಸಂಪದವನ್ನು ಸುರಪನಿಗೆ ಒಪ್ಪಿಸು. ಒಪ್ಪಿಸದಿದ್ರೆ ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡ ಭ್ರಷ್ಟ ತ್ರಿಮೂರ್ತಿಗಳ ಶಕ್ತಿ ಅಯ್ಯೋ ನಿಜೆ ಅಷ್ಟಭುಜೆ ನಿನ್ನ ಪಾಲಿನ ನೃತ್ಯ ಬಾವುದೆ.
ಒಂದು ಕಡಲ ಮುಂದೆ ಒದಗಿದರೆ ನೀರನ್ನು ಅರುತ ತುಹಿನಾದ್ರಿಯೋಳ್ ಧ್ಯಾನಿಸಲು ಮೈದೂರಿ ಕರುಣಿರುವುದು ಕವನಿ ಹಾಗೆ ನಿಜವಯ್ಯ ಹೆದರದಿರು ಧೈರ್ಯಸ್ಥನಾಗಯ್ಯ. ಮಹಿಷ ಮತ್ತು ಆತನ ಅನುಚಾರರಾದ ಕೆಟ್ಟ ರಕ್ಕಸನೆಲ್ಲ ಒಂದು ವೇಳೆ ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರ. ಇದೋ ಶಾಂತಳಾದೆ. 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆಗೆ ಹೋರಾಟ ನಡೆಸಿದ ಆಕೆ ನಾನು. 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. 9 ದಿನಗಳನ್ನು ನವರಾತ್ರಿ ಎಂಬುದಾಗಿಯೂ 10ನೇ ಈ ದಿನವನ್ನು ವಿಜಯದಶಮಿ ಎಂಬುದಾಗಿಯೂ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾರೋ ಅವರ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ದಿವಾ ಭೂಮಿಯನ್ನು ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ದಾನವರಿಂದ ಕಷ್ಟ ಬಂದನೇನು ಮಾಡೋದಮ್ಮ? ದುಷ್ಟರಿಂದ ಕಷ್ಟ ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿದ್ದು ಹಿನಗಿರಿಯನ್ನೇ ಸೇರೋಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿ ಕಷ್ಟ ಬಂತು ಎಂದಾದ್ರೆ ನೇರವಾಗಿತ್ತು ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಸರ್ವ ಕಷ್ಟವನ್ನು ದೂರ ಮಾಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಶುಂಭರು ಕೇಳಿದ್ದೇವೆ. ಸರಿ, ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧ. ನವಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ನಿಶುಂಭ ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜನಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ಹೌದಣ್ಣ ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನೆಯಾದರೂ ಯಾರು ತಮ್ಮ ಶೋಣಿತದ ಹೆಸರು ಕೇಳಿದಾಗಲೇ ಸುಮ್ಮನೆ ಏಕಾಧಿಪತ್ಯದ ಸಭೆಯಲ್ಲಿದ್ದಾರೆ.
ಮೆಚ್ಚಲೇಬೇಕು ನಿನ್ನ ಸ್ವರ್ಗನ್ನು. ಯಾಕೆ ಸ್ವರ್ಗವನ್ನಡೆದರು ಸುಮ್ಮನೆ ಸುಮ್ಮರು ಸಾಮಾನ್ಯದವರಲ್ಲ. ಸ್ವರ್ಗವನ್ನು ಬಿಟ್ಟು ಕೊಡ್ತೀಯಾ ಕಾಳಿಗೆ? ನಿನಗೆ ಉರುಣ ಶೋಣಿತಾಪುರದ ಅಧಿಕಾರಿ ಶುಂಭದಾನವ ಬ್ರಹ್ಮರವರ ನಾಲ್ಕಲೋಕದ ಅಧಿಕಾರ ಕೊಡಿ. ಲೋಕದ ಪೀಠವನ್ನು ವಹಿಸಿ ಬಂದೆ. ನಿನ್ನಂತಹ ರದಷ್ಟವಾಗಿ ಲೋಕದವರ ದಾಳಿಯನ್ನು ಮಾಡಿದವರಿದ್ದಾರೆ. ಎಲ್ಲರನ್ನು ಶ್ರೀಹರಿಯ ದಯದಿಂದ ತಂದಿದ್ದೇನೆ. ಬ್ರಹ್ಮನ ವನಬಲವನ್ನು ಪಡೆದು ಬಂದಿದ್ದೀಯ. ಅದನ್ನು ನಾನು ಮನಸ್ಸಿಗೆ ಆನಂದವಾಯ್ತು. ತಮ್ಮ ಅಣ್ಣ ನಮ್ಮಲ್ಲಿ ಕಾಲುಗಳು ಕೊಟ್ಟ ದೇವತೆಗಳು ಎಲ್ಲಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೂ ಸೋತು ಮಾಡಿದ್ದಾರಣ್ಣ. ಎಲ್ಲರೂ ಕೂಡ ಸೋತು ಓಡಿದ್ದಾರೆ. ಸೋತು ಓಡಿದಂತ ದೇವತೆಗಳನ್ನು ಯಾವ ಕಾರಣಕ್ಕೂ ನಂಬುವುದಕ್ಕೆ ಯಾಕೆ ಬಲಯ? ಇಂದ್ರ ಮಹಾವಂಚಕ. ಸರಿ ಯಾವ ಸಂದರ್ಭದಲ್ಲಿ ಕೂಡ ಏನು ಮಾಡಿಯಾರು. ಅದಕ್ಕಾಗಿ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಹೌದೇ
ದೇವತೆಗಳು ಎಲ್ಲೇ ಇರಲಿ ಎರಡನ್ನ ಕಾಲ ಬಳಿಕ ತಂದೊಪ್ಪಿಸಿ ಎಂಬುದಾಗಿ ಸರಿ ತಮ್ಮ ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ನಾನು ಹೇಳಿದಂತೆ ನಡಬೇಕು. ಅನುಜ ಯುದ್ಧ ಮಾಡದ ಆಯಾಸ ಉಂಟು ನೋಡು. ಸರಿ ಸರಿ ವಿಶ್ರಾಂತಿ ಅಗತ್ಯ ಅಗತ್ಯ. ದೇವಿ ಕೃಪೆ ಕೊಟ್ಟು ಹೌದು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬಕ್ಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಳೆಯ ಸುರಬಾಲ ನೋಡು ಕೊಡುವ ಜಾಗೆ ಯಾಕಯ್ಯ ಕುಳ ಮಹಿಷ ಸೋಲಿಸಿ ನಾಟವ ಆಡುತ್ತಿರಲು ಕಾಲ ಮಾನಯ ಕಟ್ಟಿದರು. ಸುರಪಾಲ, ಈ ಪೂರ್ವದಲ್ಲಿ ಲೋಕ ಕಂಟಕರನ್ನು ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟವಳು ನಾನು. ಇಂದಿನ ದಿನ ಕಂದಿದಾನನ ಕುಂದಿದ ಸ್ವರ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಬಂದ ಬವಣೆಯನ್ನು ಬಿತ್ತರಿಸಯ್ಯ. ಬಿತ್ತರಿಸುವುದೇ ತಾಯೇ ಕರುಣಾರ್ಣವೇ ಜಗದಾದಿ ಮಾಯೇ ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೊಡನೆ ನಾಗವನ್ನಾಳೆ ಕಡಗಡ ಬನ್ನ ಬಡುವದಾಯ್ತು. ಬೀಸುವುದೇ ತಾಯೇ ಅಮ್ಮ ಅಜನಿಂದಲೇ ಅನುಗ್ರಹಿತರು ಅಂತ ಅಸುರರಾದ ಶುಂಭನೆನ್ನುವವರು ತಮ್ಮ ಅಮಾತ್ಯರೊಡನೆ ಕೂಡಿಕೊಂಡು ಅನಿಮೀಶ್ವರಾದ ನಮ್ಮ ಅಮರಲೋಕದ ಮೇಲೆ ಅಭಿಯೋಗವನ್ನು ನಡೆಸಿ ಅವರಿತ್ಯಗಳನ್ನು ತಮ್ಮ ಅಂಕಿತದಲ್ಲಿ ಇರಿಸಿಕೊಂಡವರಿದ್ದಾರಂತಾಯೇ. ಆಮೇಲೆ ಅತ್ಯಾಚಾರ ಅನಾಚಾರಗಳನ್ನು ತಮ್ಮ ಆಚರಣೆಯಾಗಿರಿಸಿಕೊಂಡು ಆರ್ಭಟಿಸುತ್ತಾ ಇದ್ದಾರೆ. ಆ ಬಳಿಕ ಅಂತ ಅಸುರರ ಅಂತ್ಯವಾಗುವಲ್ಲಿ ಅಯ್ಯೋ ನಿಜ ಅಂತ ನೀನು ಅನುಗ್ರಹದಾಗಿ ಆಗಬೇಕಮ್ಮ. ಇದು ಭಯ. ಕರುಣಿಸುತ್ತಲ ಭಯವ ನುಡಿಗಳು ಕಿರಿದು ನಮಯದೆ ತರಿದು ಪೊರೆಯುವೆನು ನಿಮ್ಮನು ಸುಮನಸರೊಡನೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ಸುರರು ಜನಬಲ ಧನಬಲ ದೈವಬಲವನ್ನೇ ಮೂಲಾಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಹೌದಮ್ಮ. ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಕಳ್ಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲ ವಧಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ಇವರಿಗೆ ನಾವೆಲ್ಲಿರುವಂತ ನಿಮ್ಮದಾದಂತ ನಿಜ ವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದೊಂದು ಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಂತೆ ಕಣ್ಣು ತುಂಬಿಸಿಕೊಳ್ಳಿ. ಕ್ಷಣದಾಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರೂ ಕೊಲ್ಲುವ ಕಾರ್ಯವು ಸುಲಭವೆಂದಲೇ ತನ್ನ ಮನದೊಳಗೆ ಎಂದು ಯೋಗಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ
ಮರಳುಗೊಳಿಸುತ್ತೇನೆ ಎಂಬುದಾಗಿ. ಹಾಗಂತ ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಹಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಧೂರ್ತ ಶುಂಭನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಮೂರು ಲೋಕದ ವಿಭವ ಎನಿಸಿಕೊಂಡಂತ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ಚೆಲುವಿಕೆ ಗುರಿಯಾಗುವುದು ಸ್ಪಷ್ಟ. ಹೋದ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕೆ ಎನ್ನುವಂತೆ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ಯ ತಪ್ಪಲು ಗಿರಿಯನ್ನು ಬಂದು ಸೇರಿದ್ದೇನೆ. ದುರುಳರ ವಧಿಗೆ ಸೂಕ್ತವಾದ ಕ್ಷೇತ್ರ ಎಲ್ಲಿ ಎಂಬುದಾಗಿ ನೋಡಿದೆ ಎಂದಾದ್ರೆ ದಕ್ಷಿಣ ಪ್ರಾಂತ್ಯದಲ್ಲಿ ಕಾಣುತ್ತಾ ಇದೆ ಕದಂಬಾವನ. ಸಂಕಲ್ಪ ಮಾತ್ರದಿಂದಲೇ ಕನಕದುಯ್ಯಾಲೆಯನ್ನು ಸೃಜಿಸಿದ್ದೇನೆ. ಅತಿ ಶೀಘ್ರವಾಗಿ ವಧಿಯಾಗಬೇಕು. ಅದಕ್ಕೆ ಬೇಕಾಗಿ ನನ್ನದಾದಂತ ತನು ಗಂಧವನ್ನು ಮಾರುತಾನಿಗೊಂಡಿದ್ದೇನೆ. ತಡ ಮಾಡದೆ ಕನಕದುಯ್ಯಾಲೆ ಏರ್ತೇನೆ. Thank you.
ಪುತ್ರರತ್ನರು ನಾವು ನಿಜ ಚಂಡಾಮುಂಡರು ಗಳಿಗಳು ಕೆಲವೆಲ್ಲ ಕಾನೂನು ಪ್ರವೇಶ ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವಂತ ಮನೋವೇಗ ಆಮೇಲೆ ಅಖಂಡವಾದಂತ ಬ್ರಹ್ಮಚರ್ಯ ತಮ್ಮ ಕೊಟ್ಟಾಳಲ್ಲ ಅಲ್ಲಿ ಶುಂಭನ ಆಳ್ವಿ ಸಮಾರಕ್ಕೆ ನಾರದ ಬಂದ ಸಂಧಿಯನ್ನು ಬಸಗಿದ ಆ ಬಳಿಕ ಲೋಕಲೋಕಗಳ ಸಂಚಾರ ದೇವತೆಗಳು ಕಾಣದತ್ತೆ ಭಯ ಯಾರಿಲ್ಲ ಅರ್ಪಣ ದರ್ಪಣ ಸಿಂಹಾರ್ಪಣ ಜಯಘೋಷಣ ಮಡಿಯನಿಗೆ ಮಾಡಿದ ತಿರುಗಾಡಿದ ಪರಿಣಾಮ ಹಸಿವೆ ದೃಶ್ಯ ಹೆಚ್ಚಾಗಿದೆ ಅದಕ್ಕೆ ಪರಿಹಾರ ಒಂದೇ ಹೇಗೆ ಕದಂಬಾವನ ಪ್ರವೇಶ ಮೃಗಬೇಕು
ಕೊಟ್ಟಿದ್ದೆ ದೊಡ್ಡದನ್ನು ಶ್ರಮವನ್ನು ಕಳೆದವೆಂದೆನು ಆಗಿಂದ ಬೇಡ ಈಗಿಂದ ಮುಂದುವರಿನಿ. ಬರಲು ಬೇಡ, ಅವ್ರು ಹೇಳಿದಲ್ಲಿಗೆ ನಿಲ್ಲಿಸುವ. ಈಶಾ ಈಶಾ ಶ್ರೀಶಾ ಯಾರ ಈಶಾ ಈಶಾ ಶ್ರೀಶಾ ಪರಮೇಶ್ವರ ಈಶಾ ಈಶಾ ಇಳಿಸ. ಅದು ದೇವರ. ಏನಾಯ್ತು ನಿನಗೆ? ಅದು ಹಾಗೆ ಯಾವ ದೇವರದು? ಹೆಚ್ಚಾದಾಗ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲ ಗಂಟಲಲ್ಲಿ ಬಂದು ಕೂತಿದ್ದ. ಇದು ಹೆಚ್ಚಾಗುವ ದೇವರ ಭಕ್ತಿ ಹೆಚ್ಚು ನಿನಗೆ. ಮತ್ತೆ ಎಲ್ಲವೂ ಆಗ್ಲಿ ಇರುವಾಗ ಯಾರಿಗೆ ದೇವರ ಇಲ್ಲದೆ ಇದ್ದಾಗ ದೇವರ ಭಕ್ತಿ ಆಗುವುದು. ಈಗ ಹೊಟ್ಟೆ ತುಂಬುವ ಮೊದಲು ದೇವರ ಹೆಸರು ಬರ್ತದೆ. ನಿನ್ನದ್ದು ಹೊಟ್ಟೆ ತುಂಬಿದ ಮೇಲೆ ದೇವರ ಭಕ್ತಿ. ಪ್ರತ್ಯೇಕವಾದಂತಹ ಬೇಟೆ ಬೇರೆ ಬೇರೆ ಆಗಿ ಹೋಗಿದ್ದೇವೆ. ಎದುರಾದಂತಹ ಪ್ರಾಣಿಗಳ ತಲೆಯನ್ನು ಕಡಿದು ಆಮೇಲೆ ಅದರ ಮಾಂಸವನ್ನು ತಿಂದು ರಕ್ತವನ್ನು ಕುಡಿದು ಎಲುಬನ್ನು ಕಟ್ಟ ಕುಟ್ಟು ಕುಟ್ಟು ಪಟ್ಟನೆ ಜಗಿದು ಹಸಿವು ಬಾಯಾರಿಕೆ ಎರಡನ್ನು ನಿವಾರಿಸಿಕೊಂಡು ಸತ್ಯಕ್ಕೆ ಸಮಾಧಾನ. ಹಸಿವು ಬಾಯಾರಿಕೆ ಎರಡು ನೀಗಿದೆ ಅಲ್ವಾ? ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೇರೆ ನಿರ್ಲೋಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಬೇಕೇ ಬೇಕು. ಎತ್ತರವಾಗಿ ಕಾಣ್ತಾ ಇದೆ ಈ ರಾತ್ರಿ. ನಮಗೆ ಕೇಳ್ತದೆ, ಅವರಿಗೆ ಕೇಳುವಾದ್ರೆ ಕೇಳುದಲ್ಲ. ಯಾವುದಾ ಅದು ಕುಳಿತು 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 ದೇವಿಯು ಯಾವ ದೇವಿಯ ಗಾಯನ ಅಂತ ಗೊತ್ತಾಯ್ತೇನೋ? ಇದು ಅವಳೇ. ವಿನಯ ಪ್ರದೀಪ ವಾಣಿ ಈ ಬರಿಯಲ್ಲಿ ವಿನಯ
ಕಿವಿಗಳಿಗೆ ಇಪ್ಪಾದ ಗಾಯನ ಕೇಳಿ ಬರ್ತಾ ಇದೆ. ಏನದು ಸ್ವರ? ಹಾಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದೆ? ಯಾರಾದ್ರೂ ಇದ್ದಾರೋ? ಇದು ಸತ್ಯಲೋಕೇಶ್ವರ ವರದಿಯಾದಂತಹ ವಾಣಿ. ವಿನಯ ಪಿಡಿದಿರ್ಪ ವಾಣಿ ದರದಲ್ಲಿ ಕಾನನದೆಡೆಗಾಗಿ ಬಂದು ಆಮೇಲೆ ಸಾಲು ರಾಗದಲ್ಲಿ ನಿಂತು ಗಾನ ಪಾಡುವಳು. ಈ ಸ್ವರ ಕೇಳುದು ವಾಣಿ ಎಂಬುದಂತೆ. ಏನು ವಾಣಿ ಬರಬೇಕು ಅಂತ ಇದ್ರೆ ಬ್ರಹ್ಮನ ಒಪ್ಪಿಗೆ ಮುಖ್ಯವಾಗಿ ಬೇಕಾಗ್ತದೆ. ಯಾಕೆಂದ್ರೆ ದಿನವೊಂದಕ್ಕೆ ಅದೆಷ್ಟೋ ಜೀವರಾಶಿಗಳು ಸೃಷ್ಟಿಸುವ ಬ್ರಹ್ಮದೇವ 84 ಲಕ್ಷ. ಪ್ರಪಂಚದಲ್ಲಿ ಜೀವರಾಶಿಗಳು ಒಂದು ವರ್ಷಕ್ಕೆ ಒಂದು ಸೃಷ್ಟಿ ಮಾಡುದು ಕಷ್ಟದಲ್ಲಿ ಅಲ್ವಾ? ಅದು ಈಗಲೇ ಬೇಡ ಅಂತ ಹೇಳ್ತಾರೆ. ಹಾಗಿರುವಾಗ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ವಾಣಿ ಮುಖ್ಯವಾಗಿ ಇರಲೇಬೇಕು. ಹೆಂಡತಿ ಇಲ್ಲದಿದ್ರೆ ಯಾವ ಸೃಷ್ಟಿಯು ಸಾಧ್ಯ ಆಗುವುದಿಲ್ಲ. ಗಂಡ ಮಣ್ಣಂಗಟ್ಟಿಯ ಹಾಗಂತ ಕೇಳುವಂತಹ ಸ್ವರ ಇದೆಲ್ಲ ಹೆಂಗಸರದಲ್ಲ. ಮತ್ತೆ ಹೆಂಗಸರು ಹಾಡ್ತಾರ? ಹೌದಾ? ಹೆಂಗಸರು ಬಿಟ್ರೆ ಮಾತುಕತೆ ಮಾತ್ರ. ಮತ್ತಿದ್ಯಾರು ಹಾಗಂತ ಹಾಡುವಂತಹ ಸಮರ್ಥರಿದ್ದಾರೆ ಯಾರು ಬಲ್ಲಯ್ಯ? ಅದು ಕೇವಲ ಗಂಡಸರಿಂದ ಸಾಧ್ಯ. ಯಾಕ? ಊದುವುದಕ್ಕೆ ಬಾರಿಸುವುದಕ್ಕೆ ಬಂದವರಿಗೆ ವ್ಯವಸ್ಥೆ ಮಾಡುವುದಕ್ಕೆ ಗಂಡಸರಾದಿತ್ತು. ಎಂತದ್ದು ಊದುವುದು? ಏನು ಎಂತದ್ದು ಊದುದು? ಅಲ್ಲ, ಊದುದಾಗ್ಲಿ ಓದುದಾಗ್ಲಿ ನೀವು ಹೇಳುವುದು ಭೂಲೋಕದ ವಿಚಾರ ಅಲ್ವಾ? ಮತ್ತೆ ನೀನು? ಇದು ಭೂಲೋಕದಲ್ಲ ದೇವಲೋಕದ ವಿಚಾರ. ಹಾಗಂತ ದೇವೇಂದ್ರ ಹಾಡುವಂತಹ ಕ್ರಮ ಇಲ್ಲ. ಅವನ ಸಭೆಯಲ್ಲಿ ಮತ್ತೊಬ್ಬ ಇದ್ದಾನೆ. ಯಾರು? ಕುದುರೆ ಮುಖ. ರಂಭಾದಿನಾರಿಯರು ಸಂಭ್ರಮದಲ್ಲಿ ನರ್ತಿಸಲು ತುಂಬಿನ ಸಭೆಗಳಿಗೆ ಚಂಬಾರಿ ಮೂಗಿನ ಮೇಲೆ ಬೆರಳು. ಅದ್ಯಾಕೆ ಹಾಗೆ? ಅದು ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಬರ್ಲಿಕ್ಕಿಲ್ಲ. ಮತ್ತೆ ಮತ್ತೊಬ್ಬ ಇದ್ದಾನೆ. ಯಾರು? ನಾರದ. ದೇವರಿಸಿ. ಎಂತದ? ಯಾರು? ನೀನು ಬೈಬೇಡ ಯಾರಿಗೂ. ನಿನ್ನ ಕರ್ಮ ಅಲ್ವಾ? ನಾನು ಬೈದದ್ದು ಮತ್ತೇನಾ? ದೇವರಿಸಿ. ಅದ ನೀನು ಹೇಳುವ ರೀತಿ ಬೈದ ಹಾಗಿತ್ತು. ಅವಸರಕ್ಕೆ ಹಾಗೆ ಕೇಳು. ಆಹಾ. ಹೇಗೆ? 3 ಮುಕ್ಕಾಲುಗಳಿಗೆ 3 ನಾಳು ಸಂಚಾರ ಮಾಡಿ ಮಗನೇ. ಸಿಕ್ಕಿದೆ ಶಾಪ. ನಮಗೆ ಇದೆಯಾ? ಇಲ್ಲ. ಇವತ್ತಿದ್ದಲ್ಲಿ ನಾಳೆ ಇಲ್ಲ. ನಾಳೆ ಇದ್ದಲ್ಲಿ ನಾಡಿದ್ದಿಲ್ಲ. ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಅಲ್ಲ ಈಗಲೇ ಇಲ್ಲ. ಮತ್ತೆ ಇದ್ದಾರೆ ಇವಳು ಅವನು. ಯಾಕೆ ಚರ್ಚೆ ಬೇಡ? ಸ್ವರ ಬಿಡಿದು ಸ್ವರ ಬಿಡಿದು ನಡೆದರಲು ತನುವಿನ ಬರಿ ಬೆಳಗು ದಿಗಗೆ ಸೋಂಕರು ಚಂದ್ರಕಳಾವತಂತೆ ಕುಜೋಂಗತೆ ಜೋಡಿ ಪುಂಡ್ರೇಕ್ಷು ಭಾಷಾ ಕುಜ ಕುಂಡ ಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಾ ತೂಗಿದಳು ಈಗ ಮಲೆಯ ತೂಗಿದಳು ಈಗ ಮಲೆಯ ದುರ್ಗಾಂಬಿಕೆ ತೂಗಿದಳು ಈಗ ಮಲೆಯ ನಾಗ ಮಚ್ಚಾಮನ ಯೋಗಿ ವಜ್ಜರಿಗೆಲ್ಲ ನಾಗ ಮಚ್ಚಾಮನ ಯೋಗಿ ವಜ್ಜರಿಗೆಲ್ಲ ಜೋಗುಳ ಕೇಳುತ್ತೇನೋ ತೂಗಿದಳು ಈ ಆಲಯ ದುರ್ಗಾಂಬಿಕೆ ತೂಗಿದಳು ಈ ಆಲಯ ಶೋಧಿಸಿ
ಮಣಿ ವಿಮಲದ ಯಾವ ಮಣಿ? ಕರುಣಿ ಮಣಿ ವಿಮಲದ ಬದನೆ ಹರಿನಗೆ ಬೇಕಲ್ಲ ಕರುಣಿ ಮಣಿ ಉತ್ತರದೋಕೆ ನಿಂತನ ಕೈತೋ ಅಂತನ ಲೋಕನದಿಂದ ಕೈ ಈ ರೀತಿಯಾದಂತ ಉದ್ಧಾರ ಬರುವುದಕ್ಕೆ ಬಲವಾದಂತಹ ಕಾರಣವಿದೆ. ಕಿವಿಗಳಿಗೆ ಕೇಳಿದಂತಹ ಗಾಯನ, ಆಮೇಲೆ ಮೂಗಿಗೆ ಬಡಿದಂತಹ ಪರಿಮಳ, ಹೇಗಿತ್ತ? ಕಣ್ಣಿಗೆ ಕಂಡಂತ ಬೆಳಕು, ಅರಸಿ ಮುಂದುವರಿಸಿರುವಂತಹ ಸಂದರ್ಭ. ಏನನ್ನು ಕಂಡಿ? ಅವರಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬೆಳೆದು ಹೆಣ್ಣೊಬ್ಬಳು ಕುಳಿತುಕೊಂಡಿದ್ದಾಳೆ. ಆಮೇಲೆ ಲೋಕಮೂರಲ್ಲಿ ಅವಳಷ್ಟು ಸೌಂದರ್ಯವತಿ ಇನ್ನೊಬ್ಬಳು ಇರಲಿಕ್ಕೆ ಸಾಧ್ಯ ಇಲ್ಲ. ಅರಳ ಇನ್ನಿವಳಂತೆ ಬಿಟ್ಟ ಗಾಳಿ, ವರನ ಕುರ್ಕಣಿ ಅಂತ ಹೇಳು ನೀರೆ, ಮತ್ತೆ ಶರದಿಂದು ಹೋದರೆ ಹರಿಣನೆ ಸಲ್ವ ತರಣಿ ಮನೆ ಮಲಗಾತೆ. ಅಂತ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡೆ ತಮ್ಮ ಕಂಡೆ. ಅಣ್ಣ ಬರುವುದಕ್ಕೆ ಜೊತೆಯಾಗಿ ಬಂದಿದ್ದೇವೆ. ನೀನು ಒಬ್ಬನೇ ಕಂಡ್ರೆ ಸಾಕ? ಕೈ ಬಾಯಿಚೆಗೆ ನೋಡು ನೋಡು ಕಣ್ಣಾರೆ ಪಡಕಿಯಳು, ಅಲ್ಕಿರಿತ ಬಾಯಿ ಬಿಡುತ್ತಾ ನೋಡ್ತೀಯಳು. ಎಂತದ್ದು ನನ್ನನ್ನ? ಅದು ಸ್ವಲ್ಪ ಹೆಚ್ಚಿಗೆ. ಅದೆಂತದ್ದು ಈಗ ಹೆಚ್ಚಿಗೆ? ಇಬ್ರು ಇದ್ದೇವಲ್ಲ, ಅದಕ್ಕೆ ಅವಳು ಒಬ್ಬರೇ ಇರುದಲ್ಲ, ಮತ್ತೆ ನನ್ನನ್ನಂತ ಹೇಳಿಕೊಂಡ ಮೇಲೆ ಮತ್ತೆ ಅವಳು ನಿನ್ನ ನೋಡ್ಲಿಕ್ಕೆ ಎಂತಹ ಒಂದು ದೂರ ಆಲೋಚನೆ ನಿನ್ನದು. ಆಲೋಚನೆ ಹೆಚ್ಚಿಗೆ. ಅಷ್ಟು ದೂರ ಹೋಗಬೇಡ ನೀನು. ಬೇಡವಾ? ಆದ್ರೆ ಸಹಿಸುವುದಕ್ಕಾಗುವುದಿಲ್ವಾ? ಅದ್ಯಾಕೆ? ಎಳಿತದಲ್ಲ, ಅದು ಹೆಣ್ಣು ಆ ಕಡೆ ಎಳಿತದೆ. ಇಷ್ಟೆಲ್ಲ ಹೆಣ್ಮಕ್ಕಳನ್ನು ನೋಡಿದ್ದೇವೆ, ನಮಗೆ ಈವರೆಗೆ ಸೆಳೆತ ಉಂಟಾಗ್ತಿಲ್ಲ. ನಮ್ಮ ತಿರುಗಾಟದಲ್ಲಿ ಎಂತೆಂತಹ ಹೆಣ್ಣು ಮಕ್ಕಳನ್ನು ಕಂಡಿದ್ರು ಕೂಡ ಇಂತಹ ಬದಲಾವಣೆ ಆಗ್ಲಿಲ್ಲ. ಆದ್ರೆ ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ, ಅರರೆ ಯಾರಿವಳು ಮಂಜುಳ ಗಾತ್ರೆ, ತ್ರೈಭುವನ ಮೋಹಿನಿ ಸಾರಸನೆ, ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ ಚೆಲುವ ಮಾನಿನೇಕೆ ಹುದಲ್ಲ ಮನೆ ಮಾರುಗಳು ಬಿಟ್ಟಿ ಹಳಕ್ಕೆ ಈ ಕಾಡಿಗೆ ಬಂದಿದ್ದಾಳೆ ಯಾಕೆ? ಏನು ಮಾಡುತ್ತಿ ಹಳು ಯಾಕೆ ಎನ್ನುವ ಹಾಗೆ ಪ್ರಶ್ನೆ. ಯಾರಿವಳು ಇಲ್ಲಿ ಯಾಕೆ ಬಂದಿ ಹಳು? ಇದು ಪ್ರಶ್ನೆಯಾಗಿ ಉಳಿತಲ್ಲ. ಆಗುವುದಿಲ್ಲ. ಉತ್ತರ ನನ್ನಲ್ಲೇ ಉಂಟು. ಹೇಗೆ? ಯಾವ ರೀತಿ? ಇವಳನ್ನು ಸರಿಯಾಗಿ ಗಮನಿಸಿದ್ದು ಈಕೆ ಒಂದ ರಮೆ, ಇಲ್ಲದೆ ಹೋದರೆ ಇವಳು ಉಮೆ. ರಮೆ ಉಮೆ ರಮ ಅಂತ ಬಿಡು ನೀನು. ಮತ್ತೆ ಆ ಸುಮಶರ ನರ್ತಾಂಗಿ ರತಿಯೇನು? ಆ ರತಿ ರಮಣಿಯು ಮಿಗಿಸಿ ಮೆರವಳಲ್ಲೋ, ಆ ಕಮಲಜ ಸೃಜಿಸಿದ ಶಿವಮಲ್ಲ, ಶಂಕರಬಲ್ಲ, ವಿಶ್ವನಾಥಲು ತಂದೆಯ ಹೋಗಿ ಬರ್ತೇನೆ. ಬಾರ ಮುಂದೆ. ಯಾರು ನಿನ್ನ ತಂದೆ ವಿಶ್ವನಾಥ? ಎಲ್ಲಿಗೆ ಹೋಗುದೆಲ್ಲಿಗ? ನಾನು ಸೃಷ್ಟಿ ಕಾರ್ಯದ ಬಗ್ಗೆ ಕೇಳಿಕೊಂಡು ಈಗ ಹೋಗಬೇಡವಾ? ಪ್ರಾರಂಭ ಆಗಿದೆಯಾ ಇಲ್ಲ? ಯಾರಿಗೆಲ್ಲ ಸಮಸ್ಯೆ ಕೊಟ್ಟು ಸಾಯುವುದಕ್ಕೆ ಹೋಗುದ? ಯಾರ್ದು ಸೃಷ್ಟಿ ಕಾರ್ಯ? ಇದು ಬ್ರಹ್ಮದೇವರು ಸೃಷ್ಟಿ ಮಾಡುವಾಗ ಅದಕ್ಕೆ ಅದು ಪರಮೇಶ್ವರ ದೇವರ ಹತ್ತಿರದಲ್ಲಿ ಇರ್ತಾರೆ, ಅವರಿಗೆಲ್ಲ ಗೊತ್ತಿರ್ತದೆ. ಹಾಗೆ ಇವಳ ವಿಳಾಸ ನೀನು ಒಂದು ವಿಳಾಸ ಪಡೆದುಕೊಳ್ಳುವುದಕ್ಕೆ ಕೈಲಾಸವರೆಗೆ ಹೋಗುವ ಅಗತ್ಯ ಉಂಟಲ್ಲ? ಮತ್ತೆ ಹೆಣ್ಮಕ್ಳಲ್ಲಿ ಮಾತಾಡಿ ಸುಮ್ಮನೆ. ಪಾಪ ದೇವರು ಯಾವ ಕೆಲಸದಲ್ಲಿ ಇದ್ದಾರೆ? ಹೌದು, ಅವರು ಇದು ಕೆಲಸ ಹೆಚ್ಚಿರುವಾಗ ನಾವು ಹೋದ್ರೆ ಅದಕ್ಕೆ ಅಣ್ಣ ನೀನು ಮತ್ತೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರುವವರಿಗೆ ಈ ಹೆಣ್ಣಿಲ್ಲಿ ಇರ್ತಾಳ? ಹೌದು, ಅದಕ್ಕಾಗಿ ಸಿಕ್ಕಿದ ಸರಿಯಾಗಿ ನೋಡು. ಯಾವಾಗ ಮುಗಿತಾರೆ ಹೋಗುದಂತ ಕಾಯ್ತೇನೆ. ಅಣ್ಣ ಅಲ್ಲ, ಮುಗಿಸುವುದಕ್ಕೆ ನಾವು ಬಿಡುವುದು ಬೇಡವಾ? ಮತ್ತೆ ಇವತ್ತು ಸಿಕ್ಕಿದಂತಹ ಅವಕಾಶ ನಾಳೆ ಬೇಕು ಅಂತ ಹೇಳಿದ್ರು. ಇವತ್ತಿದ್ದದ್ದು ನಾಳೆ ಇರ್ಲಿಕ್ಕಿಲ್ಲ. ಇವಳ ಹೆಸರು ವಿಳಾಸ ಕೇಳುವುದಕ್ಕೆ ನಾನೇ ಹೋಗುತ್ತೆ. ಹೋಗು ಮಗನೇ, ಸತ್ಯ. ಹೋಗು ಮಗನೇ, ಸತ್ತು ಮಣ್ಣು ತಿಂತೆ ಹೋಗು. ಏನು ತಮ್ಮ ಬೇಡ ಅಂತ ಆಲೋಚನೆ ಆಗಲ್ವಾ? ಮತ್ತೆ ಬೇರೆಯವರೆಲ್ಲ ಬಯಸಿದ್ರೆ ಏನಾಗುದಿಲ್ಲ. ಮತ್ತೆ ನಾವು ಅಖಂಡ ಬ್ರಹ್ಮಚಾರಿಗಳು ಹೆಣ್ಣನ್ನು ಬಯಸಿ ಮುಂದುವರಿದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ ಬ್ರಹ್ಮ ಕೊಟ್ಟ ವರ. ಸತ್ತ ಮೇಲೆ ಸುಖ ಬೇಕಾ? ಬೇಡಪ್ಪ. ಅಲ್ಲ, ಹೆಣ್ಣು ಇಷ್ಟು ಚಂದ ಇದ್ದಾಳೆ ಅಂತ ಹೇಳಿದ್ರೆ ವರನೇ ಬೇಡ. ಅಲ್ಲ, ಚಂದ ಇದ್ದಕ್ಕೆ ಸಮಸ್ಯೆ ಆದದ್ದು ಈಗ. ಹೌದು, ಆದ್ರೆ ಅವಳನ್ನು ಇವತ್ತು ನಾಳೆ ನಾಡಿದ್ದು ಪ್ರತಿನಿತ್ಯ ನೋಡ್ಬೇಕು. ನಿರ್ಧಾರ ಸುಮ್ಮನಲ್ಲಿ ಹೋಗುವ. ನಾವಿದ್ದೇವೆ. ಕದಂಬಾವನದಲ್ಲಿ ರೂಪಸಿಯಾದಂತಹ ಹೆಣ್ಣನ್ನು ಕಂಡಿದ್ದೇವೆ. ನೀವು ಕೂಡ 3 ಲೋಕದ ವಿಕ್ರಮಿಯಾಗಿದ್ದೀರಿ. ಸೌಂದರ್ಯ ಪರಾಕ್ರಮ ಒಟ್ಟಿಗೆ ಸೇರಿದ್ರೆ ಇನ್ನೊಂದು ಶಕ್ತಿ ಎದುರು ಬರ್ತದೆಯೇ? ಇನ್ನೊಂದು ಮನಸ್ಸು ಮಾಡಬೇಕು. ಆಕೆಯನ್ನು ಮದುವೆ ಮನಜ
ಮಾತಿಗೆ ಬಳಿಯಾದೆ ಅಂತಿಮ ನಿರ್ಧಾರ. ಹೆಣ್ಣನ್ನು ಕರೆತರ್ತೇವೆ, ಮದುವೆಯೊಂದು ಆದಷ್ಟು ಬೇಗ ಆಗಲಿ. ಅವಸರ ಮಾಡಬೇಡಿ. ನೀವುಗಳು ಹೇಳುವಂತಹ ವಿಷಯದ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಿ ನೀವು ಸ್ವಲ್ಪ ವಿಚಾರಣೆ ಮಾಡಿಕೊಳ್ಳಿ. ಬೇಕಾದವಾಗ ನಾನೇ ಕೇಳಯ್ಯ ಸುಗ್ರೀವ ಬೀಳುವುದೆಂದರೆ ಸಚಿವ ಜಾಲ ಕೇಳಿದ ಸುಂದರ ವರದಪ್ಪ ವರದೊಳಗೆ ಅತಿ ಚಿಲುವೆದ ನಾರಿ ಓರ್ವಳು ಚಿನ್ನದ ಉಯ್ಯಾಲೆ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ಹೌದೇ? ನಮ್ಮವರು ನನ್ನ ಬಳಿಗೆ ಬಂದು ಹೇಳಿದಂತ ವಿಷಯ ಏನು ಯೋಚನೆ ಮಾಡಿರುವೆಯೋ? ವಿಷಯ ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮದುವೆ ಆಗಬೇಕೆಂಬ ಇಚ್ಛೆಯೋ? ಪ್ರಭು, ನನ್ನನ್ನೇ ಕಿಲಿಗೆ ಬರಮಾಡಿಕೊಂಡೆ. ಕಾರಣ ಉಂಟು. ಏನು? ಅವಳಿದ್ದಳಿಗೆ ಹೋಗಿ ಸಂಧಾನ ಮುಖ್ಯವಾಗಿ ಶೋಣಿತವರಿಗೆ ಕರೆದಿರಬೇಕು. ಶುಂಭನ ಹತ್ಯೆ ಜಗದಂಬಿಕೆಯ ನಮ್ಮ ದೊರೆಯಾಗಿರುವಂತಹ ಶುಂಭಾಸುರನ ಆಜ್ಞೆಯಾಗಿದೆ. ಕದಂಬ ವರದಲ್ಲಿ ಒಬ್ಬಳಾಕ ಸೌಂದರ್ಯವತಿಯಾದ ತರುಣಿದ್ದಾಳೆ. ಅವಳನ್ನು ಸಂಧಾನ ಮೂಲಕ ಕರೆಕೊಂಡು ಬಾ ಸುಗ್ರೀವ ಇದು ಹೇಳಿದ ಮಾತು. ಅವರ ಮಾತಿನಂತೆ ಅರಮನೆ ತೊರೆದೆ, ಕಾಡಲು ಸೇರಿದ ಬಹುದೂರ ಬಂದೆ. ಕದಂಬ ವರದಲ್ಲಿ ಇದ್ದಾಳೆಂದು ಹೇಳಿದ ಮಾತನ್ನು ಓಹೋ, ಇದೆಲ್ಲವೇ ಕದಂಬವರ ನಿಬಿಡವಾಗಿ ಬೆಳೆದಿದ್ದಂಥ ಮರಗಳ ಕಂಡರೆ ಸಾಲದ ಆಕಾಶವನ್ನೇ ತುಂಬಿಸ್ತಿದೆಯೋ ಎಂದು ತೋರಿಸೋದು. ರೆಂಬೆಗಳೆಲ್ಲ ಆ ಕಡೆ ಈ ಕಡೆ ಹರಡಿಕೊಂಡಿದೆ. ಪಕ್ಷಿಗಳೆಲ್ಲ ಬೇಕಾದಷ್ಟು ಹಣ್ಣನ್ನು ತಿಂದು ಆ ಕಡೆಯಿಂದ ಈ ಕಡೆಯಿಂದ ಹಾರುತ್ತಾ ಕಿರುತ್ತಾ ಇದೆಯಲ್ಲ. ಮುದ್ದೆ ಬರುತ್ತಿರುವಾಗ ಓಹೋ, ಸಾಧು ಪ್ರಾಣಿಗಳು ದುಷ್ಟ ಪ್ರಾಣಿಗಳು ಒಂದಕ್ಕೊಂದು ಅನ್ಯೋನ್ಯತೆಯಿಂದ ಆ ಕಡೆಗೆ ಈ ಕಡೆಗೆ ಓಡಾಡುತ್ತಿದೆ ಅಲ್ಲ. ಇಲ್ಲಿಯ ಮಹಿಮೆಯೋ ಏನು? ಹಾಗಾದ್ರೆ ಭೇದ ಭಾವ ಎಂಬುದು ಇಲ್ಲವೆಂದಾಯ್ತಲ್ಲ. ಮುಂದೆ ಬರುವ ತರುಣಿ ಎಲ್ಲಿದ್ದಾಳಪ್ಪ? ಎಲ್ಲಿ? ಓಹೋ, ತಂಪಾದ ಗಾಳಿ ಬೀಸುತ್ತಾ ಉಂಟು, ಇಂಪಾದ ಗಾನ ಕೇಳುತ್ತಾ ಉಂಟು. ಓ, ಬೆಳಕೊಂದು ಕಾಣುತ್ತಿದೆ. ಸೂರ್ಯಚಂದ್ರರು ಒಮ್ಮೆಯೇ ಉದಯಕ್ಕೆ ಬಂದರು ಎಂಬ ಹಾಗೆ ತೋರುತ್ತಾ ಉಂಟು ಬೆಳಕು. ಮುದ್ದೆ ಬರ್ತೇನೆ. ಹಂಬಲಿಸಿದರು ಶಿವ ಶಿವ ಸ್ಮರಣೆ ಮುರಿದರು ಕುಸಲಿ ನಮ್ಮಯ ಶುಭ ಕೆಟ್ಟನು ಕೆಟ್ಟ ತಿಳಿದು ನೋಡಲಿಕ್ಕೆ ಮಾಗನಿಯೇ ಸಿಕ್ಕುವಳೆ ಸಿಕ್ಕಲು ತಕ್ಕುವಳೆ ಮುಂದೆ ಬರುತ್ತಿರುವಾಗ ಬೆಳಕನ್ನು ಕಂಡ ಕಡೆಗೆ ದೃಷ್ಟಿಯನ್ನು ಹರಿಸಿದಾಗ ಬಂಗಾರದ ಉಯ್ಯಾಲೊಬ್ಬಳಾಕೆ ತರುಣಿ ಕುಳಿತುಕೊಂಡಿದ್ದಾಳಲ್ಲ. ಇವಳೇ ಬಯಸಿದ್ದು ತಮ್ಮ ದೊರೆ ಆಗಿರಬಹುದು. ತನ್ನ ಕೈಯಲ್ಲಿರುವಂತ ವೀಣೆಯನ್ನು ಮೀಟುತ್ತಾ ಬತ್ತವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತಾ ಕಿರುನಗೆಯ ಸೂಸುತ್ತಾ ತನ್ನನ್ನೇ ತಾನೇ ಮರೆತು ಕುಳಿತುಕೊಂಡಿರು. ಯೌವನವತಿಯಾದ ಇವಳಿಗೆ ಏನು ಧೈರ್ಯವೋ? ಇವಳೇಕೆ ಬಂದು ಕುಳಿತುಕೊಂಡಳೋ ಹೇಳುವುದಕ್ಕೆ ಸಾಧ್ಯ. ನಮ್ಮ ದೊರೆಯಾಗಿರೋ ಶುಭಾಸುರ ಬರೇ ಸಾಮಾನ್ಯ ಹೆಣ್ಣೆಂದೇ ಭಾವಿಸಿದ್ದರು. ಅಲ್ಲಪ್ಪ, ಮೂರು ಲೋಕವನ್ನು ತನ್ನ ಉದರಲಿಟ್ಟು ಕಾಪಾಡುವಂಥ ಮಹಿಮಳು ಇವಳನ್ನು ಏಕೆ ಬಯಸಿದಿರು? ಈ ತರುಣಿ ನಮ್ಮ ದೊರೆಯಾಗಿರುವ ಶುಭಾಸುರನ ಕೈಗೆ ಸಿಗುವುದಿಲ್ಲ. ಸಿಕ್ಕಿದರೂ ದಕ್ಕುವಳೆ ಎಂದು ದಕ್ಕಳಾರ. ಇವಳ ಮೇಲೆ ಮೋಹಪಟ್ಟು ಇವಳನ್ನು ಮದುವೆಯಾಗಿ ಆಗಲು ಇಷ್ಟಪಟ್ಟದ್ದು ನಮ್ಮ ಕುಲಕ್ಕೆ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೇನು? ನಾನು ಬಂದ ಕಾರ್ಯವೇನು ಅದನ್ನು ತಿಳಿಸಬೇಕಲ್ಲ. ಪಾದಕೆರಗಿ ಬೇಡಿಕೊಳ್ಳುತ್ತಿದ್ದೇನೆ. ಜನರಿಗೆ
ನಿನ್ನನ್ನು ಕಂಡಾಗ ಬೆರಗಾಗಿ ಹೋದೆ. ಸರಿ. ತನ್ನನ್ನು ತಾನು ಮರೆತೇವಮ್ಮ. ತಲೆಯ ತಗ್ಗಿಸಿದೆ, ಕರಗಳ ಜೋಡಿಸಿದೆ, ನಿನಗೆ ಒದ್ದಿಸ್ತಿದ್ದೇನಮ್ಮ. ವಿಚಿತ್ರವೇ ವಿಚಿತ್ರವಮ್ಮ. ಯೌವನವತಿ ಆಗಿರೋದು ನೀನು ಬಂಗಾರದ ಉಯ್ಯಾಲೆ ಕುಳಿತುಕೊಂಡು ಆ ಕಡೆ ಈ ಕಡೆ ಏನೋ ನೋಡ್ತೀವಿ, ಏನೋ ನಗುತ್ತಾ ಇರುವೆ. ತಾಯಿ ಯೌವನವತಿ ಆಗಿದೆ. ಯೌವನವತಿ ಅದು ಇನ್ನೊಬ್ಬಡಿಲ್ಲಿ ಬಂದು ಕುಳಿತುಕೊಳ್ಳಬೇಕಾದ್ರೆ ಏನು ಧೈರ್ಯವೋ ಹೇಳುವುದಕ್ಕೆ ಅಸಾಧ್ಯ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಾಗಿ ಮೆರೆತಿರುವೆ. ಯೌವನವತಿ ಆದ ಏಕೆ ಬಂದು ಕುಳಿತುಕೊಂಡೆ? ಬಾಲ್ಯದಲ್ಲಿ ಹೆಣ್ಮಕ್ಕಳು ತಂದೆ ತಾಯಿಗಳ ಅಧೀನವಂತೆ, ಯೌವನದಲ್ಲಿ ಗಂಡರ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆಯಲ್ಲಿರುವುದಂತೆ. ಅಮ್ಮ, ಬಾಲ್ಯ ಕಳೆದು ಹೋಗಿದೆ, ಯೌವನವತಿಯಾಗಿ ಮೆರೆತಿರುವೆ. ಯೌವನವತಿ ಏಕೆ? ನಾನೇ ಯೋಚನೆ ಮಾಡುತ್ತಿದ್ದೇನೆ. ನಿನ್ನ ರೂಪಕ್ಕೆ, ನಿನ್ನ ಯೌವನಕ್ಕೆ, ನಿನ್ನ ಗುಣಕ್ಕೆ ಒಪ್ಪುವಂತ ಗಂಡು ಎಲ್ಲಿಯೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡ ಎಂದು ಭಾವಿಸಿ ನಾಡನ್ನು ತೊರೆದೆಯೋ, ಕಾಡನ್ನು ಸೇರಿದೆಯೋ. ಅಮ್ಮ, ಈ ಬಗ್ಗೆ ಯೋಚನೆಗಳನ್ನು ಬಿಟ್ಟು ಬಿಡಮ್ಮ. ನಿನ್ನ ಆಸೆ ಈಡೇರಿಸಿದ ಹೇಳಿದ್ರೆ ಗೊತ್ತಾಗಲ್ಲದಮ್ಮ. ಅಮ್ಮ, ನಿನ್ನ ರೂಪಕ್ಕೆ, ನಿನ್ನ ಸಂಪತ್ತಿಗೆ ಒಪ್ಪುವಂತ ಒಬ್ಬ ಹುಡುಗಿದ್ದಾನಮ್ಮ. ಸಾಮಾನ್ಯನಲ್ಲ, 3 ಲೋಕದ ಒಡೆಯ ಶುಂಭಾಸುರ. ಅವನಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲಮ್ಮ. ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರಂತೆ, ನಿನ್ನ ಸೌಂದರ್ಯ ವಿಷಯನ ಅರುಹಿದರಂತೆ. ಅದನ್ನು ಕೇಳಿದ ಅಕ್ಷರ ಶುಂಭಾಸುರ ಮನಸ್ಸು ಏನಾಯ್ತೋ ಅಲ್ಲೋಲ ಕಲ್ಲೋಲವಾಯ್ತಮ್ಮ. ಅಮ್ಮ, ನಿನ್ನನ್ನು ಕಾಣಬೇಕು, ನಿನ್ನನ್ನು ಕರ್ಕೊಂಡು ಹೋಗ್ಬೇಕು, ನಿನ್ನನ್ನು ಮದುವೆ ಆಗಬೇಕು ಇಷ್ಟಪಟ್ಟಿದ್ದಾನಮ್ಮ. ಅಮ್ಮ, ನನ್ನ ಹೆಸರು ಸುಗ್ರೀವನೆಂದು ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ಬರುವೆ, ಆದರೆ ಕರ್ಕೊಂಡು ಹೋಗ್ತೇನೆ. ಬರುವೆ ಅಮ್ಮ. ಭಯದಿಂದ ತತ್ತರಿಸಿ ಹೋಗಿದ್ದೇನೆ. ಗಡಗಡನೆ ನಡುಗುತ್ತಾ ಉಂಟು, ಗಡಗಡನೆ ನಡುಗುತ್ತಾ ಉಂಟು. ಅಪ್ಪಪ್ಪ, ನಮ್ಮ ದೊರೆಯ ಬಗ್ಗೆ ಎಲ್ಲ ವಿಚಾರ ಅರಿವು ಇದೆ. ಏನೋ ನನ್ನ ಕಡೆ ಓರ ದೃಷ್ಟಿಯ ಬೀರಿ ಒಂದು ನಗು ಸೂಚಿಸಿದೆ. ನಗುವನ್ನು ಕಂಡ ಅಕ್ಷರ ಮೂರ್ಛಿತಲಾಗಿ ಭೂಮಿಯ ಮೇಲೆ ಬಿದ್ದೆ. ಭೂಮಿಯ ಆಧರಿಸಿ ಬೆಲ್ಲಗೆ ಎದ್ದು ನೋಡ್ತಿರುವ ಭೂಮಿಯ ಮೇಲೆ ಇದ್ದೇನೆ. ನಾನು ಸತ್ತಿದ್ದೇನೋ, ನಾನು ಬದುಕಿದ್ದೇನೋ, ನನ್ನನ್ನು ಕೊಂದವರು ಯಾರು, ನನ್ನನ್ನು ಬದುಕಿಸಿದವರು ಯಾರೋ, ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳಾಗಿರುವ ಇವಳೇ ಕೊಲ್ಲುವುದಕ್ಕೂ ಸಮರ್ಥಳು, ಸಂರಕ್ಷಿಸುವುದಕ್ಕೂ ಸಮರ್ಥಳು. ನಮ್ಮ ದೊರೆಯಾಗಿರುವ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರ ಹೊಗಳಿ ಹೊಗಳಿ ಹೇಳಿದ್ದೇನೆ. ನನಗೇನು ಉತ್ತರ ಸಿಕ್ಕಿದ್ದೀನಿ. ನನ್ನ ದೊರೆಯಾಗಿರುವ ಶುಂಭಾಸುರ ನಾನು ಕಾಯುತ್ತಾ ಇರಬಹುದು. ಈಗ ಹುಡುಗಿಯನ್ನು ಕರೆಕೊಂಡು ಬರ್ತಾಳೆ, ಈಗ ಹುಡುಗಿಯನ್ನು ಕರೆಕೊಂಡು ಬರ್ತಾಳೆ. ಆಶೆಯಲ್ಲಿ ಇರ್ತಾನೋ ನನಗೆ ಉತ್ತರವೇ ಸಿಕ್ಕಿದ್ದಿಲ್ಲವಂತೆ. ಮತ್ತೆ ಕರೆಕೊಂಡು ಹೋಗುವುದಾದ್ರೆ ಹೇಗೆ? ಏನೇ ಆಗಲಿ, ಕೊಲ್ಲುವುದಾದರೆ ಕೊಲ್ಲಲಿ, ಬದುಕಿಸುವುದಾದರೆ ಬದುಕಿಸಲಿ. ಅವಳ ಪಾದಕರಿಗೆ ಬೇಡಿಕೊಡುತ್ತಿದ್ದೇನೆ. ಕೊಂದೆ ಅಮ್ಮ, ನನ್ನ ಇಚ್ಛೆ ಈ ಮಾತುಗಳು ನಾನು ಆಡಿದಿಲ್ಲ. ನನ್ನ ದೊರೆಯಾಗಿರೋ ಶುಂಭಾಸುರ ಹೇಳಿದ ಮಾತನ್ನು ಆಡಿದ್ದೇನೆ ತಾಯಿ. ಆದ್ರೆ ನಮ್ಮ ಶುಂಭಾಸುರ ಏನೋ ಸಮರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡೆ, ಪ್ರವೀಣ ಎನಿಸಿದೆ, ಅಭಿಮಾನದ ಮಾತನಾಡಿದ್ದೆ. ಯಾವಾತ ಕತ್ತಿ ಕಾಳಗದಲ್ಲಿ ನನ್ನನ್ನು ಸೋಲಿಸುತ್ತಾನೋ ಆತನನ್ನೇ ವರಿಸುತ್ತೇನೆ ಎಂಬುದಾಗಿ
ಇದು ನನ್ನ ಬಣ್ಣದ ವಿಚಾರ. ನೀನು ಬಂದಿರುವುದು ಸಂತಾನವನ್ನು ಸಮರ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ, ಆತನ ತಮ್ಮನು ಶುಂಭನಲ್ಲ. ಅಧ್ಯಕ್ಷ ಬರಲಿ, ರಣ ಕಂಜೂರಿಲ್ಲ. ಈ ವಿಚಾರವನ್ನು ನಿನ್ನೊಡನೆ ತಿಳಿಸು. ಕಟ್ಟಿಕೊಳ್ಳಬೇಕಾದ್ರೆ ಏನು ಬೇಕಾದರೂ ಮಾಡಿ ನೀನು ಹೇಳಿದ ಮಾತನ್ನೆಲ್ಲ ಹೋಗಿ ಅನುಭವಿಸಿ ಅವರ ಇಚ್ಛೆ ಏನುಂಟು ಅದರಲ್ಲೇ ಮಾಡಿ. ನನಗಿನ್ನೂ ಯಾವುದು ಬೇಕಾಗಿಲ್ಲ. ಇವಾಗ ಮೋಕ್ಷವಲಿತ್ತು, ಕರುಣಿಸದ್ದು ಮತ್ತೊಬ್ಬೆ ಭಗತೊಬ್ಬೆ. ಇನ್ನು ಮುಂದಕ್ಕೆ ದೇವಿ ನೂತನಾಗು ಯದ್ಭಾವಂತ ಕೋಟಿ. ಸಂತಾನ ಮುರಿದು ಸಂಗ್ರಾಮವನ್ನು ಬಯಸಿದಲೆ ಕದಂಬಾವಳದಲ್ಲಿ ನಾರಿ ಓರ್ವಾಡಿದ್ದಾನೆ ಆ ದೇಡಿ ಯಾರ ದುರ್ಬಾಬ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದವು ಸಾಮಾನ್ಯವಾಗಿ ತಿಳಿದುಕೊಳ್ಬೇಡ. ದುರದಿರ ಧೂಮ್ರಾಕ್ಷರಾಗಿದ್ದಾರೆ. ತಂದೆ ಜನ ಮನೆ ಭಯವಾದಂತಹ
ಮೊದಲಾಗಿ ರಕ್ತಬೀಜನ ಪ್ರಣಾಮಗಳು. ಏನು ನೀವು ಬರೆಯದ ಪರಂಪರೆ ಕೇರಳ ಕೋಲಾಹಲ ಚತುರಂಗ ಸೇನಾ ಪರಿವೇಷ್ಟಿತರಾಗಿ ಪ್ರಕಾರ ಹೇಗೆ ಎಲ್ಲಿಗೆ ಹೊರಟಿವೆ ನಾನಿದ್ದೇನೆ. ಹೋಗುವಂತ ನಮ್ಮ ಚಂಡಮುಂಡ ನನ್ನ ಬಳಿಗೆ ಒಂದು ಹೇಳಿದಂತ ಮಾತು ಏನಂತ ವಿಶೇಷ? ಕದಂಬಾವರಲ್ಲಿ ಅತಿ ಕೆಲವು ನಾರಿಯವರು ಓಡಿದ್ದಾರೆ ಎಂಬುದಾಗಿ. ಒಳ್ಳೆಯದು ಪ್ರಭು. ಈ ವಿಷಯ ಕೇಳಿದ ಬಳಿಕ ಆಕೆಯನ್ನೇ ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವನ. ನೀನು ಮದುವೆ ಆಗುವುದಕ್ಕಾಗಿ ಹೊರಟೆ? ಮತ್ತೇನು ಕಥ? ಸಂತಾನಕ್ಕೆ ಒಂದು ಸುಗ್ರೀವನನ್ನು ಕಳಿಕೊಟ್ಟೆ. ಯಾಕೆ ಬೇಕಾಗಿ? ಸಂತಾನ ಮದುವೆ ಆಗುವುದಕ್ಕಾಗಿ. ಸಂತಾನ ಮುರಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಧ್ರುವವನ್ನು ಬಯಸಿದ್ದಾಳೆ. ನೀನೇನು ಮಾಡಿದೆ? ಧೂಮ್ರಾಕ್ಷನೆ ಕಳುಹಿಸಿದೆ. ಕರೆತಂದರೆ ಇಲ್ಲ, ಕೆಲವು ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನೆ ಧೂಮ್ರಾಕ್ಷನ ಅಳಿವಾಯ್ತು. ಆಮೇಲೆ ಚಂಡಮುಂಡರನ್ನು ಕಳಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಚಂಡಮುಂಡರಲ್ಲಿದ್ದೀರ ಪ್ರಭು. ಈಗ ಯಾವ ತೀರ್ಮಾನದ ಮೇಲೆ ಹೊರಟು ನಿಂತಿರುವೆ? ಸೊಕ್ಕಿದ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ?
ದಾನವನಾಗಿದ್ದೇನೆ. ದಿಕ್ಕು ದೆಸೆ ಇಲ್ಲದೆ ಬಳಲುತ್ತಿದ್ದ ದಾನವರಿಗೆ ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಒದಗಿಸುವಲ್ಲಿ ಕೇವಲ ನಿನ್ನೊಬ್ಬನ ಅಪೇಕ್ಷೆ ಇದ್ದದ್ದಲ್ಲ, ಹೆತ್ತಪ್ಪೆಯಾದಂತಹ ಧನುದೇವಿ ಹಸಿರು ಕುಲಕ್ಕೆ ಮಾತೆಯಾಗಿ ಒಂದು ಕಾಲದಲ್ಲಿ ಕಾಣಿಸಿಕೊಂಡವರಂತೆ. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗೋಪುರವನ್ನೇ ಇರಿಸಿ ಕಾಲವನ್ನು ಕಳೆದರಂತೆ. ವೀರಾಧಿವೀರನ್ನು ಪಡೆಯಬೇಕು, ಆ ಮೂಲಕವಾಗಿ ದಾನವರ ಉನ್ನತಿಯನ್ನು ಕಾಣುತ್ತಾ ಶೂಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು. ಅವರ ಕನಸಿನ ಪ್ರಕಾರ ಶುಂಭ ನಿಶುಂಭರಾದಂತಹ ನಿಂಬೀರ್ವರ ಜನನವಾಯಿತು. ಸರಿ ಪ್ರಭು, ಬಹು ವಿಚಿತ್ರವಾದಂತಹ ನಡೆಯನ್ನು ಕಾಣುವಂತಹ ದುರ್ಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಯಿತಲ್ಲ. ಆ ಕುರಿತಾಗಿ ಖೇದವಾಗುತ್ತಾ ಇದೆ ನನಗೆ. ಸಾಮಾನ್ಯ ಕುಸುಮ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯೊಬ್ಬಳ ಬೈಕಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ವಹಿಸಿದರೆ ಅಪರಾಧ ಏನೂ ಬೇರೆಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಬೇಕಾದಂತಹ ನಾರಿಯರುಗಳನ್ನು ಮದುವೆಯಾಗಿ ಆ ಮೂಲಕವಾಗಿ ಬೇಕಾದ ಹಾಗೆ ಸುಖವನ್ನು ಅನುಭವಿಸಬಹುದು. ಆ ಸಮಯದಲ್ಲಿ ಎಂತ ನಿರ್ಧಾರ ಪ್ರಭು! ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತಹ ಕಾರುಣ್ಯಕ್ಕೆ ಒಳಗಾಗಿ ವರಬಲವನ್ನು ಸಂಪಾದನೆ ಮಾಡಿದಂತಹ ಧೀರೋದಾತ ಮಹನೀಯ ನೀನು. ಆದ್ರೆ ಪಡೆದಂತಹ ವರಬಲ ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಕಾಲಕ್ಕೆ ಕಾಮಿನಿಯೊಬ್ಬಳು ಬೇಕು ಅಂತ ಆಗ್ಲಿಲ್ಲ, ಕಾಮನ ಬಾಧೆ ನಿನಗೆ ಇರಲಿಲ್ಲ. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದಂತಹ ಧೀಮಂತ ನೀನು. ಪ್ರತ್ಯಕ್ಷವಾಗಿ ನಾರಿಯವರುಗಳನ್ನು ನೋಡಿ ಅವಳ ರೂಪಲಾವಣಿಕೆ ಮನಸ್ಸೋತು ಅವಳನ್ನು ಬಯಸಿದ್ರ ಅಪರಾಧ ಅಂತ ಹೇಳುವುದಿಲ್ಲ. ನೀನು ಬಯಸಿದ್ದು ಯಾರನ್ನು ಪ್ರಭು? ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷುಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಪಡೆಯಬೇಕು ಅನ್ನುವಂತಹ ಇಚ್ಛೆಯಿಂದ ಹೊರಟೆ ಎಂದಾದರೆ ಅವಳು ಇಹಕ್ಕೆ ಬದಿಗೆ ಬರುವವಳಿ ಅಲ್ಲ, ಒಬ್ಬಳಾಕೆ ಪರವಣಿತೆಯಾಗಿರಬೇಕು. ನಾವು ಸ್ವಲ್ಪ ಜಾಗೃತರಾಗೋಣ. ಅಯ್ಯೋ, ಕದಂಬಾವಣಲ್ಲಿದ್ದಂತಹ ಚೆನ್ನಾಗಿ ತಿಳಿದವನಿದ್ದೇನೆ. ಏನು ಹಾಗಂತ ಅವಳ ಬಗ್ಗೆ ತಿಳಿದದ್ದೇನು ಬಲ್ಲೆ? ಹೇಗೆ? ಆಕೆ ಒಬ್ಬಳು ಸಾಮಾನ್ಯ ತರುಣಿ.
ಕದಂಬ ಕಾತಾರದಲ್ಲಿ ವ್ರತ ಹೆಣ್ಣೊಬ್ಬಳು ಸಾಮಾನ್ಯ ಒಬ್ಬಳಾಕೆ ತರುಣಿಯನ್ನು ಹಾಗೆ ತೀರ್ಮಾನಕ್ಕೆ ಬಂದೆಯಾ ಪ್ರಭು? ಆಲೋಚನೆ ಮಾಡು ಗಂಡದಿಯ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತಹ ಘೋರಾರಣ್ಯದಲ್ಲಿ ಅಂಬರದಿಂದಲೇ ತೆರಗಿಳಿದಂತ ಕಾಂಚನದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಮೆರೆಯುತ್ತಾ ಇದ್ದಾಳೆ ಎಂದಾದ್ರೆ ಅವಳು ತರುಣಿಯೇ? ಮತ್ತೆ ಯಾರು? ಅವಳು ಆದಿಮಾಯಾ ದೇವಿ ಇದ್ದಾಳೆ. ಆದಿಯಲ್ಲಿ 3 ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾದಳಂತೆ. ಅವರಿಗೆ ಒಂದೊಂದು ಉದ್ಯೋಗವನ್ನು ನೇಮಿಸಿದಾಳಂತೆ. ಅವರೇ ಕೇಳಿಕೊಂಡಂತ ಕಾಲಕ್ಕೆ ಅಭಯದಾನ ಮಾಡಿದ್ದಾಳಂತೆ. ನೀವು ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ಕಷ್ಟಪಟ್ಟಂತಹ ವೇಳೆಯಲ್ಲಿ ಎಲ್ಲವರು ಒಗ್ಗಟ್ಟಾಗಿ ನನ್ನನ್ನೇ ಬಡಿಸಿರಿ, ಪ್ರತ್ಯಕ್ಷಳಾಗಿಯೋ ಅಥವಾ ಪರೋಕ್ಷಳಾಗಿಯೋ ಬಂದು ನಿಮಗೆ ಒದಗಿದಂತಹ ಸಂಕಷ್ಟವನ್ನು ದೂರೀಕರಿಸ್ತೇನೆ ಎನ್ನುವ ಹಾಗೆ ನಾವು ಮಾಡುತ್ತಿರುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ. ಅಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತಹ ಅವುಗಳೆಲ್ಲ ಅಪಾರವಾದಂತಹ ಸೇನಾವಾರಿಧಿಯನ್ನು ಕೂಡಿಕೊಂಡು ಪಾತಾಳ ಭೂಲೋಕ ದೇವಧಾಮಕ್ಕೆ ಪ್ರವೇಶ ಮಾಡಿ ವಿರೋಧಿಗಳಾದಂತಹ ಸಜ್ಜನರೆಲ್ಲ ಬಡಿದು ದೇವಪೀಠವನ್ನು ಏರಿದವ ನೀನು. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ಅಂಬರ ಪಥದಲ್ಲಿ ಸೂರ್ಯ ಚಂದ್ರರ ಹಾಗೆ ಮೆರೆಯುತ್ತಾ ಇದ್ದೀನಿ ನೀನು. ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿ ಕದಂಬ ಕಾತಾರದಲ್ಲಿ ನೆಲೆಯಾಗಿದ್ದಾಳೆ. ದೇವತೆಗಳಿಗೊಂದು ಪಾವನವಾದಂತಹ ಜೀವನ ಬೇಕಾ ಬೇಡವ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಪಾವನಿಯಾದಂತಹ ಮಹಾದುರ್ಗೆ ಕೌಶಿಕೆ ಕದಂಬ ಕಾಂತಾರದಲ್ಲಿ ನೆಲೆಯಾಗಿದ್ದಾಳೆ ಪ್ರಭು. ಅವಳ ಉದ್ದೇಶ ಒಂದೇ, ಅಧರ್ಮಿಗಳಾದಂತಹ ನಮ್ಮನ್ನೆಲ್ಲ ಆ ಮೂಲಕವಾಗಿ ತ್ರಿದರ್ಶನವನ್ನು ಪಡೆಯುವುದಕ್ಕೆ ಬಂದಂತಹ ಜಗನ್ಮಾತೆ ಅವಳೇ ಇಚ್ಛಾಶಕ್ತಿ, ಅವಳೇ ಮಾಯಾ ಸ್ವರೂಪಿಣಿ. ಬೇಡ ಪ್ರಭು ಬೇಡ. ಅಯ್ಯೋ, ಹಾಗಾದ್ರೆ ನಾನೇನ್ ಮಾಡ್ಬೇಕು? ಅದು ನೀನು ಗಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಜನನಗೆ ಭಕ್ತಿ ಪಡೆದವಳ ಕಾರಣದಲ್ಲಿ ಜನಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡು. ಜನಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡು. ಬೇಡ ಪ್ರಭು. ಭ್ರಮೆಗೆ ಒಳಗಾದವನಿಗೆ ಒಡಿತು ಕೆಡುಕನ್ನು ಯೋಚಿಸುವಂತಹ ಮತ್ತೆಯನ್ನು ಒಂದೊಮ್ಮೆಗೆ ಕಳೆದುಕೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗ್ತದೆ. ಆಲೋಚನೆ ಮಾಡಿ ನೋಡು. ಒಂದು ಕಾಲದಲ್ಲಿ ಕನ್ನಡಿಯಲ್ಲಿ ಭಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ದೈತ್ಯರು. ಈಗ ಹಾಗಲ್ಲವಲ್ಲ. ಪೃಥ್ವಿಮೂರರಲ್ಲಿ ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿ ಇರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತದ್ದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆದಷ್ಟು ಕಷ್ಟ ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ಆದ್ದರಿಂದಲೇ ಎತ್ತರವಾದಂತಹ ಮಹೋನ್ನತವಾದಂತಹ ಗೌರವ ಮೂರು ಲೋಕಾಧೀಶನಾದಂತಹ ನಿನಗೆ ಲಭಿಸಿದೆ. ಈ ವಿಚಾರವಾಗಿ ನಮಗೆ ಸಮಾಧಾನ ಉಂಟು ಪ್ರಭು, ನಮಗೊಂದು ಅಭಿಮಾನ ಉಂಟು. ಆದರೆ ಈ ಕಾಲಕ್ಕೆ ಎಂತಹ ನಿರ್ಧಾರವನ್ನು ಕೈಗೊಂಡು ಬರಬಹುದಾದಂತಹ ಅನಾಹುತಕ್ಕಾದರೂ ಎದೆ ಕೊಟ್ಟು ಆ ಮೂಲಕವಾಗಿ ಉದ್ವೇಗ ಭರಿತನಾಗಿ ಹೊರಟು ನಿಂತದ್ದನ್ನು ಕಾಣುವಾಗ ಮನಸ್ಸಿನಲ್ಲಿ ಖೇದ ಆವರಿಸಿದೆ. ಬಂದವಳು ಜಗಜ್ಜನನಿ, ಅವಳ ಕಾರುಣ್ಯಕ್ಕೆ ಒಳಗಾಗಿ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಪ್ರಭೋ, ಅವಳ ಕೈ ಹಿಡಿಯುವಂತಹ ಯೋಚನೆಯನ್ನು ಬಿಟ್ಟು ಬಿಡು. ಮತ್ತೆ ಯಾರು ಮಾಡಬೇಕು? ಸಮಸ್ತರ ಉದ್ಧಾರಕ್ಕೆ ಬೇಕಾಗಿ ನಾವೆಲ್ಲ ಒಂದಾಗಿ ಮಹಾಮಾತೆಯ ಕಾಲಿಗೆ
ಕುಂಭದ ಮುಂದೆ ಇಂಥ ಮಾತುಗಳು ತೆಗಿಬೇಡ. ನಾನು ಬೇಡವಾದಂತಹ ಮಾತುಗಳನ್ನಾಡಿದ್ದೇನೆ. ಮತ್ತೇನು? ನಮ್ಮ ಉದ್ಧಾರಕ್ಕೆ ಬೇಕಾಗಿ ಈ ಮಾತನ್ನಾಡಿದೆ. ರಕ್ತಬೀಜ, ಯೋಚನೆ ನನ್ನದು. ಯಾವುದು? ಉದ್ಧಾರಕ್ಕಾಗಿ ಏನುಂಟು ಅದರ ಯೋಚನೆ ನಾನು ಮಾಡ್ಬೇಕಿತ್ತು. ಹೌದಪ್ಪ, ಒಂದು ಕಾಲದಲ್ಲಿ ಬೇಕಾದಷ್ಟು ಶ್ರಮ ಪಟ್ಟಿದ್ದಿ ನೀನು. ಆದ್ರೆ ಈಗ ಚಂಡ ಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡು ಮೋಹ ಪರವಶನಾಗಿ ಕದಮ್ಮ ಕಾತಾರದಲ್ಲಿ ವೃತ ನಾರಿ ರಕ್ತದ ಹಿನ್ನೆಲೆ ಏನು ಅನ್ನೋದನ್ನು ಅರಿಯದೆ ಅವನನ್ನು ಮದುವೆ ಆಗುವುದಕ್ಕಾಗಿ ಹೊರಟಿದ್ದು ಇದು ತಪ್ಪು ಅಂತ ಹೇಳುವುದು ನಾನು. ತಪ್ಪು ಒಪ್ಪುಗಳನ್ನು ಹೇಳುವ ನೀನು ಯಾರು? ನಾನು ನಿರ್ಧರಿಸಿದ ಗುರಿ ಎಷ್ಟು ದೊಡ್ಡ ಸಾಧಿಸಬೇಕೆನ್ನುವ ತಚ್ಚಲ. ಎಷ್ಟು ಮೇಧಾವಿ ಕೂಡ ತಪ್ಪಲಿಕ್ಕಿಲ್ಲ. ಒಂದು ವೇಳೆ ತಪ್ಪು ದಾರಿಯಲ್ಲಿ ಮುನ್ನಡದೆ ಎಂದಾದ್ರೆ ಒಬ್ಬ ಸಾಮಾನ್ಯ ಹೇಳುವುದು ಸರಿ ಉಂಟು ಅಂತಾದ್ರೆ ಅದನ್ನು ಕೇಳಿಕೊಳ್ಳಬೇಕಲ್ಲ. ರಕ್ತ ಬೀಜ, ಅಷ್ಟು ವ್ಯವಧಾನ ಬೇಕಲ್ಲ ಪ್ರಭು. ತಿಳಿಯದೆ ಯಾವುದು ಕೂಡ ನಾನು ಮುಂದೆ ಹಿಡಿಲಿಲ್ಲ ಕಾಲನ್ನು. ಹಾಗಾಗಿ ಬಂದವರು ಯಾರು ಅನ್ನುವುದು ಚೆನ್ನಾಗಿ ಅರಿತವ. ಲೋಕ ಮಾತೆ ಗೊತ್ತು ನನಗೆ. ಕುಂಬಲ್ಲ ಇದು ಶುಂಭ, ಗೊತ್ತಲ್ವಾ? ಹಾಗಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಕಾಣುವಾಗ ನನಗೆ ಕಾಣ್ತದೆ. ನಾವೆಲ್ಲ ಆ ರೀತಿಯಾಗಿ ಮೊದಲು ಕಂಡವರು. ಎಂತದ್ದು? ಶುಂಭನನ್ನು. ಹೌದಾ? ಮತ್ತೆ ಈಗೇನು? ಲೋಕೈತವೀರ. ಹೌದಲ್ವ? ಒಪ್ಪಿಕೊಂಡಿದ್ದೀರಲ್ವ? ಇನ್ನು ಮುಂದೆ ಮೂರ್ಖರ ಸಾಲಿನಲ್ಲಿ ಸಂಚರಿ. ಗೊತ್ತಾಯ್ತು ಗೊತ್ತಾಯ್ತು. ಕೇಳಿ ಹೇಗೆ ನಮ್ಮವರೆಲ್ಲ ಹೋಗಿದ್ದಾರೆ. ಈ ಲೋಕದಲ್ಲಿ ತಿಳಿದವನನ್ನು ಬುದ್ಧಿವಂತ ಎನ್ನುವ ಹಾಗೆ ಪ್ರಾಜ್ಞರು ಕೊಂಡಾಡಿದ್ದು, ತಿಳಿಯದೇ ಇದ್ದವನನ್ನು ಹೆಡ್ಡ ಎನ್ನುವ ಹಾಗೆ ಗುರುತಿಸಿದ್ದು. ಒಬ್ಬ ತಿಳಿದು ತಿಳಿಯದವನಾಗ ವರ್ತಿಸ್ತಾನೆ. ನನಗೆ ಕಥೆ ಹೇಳ್ತಾ ಇದ್ದ. ನಾನು ಮಾತಾಡೋದು ಇದ್ದದ್ದನ್ನು ಮೊನ್ನೆ ಬಂದ ಮಳೆಗೆ ನೆನ್ನೆ ಒಂದು ಹಲಬೆ. ಕಾಲದಲ್ಲಿ ಮಳೆ ಬರ್ತದೆ ಪ್ರಭು. ದೇವತೆಗಳು ವಿರೋಧಿಗಳು. ಇನ್ನು ಮಳೆ ಸುರಿಸುವವ ನೀನೇ ಅಲ್ವಾ? ಅದಕ್ಕೆ ಮುಚ್ಚ ಅಂತೇಳಿ ನಮ್ಮಲ್ಲಿ ಸಾಕು ಸಾಕು ಮಾತನಾಡಿದಕ್ಕೆ ಅವಕಾಶ ಬಹಳ ಕೊಟ್ಟಿದ್ದೇನೆ. ಹೌದು, ಮತ್ತೆ ಅಧಿಕವಲ್ಲದೆ ಹೋಗು. ಅವರ ಕಾಲು ಹಿಡಿದ್ದೇನೆ. ಅಮ್ಮ, ನಮ್ಮ ಸರ್ವ ಅಪರಾಧ ಆಯ್ತು ಅಂತ ಬೇಡ್ತೇನೆ. ನಿನ್ನ ಮುಖಕ್ಕೆ ಈ ನಮ್ಮ ಕುಲದಲ್ಲೇ ಹುಟ್ಟಿ ಬೆಳೆದೆ ನಮಗೆ ನಾಟ್ಯ ಆಗ್ತದೆ. ರಕ್ತವೇಜ ಉಂಟೆಲ್ಲ ಪರಂಪರೆ ಮೀಸೆ. ಪರಂಪರೆ ಪೌರುಷ ಬೆಕ್ಕಿಗೆ ಊಟ ಬರುತ್ತಿತ್ತು ಅಂತ ಬೆಕ್ಕಿಂತ ಏನ್ ಪ್ರಯೋಜನ? ರಕ್ತವೇಜ. ನನ್ನ ಗುರುಗಳು ಹೇಳಿದ್ರು ಇದು ಮೀಸೆ ಒಳ್ಳೇದಾಗ್ತದೆ. ಹೌದಾ? ಅದು ಬೆಕ್ಕಿ ಅದು ಕೊಟ್ರೆ ಮೀಸೆ, ಅದು ಕೂಡ ಮೀಸೆ ಹೋಗುತ್ತದೆ. ಹೋಗು, ಹಾಕಿದ್ರು ನನ್ನನ್ನು ಜೀವ ಕಲರ ಶಾಲೆಗೆ ಸೇರಿಸಿದೆ. ನಾನು ನನ್ನ ದಂಶಿಯೇ. ನಾನು ಬದುಕೋದಕ್ಕೆ ಬೇಕಾಗಿ ಇಷ್ಟ ಮಾತಾಡಿದವರು ಹೆಚ್ಚು ವರ್ಷ ಬದುಕುತ್ತಾರೆ ಅಂತ ಯಾರು ಹೇಳಿದ್ರು? ಒಂದು ಕಾಲದಲ್ಲಿ ಬುಡಕ್ಕೆ ಬುಡ ಕೊಟ್ಟು ಹೋರಾಟ ಮಾಡಿದ ಧೀಮಂತ ನಾಯಕ ಆವಾಗ ಬೆಚ್ಚಿದವ ಈ ಶುಂಭ. ಹೌದಾ? ಈಗ ನನ್ನ ಪರಾಕ್ರಮದಲ್ಲಿ ಅನುಮಾನ ಮೂಡುವುದಕ್ಕೆ ಪ್ರಾರಂಭವಾಗಿದೆ. ಉಂಟು. ನಿನಗೆ ಸಾಕಂತೆ ಮತ್ತೆ ನನಗೆ ಬೇಕಾ ಹೇಳು. ನಿನ್ನಿದ್ದೀರ ನಿನ್ನೆ ಮನ ನಿಶ್ಚಯಿಸಾದ ವೇಳೆ ನಿನಗಿಂತ ಮೊದಲು ತಲೆ ಕೊಡಬೇಕಾದವನ ಹೋಗ್ಬೇಕಾದಮ್ಮ ಮನೆಗೆ ಮಾಡುವ ಯತ್ನ ಫಲ ಮಾತ್ರ ದೇವಿ ಇಚ್ಛೆ ಕೊಡುವ. ನೇರವಾಗಿ ಅರಣ್ಯ ಪ್ರವೇಶ ಮಾಡಿದೆ. ವಿಚಿತ್ರ ಅನುಭವವಾಗುವುದಕ್ಕೆ ಏನು ಕಾರಣ?
ನನ್ನ ಸುತ್ತ ಬೆಳಕು ಕಾಣುತ್ತಾ ಉಂಟು, ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತ ಬೀಜ ನಿಂತಲ್ಲಿಯೇ ನಿಲ್ಲವೇ, ಮುಂದುವರಿ ಮಹತ್ತರವಾದಂಥ ಚೇತನಕ್ಕೆ ತಲೆಬಾಗು, ಆಮೇಲೆ ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಇದು ಶ್ರೀದೇವಿ ಕಾರಣೀಕ, ಇದು ಶ್ರೀದೇವಿ ಮಹಾತ್ಮೆ. ಅವಳು ಬೆಳಕಿನಲ್ಲಿದ್ದಾಳಂತೆ, ಹಾಗಾಗಿ ಅವಳನ್ನು ಕಣ್ಣಾರ ಕಾಣುವಂತ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ ಎಂದಾದ ಮೇಲೆ ವಿಳಂಬ ಸಾಧ್ಯವಾದುವುದಲ್ಲ. ನೋಡೋಣ, ಎಲ್ಲಿದ್ದಾಳೆ? ಬೆಳಕಿನ ಮೂಲವನ್ನೇ ಶೋಧಿಸುತ್ತೋ ಆಶ್ಚರ್ಯವಾಗಿ ಹೋಯ್ತಲ್ಲ. ನೋಡಿದೆ ಸರಿಯಾಗಿಯೇ ನೋಡಿದೆ. ಕೇವಲ ಮಾಂಸಾಕ್ಷಿಗಳನ್ನು ನೋಡಿದರೆ ಸಾಕಾಗುವುದಿಲ್ಲ ಈಕೆಯ ಸೌಂದರ್ಯ ವಿಶೇಷವನ್ನು. ಜ್ಞಾನದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು, ಏನು, ಎಷ್ಟು ಅನ್ನೋದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಅಂಬರದಿಂದಲೇ ಧರಿಗಿಳಿದತ್ತ ಕಾಂಚನದ ಉಯ್ಯಾಲೆಯಲ್ಲಿ ಕುಳಿತಿದ್ದಾಳೆ. ಹಿಂದಕ್ಕೂ ಮುಂದಕ್ಕೂ ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ನನಗೆ ಮೂರು ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ಜಗಜ್ಜನನಿಯಂತೆ ಈಕೆ ಸರ್ವರಿಗೂ ಮಾತ್ರ ಸ್ವರೂಪಳಾಗಿ ಕಾಣಿಸಿಕೊಳ್ಳುವವಳು. ಆದರೆ ಈ ಕಾಲಕ್ಕೆ ಯಾಕೆ ಈ ಶುಂಭ ದಾರಿಯಲ್ಲಿ ಮುಂದುವರಿದ ಒಂದು ಅರ್ಥವಾಗುವುದಿಲ್ಲ. ಅವ ನಮಗೆ ಪಾಲಕ, ನಾವು ಅವರ ಸೇವಕರು. ಅವನನ್ನು ಪ್ರಶ್ನಿಸುವಂತ ಅಧಿಕಾರ ಅರ್ಹತೆ ಮೂರು ಲೋಕ ಬಿಡಿ 14 ಲೋಕದಲ್ಲಿ ಯಾರಿಗೂ ಇಲ್ಲ. ಹಾಗಿದ್ರೆ ಏನು, ಸರ್ವವೂ ನನ್ನದ್ದು ಎನ್ನುವ ಹಾಗೆ ಈ ಕಾಲಕ್ಕೆ ಮೆರೆಯುತ್ತಾ ಇರುವಂತಹ ಶುಂಭನ ವಧೆಗೆ ಬೇಕಾಗಿ ಮಹಾತಾಯಿ ದೇವತೆಗಳ ಪಕ್ಷವನ್ನು ವಹಿಸಿ ಕದಂಬಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ ಅನ್ನೋದು ಸ್ಪಷ್ಟ. ಇವಳ ರೂಪ ಸೌಂದರ್ಯವನ್ನು ಕಂಡಂತಹ ಚಂಡಮುಂಡರು ನೇರವಾಗಿ ಅರಮನೆಯನ್ನು ಸೇರಿ ಒಡೆಯನ ಅಂತಃಪುರದಲ್ಲಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದಿರಂತೆ. ಚಂಡಮುಂಡರು ಒಬ್ಬಳಾಕೆ ನಾರಿ ರತ್ನವನ್ನು ಬಣ್ಣಿಸುವುದಕ್ಕೆ ಸಾಧ್ಯ ಉಂಟೆ? ಬ್ರಹ್ಮದೇವನೇ ಒಲಿದು ವರವನ್ನು ಕೊಟ್ಟಿದ್ದಾನೆ. ಬ್ರಹ್ಮಚರ್ಯ ವೃತವನ್ನು ಪಾಲಿಸುತ್ತಾ ಬಂದಲ್ಲಿಗೆ ನೀವು ಅಮರರು ಅಜೇಯರು, ನಿಮಗೆ ಮರಣ ಇಲ್ಲ ಎನ್ನುವ ಹಾಗೆ ಆ ವೃತವನ್ನು ಸದಾಕಾಲ ಪಾಲಿಸುತ್ತಾ ಬಂದಂತಹ ಚಂಡಮುಂಡರನ್ನು ವಧಿಸುವಂತಹ ಸಾಮರ್ಥ್ಯವಂತ ಮೂರು ಲೋಕದಲ್ಲಿ ಯಾರಿದ್ದಾರೆ? ಹಾಗಿದ್ರೆ ಏನು, ಬ್ರಹ್ಮ ಕೊಟ್ಟಂತಹ ಆ ವರಕ್ಕೆ ಬೆಲೆ ಇಲ್ಲ ಅಂತಾಯಿತು. ಒಂದು ಸಮಯದಲ್ಲಿ ಬ್ರಹ್ಮನ ಸೃಷ್ಟಿಗೆ ಕಾರಣೀಕರ್ತಳಾದಂತಹ ಜಗನ್ಮಾತೆ ಬ್ರಹ್ಮನಿಂದಲೂ ಅಧಿಕವಾದಂತಹ ಶಕ್ತಿ ಇವಳಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ಅವರ ಬ್ರಹ್ಮಚರ್ಯವನ್ನಾದರೂ ದೂರೀಕರಿಸಿ ಆ ಮೂಲಕವಾಗಿ ಅವರ ಶಿರವನ್ನು ಚೆಂಡಾಡಿ ಚಾಮುಂಡಿ ಅನ್ನುವಂಥ ಬಿರುದನ್ನು ಒಬ್ಬಳಾಗಿ ಪಡೆದಿದ್ದಾಳೆ ಎಂದಾದರೆ
ರಕ್ಕಸರಾದಂಥ ದೈತ್ಯರಾದಂಥ ನಮ್ಮ ಮುಂದೆ ಯಾವಳೇ ಒಬ್ಬ ಹೆಣ್ಣು ಬರುವುದಕ್ಕೆ ಸಾಧ್ಯ ಉಂಟೆ? ನಮ್ಮ ಅಟ್ಟಹಾಸ ಕೇಳಿದರೆ ಭಯ ಹೊಡೆದು ಸಾಯಬೇಕು. ಅಂಥದ್ದರಲ್ಲಿ ಯಾವುದೇ ಭಯಕ್ಕೆ ಒಳಗಾಗದೆ ನಿರ್ಭೀತಿಯಿಂದ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಅವಳನ್ನು ಸರಿಯಾಗಿ ನಾನು ಗಮನಿಸಿದೆ ಎಂದಾದರೆ ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. ನಗುವಿನ ಮೂಲಕವಾಗಿ ಸುಗ್ರೀವನನ್ನು ಕೊಂದಿದ್ದಾಳಂತೆ. ಇವಳ ವಿಚಾರವನ್ನು ಶುಂಭನಲ್ಲಿ ಹೇಳುವುದಕ್ಕೆ ಬೇಕಾಗಿ ಆ ಲೋಕವನ್ನು ಸೇರಿದಂತಹ ಸುಗ್ರೀವನಿಗೆ ಮತ್ತೊಮ್ಮೆ ಚೇತನವನ್ನು ಕೊಟ್ಟು ಬದುಕಿಸಿ ಕಳುಹಿಸಿಕೊಟ್ಟಿದ್ದಾಳೆ ಶುಂಭನಲ್ಲಿಗೆ. ಅಲ್ಲಿಂದ ಬಲ್ಲಿಗೆ ಬರುವಾಗ ಒಬ್ಬ ದೇವಿ ದೂತನಾಗಿ ಬಂದಿದ್ದಾನೆ. ಅವ ದೇವಿದಾಸನಾಗಿದ್ದಾನೆ. ಸಿದ್ಧರಸಕ್ಕೆ ಬಿದ್ದಂತಹ ಕಬ್ಬಿಣ ಮತ್ತೆಂದು ಕಬ್ಬಿಣವಾಗಿ ಉಳಿಯುವುದಿಲ್ಲ. ಬಂಗಾರವೇ ಆಗುವಂತೆ ಸುಗ್ರೀವನ ಜೀವನವೇ ಬಂಗಾರವಾಗಿದೆ. ನಾವೆಲ್ಲ ಏನು ನಮ್ಮ ಭುಜದಂಡೆಯಲ್ಲಿರುವಂತಹ ನಿಕ್ಷೇಪವಾಗಿರುವಂತಹ ಶಕ್ತಿ ಏನು ಸಾಧ್ಯ ಇಲ್ಲ. ಎಂತೆಂತಹ ಕದನ ಕಲಿಗಳು ಹೋರಾಟವನ್ನು ಮಾಡಿದ್ದಾರೆ. ದೈತ್ಯ ಸೇನೆಯ ಪ್ರತಿನಿಧಿಯಾದಂಥ ಧೂಮ್ರಾಕ್ಷ ಪ್ರತ್ಯಕ್ಷ ಪರಮೇಶ್ವರನೇ ಧರಿಗಿಳಿದು ಬಂದರೂ ಕೂಡ ಅವನ ಶೂಲವನ್ನು ಕಿತ್ತು ಹೊಡೆದಾಟ ಮಾಡುವಂತಹ ಸಾಮರ್ಥ್ಯ ಧೂಮ್ರಾಕ್ಷನಲ್ಲಿತ್ತು. ಹಾಗಿದ್ದರೆ ಕುಳಿತಲ್ಲಿಂದಲೇ ಎದ್ದು ಬರಲಿಲ್ಲ. ಹೂಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷನನ್ನು ಸುಟ್ಟಿದ್ದಾಳೆ ಎಂದಾದರೆ ನಮಗೆ ಎಚ್ಚರಿಕೆಯ ಮಾತು ಕೊಟ್ಟ ಹಾಗಾಯಿತು. ರಕ್ಕಸರೆಲ್ಲ ಹಿಡಿ ಬೂದಿಯ ಹಾಗೆ ಅಂತ. ಆದರೆ ನಮಗೆ ಮಾತ್ರ ಅರ್ಥ ಆಗಲಿಲ್ಲ. ಏನೇ ಆಗಲಿ ಇವಳು ಯುದ್ಧವನ್ನೇ ಅಪೇಕ್ಷಿಸಿದ್ದಾಳೆ ಎಂದಾದರೆ ನೋಡೋಣ. ಒಂದು ವೇಳೆ ನನ್ನ ಮಾತಿಗೆ ಒಡಂಬಟ್ಟು ಬರ್ತಾಳೆ ಎಂದಾದರೆ ವೈಭವದಿಂದ ಶೋಣಿತದ ಅರಮನೆಗೆ ಕರೆದುಕೊಂಡು ಹೋಗಬೇಕು. ಸಂಗ್ರಾಮ ನಡೆಯಿತು ಎಂದಾದರೆ ಅದು ನನಗೆ ಯುದ್ಧವಲ್ಲ, ಮಹಾನವಮಿಯನ್ನು ಹಾಗೆ ಭಾವಿಸ್ತೇನೆ. ಆ ಮೂಲಕವಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ಶುಂಭ ನಾನಬಯ ಬಿದೋಡಿ ಶುಂಭ ನಾನಬಯ ಬಿದೋಡಿ ಮಾತೆ ಚಂದ್ರಕಲಾಧರಿ ಶಿವಭಕ್ತ ಮನೋಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತರಾದ ರಕ್ತಬೀಜದ ಸಾಷ್ಟಾಂಗ ಪ್ರಣಾಮಗಳು. ಅಮ್ಮೋ, ಕಣ್ಣುಗಳಲ್ಲಿ ನಿನ್ನ ಮೂರುತಿಯ ತುಂಬಿ, ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ, ನಾಲಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ, ಪಾದಪುರದಲ್ಲಿ ನಾನೇ ತುಂಬಿ ಭಜಿಸುವುದಕ್ಕೆ ತೊಡಗಿದ್ದೇನೆ. ನಮ್ಮ ಶೋಣಿತಾಪುರದಲ್ಲಿ ನಗರ ಭಜನೆ ಅಂತ ಉಂಟು. ಒಬ್ಬರಲ್ಲ ಇಬ್ಬರಲ್ಲ ಸಾವಿರ ಸಾವಿರ ಮಂದಿಗಳು ಸಾಲು ಸಾಲಾಗಿ ಬರ್ತಾ ಇದ್ದಾರೆ. ಅಮ್ಮ, ಅಲ್ಲಿ ಮಾಡುತ್ತಾ ಇರುವುದು ನಗರ ಭಜನೆ, ಇಲ್ಲಿ ನಾನು ವನ ಭಜನೆ ಮಾಡ್ತಾ ಇದ್ದೇನೆ. ವ್ಯತ್ಯಾಸ ಏನಿದೆ? ನಗರ ಭಜನೆಯಲ್ಲಿ ಯಾವುದೇ ಕಾಮನೆ ಇಲ್ಲ, ಈ ವನ ಭಜನೆಯಲ್ಲಿ ಒಂದು ಕಾಮನೆ ಉಂಟು. ಯಾವ ರೀತಿಯಲ್ಲಿ? ನನಗೆ ಬೇಕಾಗಿ ಅಲ್ಲಮ್ಮ, ಬದಲಾಗಿ
ನಮ್ಮ ಒಡೆಯನಿಗೆ ಬೇಕಾಗಿ. ಅಂದರೆ ನನ್ನ ಒಡೆಯನ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯ ಇಲ್ಲ. ಬಂದವರೆಲ್ಲ ಹೇಳಿದ್ದಾರೆ. ನಿನ್ನ ವಿಚಾರವನ್ನು ಅರಿತನಂತೆ, ನಿನ್ನನ್ನು ಮದುವೆಯಾಗುವಂತ ಇತ್ಯವುಳ ಮನೆಗೆ ಸಂಧಾನಕ್ಕೆ ಕಳುಹಿಸಿದನಂತೆ, ಸಂಧಾನ ವ್ಯರ್ಥವಾಯಿತಂತೆ, ದುರಧೀರನಾದಂತ ದೂರಾಕ್ಷ ಆಗಮಿಸಿದನಂತೆ, ಅವ ಅಳಿದನಂತೆ, ಚಂಡಮುಂಡರಲ್ಲಿ ಉಗ್ರವಾದಂತ ಹೋರಾಟ ನಡೆದು ಮಣ್ಣಲ್ಲಿ ಮಣ್ಣಾಗಿ ಹೋದಿರಮ್ಮ. ಅಮ್ಮ, ನಮ್ಮ ಸೇನೆಯಲ್ಲಿ ಪರಾಕ್ರಮಶಾಲಿಗಳು ಇಲ್ಲ ಅಂತ ಅಲ್ಲ, ಕೋಟಿ ಕೋಟಿ ಉಂಟು. ಆದರೂ ಎಷ್ಟು ಅಳಿದ್ರು ಮತ್ತಷ್ಟು ಉತ್ಪತ್ತಿ ಆಗ್ತಾರಮ್ಮ. ಹಾಗಿದ್ರೆ ಈಗ ನೀನು ಜನ ಕಡಿಮೆ ಇದ್ದಾರೆ ಅಂತ ಭಾವಿಸಬೇಡ. ನಾನು ಒಬ್ಬನೇ ಸಾಕು. ನಿನ್ನನ್ನು ಅರ್ಚಿಸಿ ಪೂಜಿಸಿ ಆ ಮೂಲಕವಾಗಿ ಶೂನ್ಯತಾಪರಕ್ಕೆ ಕರೆದುಕೊಂಡು ಹೋಗಿ ನಮ್ಮ ಒಡೆಯನ್ನು ಒಪ್ಪಿಸುವಂತಹ ಕಾಯಕದಿಂದ ಬಂದಿದ್ದೇನೆ. ಅಮ್ಮ, ಬರುವಾಗ ಬರಿಗೈಯಲ್ಲಿ ಬರಲಿಲ್ಲ, ಬಂಗಾರದ ರಥ ತಂದಿದ್ದೇನೆ. ನಾನು ಬರುವಾಗ ಯೋಚನೆ ಮಾಡು, ಒಂದು ವೇಳೆ ಅಮ್ಮನಿಗೆ ಬಂಗಾರದ ರಥದಲ್ಲಿ ಮನಸ್ಸಿಲ್ಲ ಅಂತ ಆದ್ರೆ ನಮ್ಮಲ್ಲಿ ಬೆಳ್ಳಿ ರಥ ಉಂಟು. ನಮ್ಮ ಈ ವರ್ಷದೊಂದು ಬೆಳ್ಳಿಯ ಪ್ರಭಾವಳಿ ಒಮ್ಮೆ ನೋಡ್ಬೇಕು. ಎಲ್ಲ ನಿನಗೆ ಬೇಕಾಗಿ ಮಹಾತಾಯಿಯಾದಂತ ನಿನ್ನ ಆಜ್ಞೆ. ಹಾಗಾಗಿ ಬಾರಿಸುವಂತ ಮರಣ ಮೃದಂಗವನ್ನು ಬದಿಗಿರಿಸಮ್ಮ. ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸು, ಶುಂಭನ ಕುರಳಿಗೆಕ್ಕಿ ವರಿಸು. ಇಳಿದು ಬಾ, ಇಳಿದು ಬಾ.
ಭಾಗವತರೇ, ಮೇತ ಬೆಗರಡು ಗಂಧ ಪರಿಮಳ ಬುಟ್ಟಾಪಿ ನಿಖಲ ಹಿರಿಯಾಕಲು ನಮ್ಮೊಂದು ಬತ್ತಿಂಚ ಸತ್ಯ ನಿಖಲ ಹಿರಿಯಾಕಲೆ ಬೆರಿ ಬತ್ತದ ಆನತರ ಪಣ್ಣ ನೆರಿ ಬತ್ತದ ಬತ್ತೆ ಅದ್ದೆರು ಬದ್ದೆರು ಬತ್ತು ಕೊಟ್ಟು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನೆ ಪತ್ತಿಂಚಿ ಗಡಿ ಕಾರ್ಸದ ಬಲ್ಪು ಬುಟ್ಟ ನನ್ನ ಬಲ್ಪುಡು ಬಾಡ್ ನಿಕ್ಲೆ ಈ ಕಾಲೋರ್ದು ಬತ್ತಿ ಮೇಲ್ ಕಾಲ ಮುಟ್ಟದ ಅಲ್ಲ ಬಡಕದ ಅಂತ ಲೆಕ್ಕ ಕಾಪಾಡ್ದು ಕೊರ್ವೆ ಈ ಅಮೃತಗಳಿಗೆ ಪಾಡಿ ದುಂಪ ವರ್ದಂದ ಲೆಕ್ಕ ಕಡ್ತೀರೆ ಬಾಡಂದ ಲೆಕ್ಕ ಮುರ್ತಿಪು ತಾಳಂದ ಲೆಕ್ಕ ದಸದೋಸ ಎತ್ತಲ ಕಡಪರಾಜಗು ಪಾರಾದು ಕೊರ್ದು ನಿಖಲು ಪೋಯಿನೇಟೆ ಬತ್ತಿನೇಟೆ ದುಂಬುಡು ಬೆರವಡುಂಟು ಸಂಸಾರದ ಉಲ್ಲಾಸವನ್ನು ಪೇರೂರ್ಕಾರ್ಲೆ ಕುರ್ಕಾರ್ ಕೊರ್ಪೆ ಕೊರಿಂಚಿತ್ತಿ ಸೇವೆನು ಸಂತೋಷಡು ಒಪ್ಪಿಕೊಂಡೆ ಇಡೀ ಊರ್ಗೆ ಬರ್ಪಿ ತುರ್ತನು ಮಾಯೋಡು ಪರಿಹಾರ ಮಲ್ತು ಕೊರ್ದು ನಾಲ್ಕಾರ ನಡೆಯಡ್ದು ರೆಡ್ಡು ಕಾರ ನರಮಾನಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧನೆಯನ್ನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ತು ಭಕ್ತಿ ದೀನಗಲೆ ಗಪ್ಪೆ ಆದ ಸಿರಿಮಲೆ ಕೊರ್ದು ತಮ್ಮಲೆ ಆದ ಬುದ್ಧಿ ನೀತಿನ ಪಣಂದು ಈ ಊರ್ನ ಪೂತ ಬಿತ್ತಂದಲಕ ಕಾಪಾಡ್ದು ಕೊರ್ಪುನ ಬಾರ ಎನ್ನವು ಧೈರ್ಯ ಮಲ್ತು ಒಂದೇ ಭಕ್ತಿದ ಕೊರ್ನಂಚಿನ ಸೇವೆ ಜಗನ್ನಾಥರೇ ಆವಡ ಸಂತೋಷ ಅಪ್ಪೆ ಕೊಂಚ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರ್ನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲ್ದು ಪಾಡುಂಡ ನನ್ನ ಮಿತ್ತಿಗೆ ನಿಂಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗುಡು ಒವೇ ರೀತಿದ ಅಡೆ ತಡೆ ಬರ್ಪುಣ ಇತ್ತಿನ ಅಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರಿತನು ತಟ್ಟೆ ಪಾರಾದು ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದು ಗೊರ್ಪನೆ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಗೊರ್ಪ ಪತ್ತೆಕು ನೂದು ನೂದೆಕ್ಕು ಸಾವಿರ ಸಾರ ನಡ ಪೂಜಾತ ಮಲ್ಲ ತೈತ ಒಂಜೇನು ಒಚ್ಚಿದೆ ಆ ಜಾಗಡ್ ಮಲ್ಲ ಮಲ್ಲ ಸಂಖ್ಯೆಯನ್ನು ದಿಂಜಾದು ಪಾಡ್ಲಿ ಆದ್ಯತ ಉತ್ಪತ್ತಿ ತೂಪಾದು ಕೊರ್ದು ಬೆಲಿಸೆ ಉಳ್ಳೇರಿಗೆ ಅಂದ್ ಬಣ್ಪಾದು ಕೊರ್ಪ ಭಾಗವತರೇ ಮೊದ್ಲಗಾರ್ರೆ ಒತ್ತು ಮೊದ್ಲಗಾರ್ರೆ
ಅವರ ಸಂತೋಷ ಅಂಡ್ ಮುರ್ಲ ರೀತಿದ ಕಲಾ ಸೇವೆ ಇಂಚಿನ ನನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ 4 ಊರು 4 ಗ್ರಾಮ 4 ಮಾಗಣೆ 4 ದೇಶಲ್ಲ ಯಾರಂದು ಪರ ಊರು ಪರದೇಶಡ್ಲ ನಿಖಲ ಕೀರ್ತಿ ಬೆಳಗೊಡು ಇತ್ತೆ ಪೋಪುನ ಬುರ್ಚಿ ಅಲ್ಪದ ಗಲಾಟೆ ಪುರವಂತೆ ಕಮ್ಮಿ ಆತಿನಟ ಊರ್ದವಲೈ ದಿನಕ್ಕೊಂಜಿ ರಡ್ಡು ಮುಜಿ ಕಾರ್ಯಕ್ರಮ ತಿಕ್ಕುಲೆ ಇತ್ತೆ ಲೆಪ್ಪುನಿ ಒಟ್ಟಿಗೆ ನನ್ನ ಮರಿಯಲಡು ಲೆಪ್ಪುನಂಚಿನ ವ್ಯವಸ್ಥೆ ಮಲ್ಪುಗ ಇತ್ತೆ ಇಜ್ಜಿಂದ ಎತ್ತೆ ಮಲ್ಪೊಡೊಂದು ಇಜ್ಜಿ ಇಂಚನೆ ಕಾರ್ಯಕ್ರಮ ಮಲ್ಪವನಕುಲು ಮನಸ್ಸು ಖುಷಿಯಾದಿ ಒಟ್ಟಾಲ ಇಂಚ ತಿಂಜಾದು ಎಡ್ಡೆ ಉಡಲ್ದಕುಲು ಕೊರ್ಪೆರೆ ಅಂಡ ಕೆಲವು ಕೊಡ್ಡು ಕುಲೆಕುಲು ಪೊಗ್ಗುದು ಅಂತೆ ಕಲೆಂಕ ಲಕ್ಕವ ಐಕ್ಲೇನೆ ಮಾತಾಡುತ್ತು ಅವೇ ರೈತೆ ಬಲಿ ಬರ್ಪುನಿ ಆಯ ಕೊಂಚ ಪೋಯರೆ ಪುರ್ಸೊತ್ತೆ ತಿಕ್ಕುಜಿ ಗಲ್ಗೆಲ್ಗೆ ಬರ್ಪೆ ತೊರಪ್ಪೆ ಪೋಪೆ ನನ್ನ ಮಂತೆ ಸಮಯ ಬೊಕ್ಕ ಸ್ವರ್ಗಗೆ ಪೋಲ ಸರಿಗಾದ್ರೆ ಏಳೆಡು ಬತ್ತದ ಕೊರ್ಲ ರೀತಿದ ಕಲಾ ಸೇವೆ ಇಂಚನೆ ನನಾತ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ವರ್ಷಗಿಪ್ಪುನಿ 16 ತಿಂಗಳು ಒಂಜಿ 2 ತಿಂಗಳು ಅಲ್ಲ ಬುಡೆ ಜೋಕಲ 10 ತಿಂಗಳು ಬುಡಂದೆ ಕಾರ್ಯಕ್ರಮ ಭಾಗವತರೆ ಏಲೆ ಮೀರೊಂದು ಬತ್ತಂದು ಅಮೃತಗಳಿಗೆ ಬೋದು ವಿಷಗಳಿಗೆ ಬರ್ಪಿ ಪೊರ್ತು ಮಾಯೊಡಿಯ ನನ್ನ ಮನೆ ಮಂಚವು ಸೇರುಗಳಿಗೆ ಹೋಯರ ಬೋತೋಲಿ ಇಂಕ್ ಪರ್ಪುನ ಬೈದಿಜೆ ಎಂಚಿನಂದು ಸೀಸುಲ್ದೇನಿಕೆ ಎಣ್ಣೆ ಬೊಂಡ ಜಾಂದು ನಾನು ಇಂಚಿನಟ್ಟು ಪೂರ ದಿಷ್ಟಿ ಭಾರತ ತಾಲ್ಪೋಡ ಭಕ್ತರಿಗೂ ಪತ್ರಗೊಳ್ಪನ ಅಂಚಿತ್ತನಾಲಿ ನತ್ತ ಸೇವಾ ಅಂದ ಒಟ್ಟಿಗೆ ಆವಡ ಸಂತೋಷ ಎನ್ನ ಉಡಲ್ ನಿಂಚ ತಂಪು ದಿಯರ ಕೊರ್ನಕ್ಲ ಉಡಲ್ ತಂಪು ದಿ ದಕ್ಲೆ ಬರ್ಪನಂಚರ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೇನ್ ಸ್ವೀಕಾರ ಮಲ್ತೋನೆ ಬದುಕಿ ಸಾಧಿಸಬೇಕು. ಯಶವನ್ನು ಪಡೆಯುವುದಕ್ಕೆ ಗುರುವಿನ ಅನುಗ್ರಹಕ್ಕೆ ನಡೆಯುತ್ತದೆ.
ಒಂದಜ್ಜ ಮುಂದಿಟ್ಟ ಜಾಗ್ರತೆ ಕಾಲನ್ನು ಕತ್ತರಿಸಿ ಬದುಕಬೇಕು ಆಶೆ ಉಂಟು ಅಂತಾರೆ ನಿನ್ನ ಕೈಯನ್ನು ಆಯ್ದವನು ಕ್ಯಾಲಾಗಿದೆ 3 ಲೋಕದ ಅಧಿಕಾರಿ ಶುಂಭ ಬಂದಿದೆ ಒಂದು ಹೆಜ್ಜೆ ಮುಂದಿರಿಸಿದ್ರೆ ಜಾಗ್ರತೆ ಒಂದು ಪಾತಕ್ಕೆ ನಿನ್ನ ದಾರಿ ನಿರೀಕ್ಷೆಯಿದ್ದವಳು ನಾನು ಕೈಗೊಂಡಂತ ಧರ್ಮ ಯಜ್ಞ ಚಂದವನ್ನು ಕಣ್ಣು ತುಂಬ ಕಂಡಿಯಲ್ಲ ಈಗಲಾದ್ರೂ ನಿನ್ನ ಪಾಲಿಗೆ ಆನಂದವಾಯಿತು ತಾನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ನೀವು ಭೂಮಿಯನ್ನು ಅನುಗ್ರಹಿಸಿದ್ದೇನೆ, ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮುಂಬರುವ ದ್ವಾಪರ ಆಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯಿ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ.
ಅಷ್ಟೇ ಅಲ್ಲ, ರಣಕ್ಷೇತ್ರದ ತಲೆಮರೆಸಿದ್ದಾನೆ ದುರುಳ ಅರುಣಾಸುರ. ಆತನನ್ನು ಕೊಲ್ಲಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿಯವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣ್ಣಿ ದ್ವೀಪವನ್ನು ಸೇರುವಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯರಾಗುತ್ತೇನೆ. ಭದ್ರಂ ಶುಭಂ ಮಂಗಳಂ. ದೇವಿಯ ಅಭಯವಾಕ್ಯವನ್ನು ಕೇಳಿ ನಾವೆಲ್ಲ ಸಂತುಷ್ಟರಾದೆವು. ದೇವಿ ಮಹಾತ್ಮೆಂಬ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇರಲು ದೇಹ ಪವಿತ್ರ, ವೀರಲು ವಿದ್ಯಾ ಪ್ರಾಪ್ತಿ, ಮಾಯನಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯನಲು ಹರಿಹರನ ಸಾಕ್ಷಾತ್ಕಾರ, ಚೇರಲು ತ್ರೈಲೋಕ ಸಿದ್ಧಿಪುದು. ಇಂತಿಪ್ಪ ದೇವಿ ಮಹಾತ್ಮೆಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವಿತ್ತು ಕಾಪಾಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಗತೆ ಮಂಗಳ ಗೀತೆ ನಾಡುತ್ತೇವೆ. ಶ್ರೀಮತಿ ಹರಿಣಾಕ್ಷಿ ಹರಿಣಾಕ್ಷಿ ಜಗನ್ನಾಥ ಮಕ್ಕಳು ಆಹೋ ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ಹರಿಣಾಕ್ಷಿ ಜಗನ್ನಾಥ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಾದ ಶ್ರೀಮತಿ ಹರಿಣಾಕ್ಷಿ ಜಗನ್ನಾಥ ಮಕ್ಕಳು ಹಾಗೂ ಮನೆಯವರು. ಮಹಾರಾಜ ಶ್ರೀಗಳಾದ ಶ್ರೀಮತಿ ಹರಿಣಾಕ್ಷಿ ಜಗನ್ನಾಥ ಮಕ್ಕಳು ಹಾಗೂ ಮನೆಯವರು. ಅತ್ತಿಗಾರರು, ಕುಶಾಲಗಾರರು, ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ಬೆಳ್ಳಿಯ ಆಹೋ ದಕ್ಕಿತ್ತೋ ದಕ್ಕಿತ್ತು ಬಿಡಾರಕ್ಕಪ್ಪಣೆ. ದೇವರ 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 ರಂಗನಾಯಕ
ಭಕ್ತಿಪೂರ್ವಕವಾಗಿ ಆ ಮಹಾತಾಯಿಗೆ ಹೇಳಿಕೊಂಡಂತಹ ಸೇವೆಯನ್ನು ಮಾಡಿದ್ದಾರೆ. ಅವರು ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೆ ಅದನ್ನೆಲ್ಲ ಕ್ಷಮಿಸಿ ಅವರಿಗೂ ಅವರ ಮನೆಯವರಿಗೂ ಕುಟುಂಬ ವರ್ಗಕ್ಕೂ ಆಯುಷ್ಯ, ಆರೋಗ್ಯ, ಸುಖ, ಸೌಭಾಗ್ಯ, ಶಾಂತಿ, ನೆಮ್ಮದಿ ಕೊಡಬೇಕು ಅಂತ ಹೇಳಿ ಮಹಾಗಣಪತಿ ದೇವರು ಮತ್ತು ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಬಲೆ ಪ್ರಸಾದ ಬರ್ಕೊಂಡು